ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮನಿ ಯಾರಿಗೆ ತಾನೇ ಬೇಡ, ಹೀಗಾಗಿ ನಾವು ಮನಿ ಬಗ್ಗೆ ಯಾವಾಗ ಮಾತಾಡ್ತಾನೆ ಇರ್ತೀವಿ. ನಮಗೂ ನಿಮಗೂ ಎಲ್ರಿಗೂ ಬೇಕು ಮತ್ತು ಸಮೃದ್ಧ ಬದುಕನ್ನು ಕಟ್ಕೊಳ್ಳೋಕ್ಕೆ ಮನಿ ತುಂಬ ಅವಶ್ಯಕ. ಸೊ ಈ ಹಿನ್ನೆಲೆಯಲ್ಲಿ ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಭಾಳಷ್ಟು ಜನ ನೀವು ನೋಡಿರುವಂಥ ನಿಮ್ಮ ಮೆಚ್ಚುಗೆ ಪಾತ್ರ ಆಗಿರುವಂಥ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಾಗಿರುವಂಥ ಡಾಕ್ಟರ್ ಭರತ್ ಚಂದ್ರ ಅವರು ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ ಸರ್. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಇವತ್ತು ಇನ್ನೊಬ್ಬ ಅತಿಥಿ, ಅವರು ಕೂಡ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರೇ ಹೌದು, ಆದರೆ ಅವರು ಸ್ವಲ್ಪ ಯಂಗ್ ಆಗಿದ್ದಾರೆ. ಓಕೆ, ಜೊತೆಗೆ ಭರತ್ ಚಂದ್ರ ಅವರ ಮಗ ಕೂಡ ಹೌದು. ಸೊ ಲೆಟ್ಸ್ ವೆಲ್ಕಮ್ ರೋಹನ್ ಚಂದ್ರ. ರೋಹನ್, ನಿಮಗೂ ಕೂಡ ಸ್ವಾಗತ ಮತ್ತು ನಮಸ್ಕಾರ. 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 ಎಸ್, ನಾನು ಇವತ್ತು ಹಳೆ ಎಪಿಸೋಡ್ಗಳಲ್ಲಿ ನಾವೇನು ಮಾಡಿದ್ದೀವಿ ಮಹಾಮನಿ ಕಾರ್ಯಕ್ರಮದ್ದು, ಆ ಎಪಿಸೋಡ್ಗಳ ಲಿಂಕ್ಗಳು ನಾನು ಕೆಳಗಡೆ ಹಾಕಿದ್ದೀನಿ. ಅಕಸ್ಮಾತ್ ನೋಡಿಲ್ಲ ಅಂದ್ರೆ ನೋಡಿ. ಆ ಒಂದು ಎಪಿಸೋಡ್ಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ಆಧರಿಸಿ ಈ ಒಂದು ಸರಣಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಸೊ ನಾನು ಮೊದಲನೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು, ಭಾಳಷ್ಟು ಜನರ ಮನಸ್ಸಲ್ಲಿರುವಂಥದ್ದು, ತಲೆಯಲ್ಲಿರುವಂಥದ್ದು ಅಂದರೆ, ಸರ್ಕಾರಿ ನೌಕರರು ಹೂಡಿಕೆ ಮಾಡ್ಬೋದಾ ಶೇರ್ಸ್ ಮತ್ತು ಸ್ಟಾಕ್ಸಲ್ಲಿ ಅನ್ನೋ ಪ್ರಶ್ನೆ ಇದೆ. ಸೊ ಆ ಪ್ರಶ್ನೆಗೆ ನಾನು ಉತ್ತರ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಖುಷಿ ಸುದ್ದಿಯೊಂದಿಗೆ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ದಿಸ್ ಪ್ರೋಗ್ರಾಮ್. ಅದೇನೆಂದರೆ, ಸೆನ್ಸೆಕ್ಸ್ 70,000 ಅಂಶಗಳನ್ನ ದಾಟಿದೆ. ಆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಸೆನ್ಸೆಕ್ಸು 70,000, ನಿಫ್ಟಿ 21,300 ಕ್ರಾಸ್ ಆಗಿದೆ. ಇದು ಭಾಳ ಒಳ್ಳೆಯ ನ್ಯೂಸು. ಇದು ನಮಗೆ ಭಾಳ ಮೊದಲೇ ಗೊತ್ತಿತ್ತು. ನಮ್ಮ ಯೂಟ್ಯೂಬ್ ಚಾನಲ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಮತ್ತು ಆ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಅವರಿಗೆ ನಾವು ಕರೆಕ್ಟಾಗಿ ಹೇಳಿದ್ದೀವಿ, ಪ್ರೀ ಎಲೆಕ್ಷನ್ ರ್ಯಾಲಿ 6 ತಿಂಗಳ ಮುಂಚೆ, ಅಂದರೆ ಏಪ್ರಿಲಲ್ಲಿ ಎಲೆಕ್ಷನ್ ಬರುತ್ತೆ ಅಂತಂದರೆ 6 ತಿಂಗಳು ಪ್ರಾರಂಭ ಆಗಿದೆ. 6 ತಿಂಗಳ ಮುಂಚೆ ಆ್ಯಾವ್ರೇಜ್ ಆಗಿ ಕಳೆದ 6 ಎಲೆಕ್ಷನ್ಗಳಲ್ಲಿ ಅಂದಾಜು 15-16% ಮೇಲಕ್ಕೆ ಹೋಗಿದೆ ಪ್ರೀ ಎಲೆಕ್ಷನ್ ರ್ಯಾಲಿ. ಪ್ರೀ ಎಲೆಕ್ಷನ್ ರ್ಯಾಲಿ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಬರುವಂಥ ಒಂದು ಓಟ. ಅದರಲ್ಲಿ 16% ಮೇಲಕ್ಕೆ ಹೋಗಿದೆ. ಸದ್ಯಕ್ಕೆ ನಿಫ್ಟಿ ಮೇಲಕ್ಕೆ ಹೋಗಿರೋದು ಕೇವಲ 10%. ಇನ್ನೂ 6% ಸ್ಟೀಮು, ಇನ್ನೂ ಆ ಜೋಶು ಬಾಕಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದಾದ ಮೇಲೆ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಒಂದು 6 ತಿಂಗಳಲ್ಲಿ ಒಂದು 17%ವರೆಗೂ ಇದೆ. ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಅಂದರೆ ಲೋಕಸಭಾ ಎಲೆಕ್ಷನ್ ಅಥವಾ ಈ ಎಲೆಕ್ಷನ್ ಹೇಳ್ತಾ ಇದ್ದಾರೆ? ಲೋಕಸಭಾ ಎಲೆಕ್ಷನ್. ಇದು ಕಳೆದ 5-6 ಎಲೆಕ್ಷನ್ಗಳಲ್ಲಿ ನಾವು ಮಾಡಿದಂಥ ಸಂಶೋಧನೆ. ಆದ್ದರಿಂದ ಜನ ಸಂತೋಷವಾಗಿರಬೇಕು. ಮತ್ತು ನೀವೇನಾದರೂ ಲಾಂಗ್ ಟರ್ಮಿಗೆ ಅಂತ ತೊಗೊಂಡ್ರೆ ಯಾವ ಕಾರಣಕ್ಕೂ ಮಾರಲಿಕ್ಕೆ ಹೋಗಬೇಡಿ. ಶಾರ್ಟ್ ಟರ್ಮ್ ಅಂತ ಹೇಳಿ ನೀವೇನಾದರೂ ಗ್ರಾಫನ್ನು ಆಧರಿಸಿ ಷೇರುಗಳನ್ನು ಕೊಂಡ್ರೆ 5-6-7% ಮಾರಲಿಕ್ಕೆ ಹೋಗಬೇಡಿ. ಏನಿದ್ದರೂ ಇನ್ನೂ ಬಹಳ ಮೇಲಕ್ಕೆ ಹೋಗೋದಿದೆ. ನೀವು ನಿಫ್ಟಿಯನ್ನು ಆಗಾಗ ನೋಡ್ತಾ ಇರಬೇಕಾಗುತ್ತೆ ಮತ್ತು ಮೂವಿಂಗ್ ಆ್ಯಾವ್ರೇಜನ್ನು ನೋಡ್ತಾ ಹೋಗಬೇಕಾಗುತ್ತೆ. ಬೇಕಾದಷ್ಟು ದುಡ್ಡು ಇನ್ನೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಬಾಕಿ ಇದೆ. ಎಸ್, ವಂಡರ್ಫುಲ್. ರೋಹನ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು ಈಗ ಹೊಳೆದದ್ದು. ನನಗೇನಂತಂದರೆ, ಈಗ ಈ ಒಂದು ನಾವು ಮಾಡ್ತಿರುವಂಥದ್ದು ಡಿಸೆಂಬರ್ ತಿಂಗಳ 2ನೇ ವಾರದಲ್ಲಿ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಸೆನ್ಸೆಕ್ಸು ಮತ್ತು ನಿಫ್ಟಿ ಏನು ಮೇಲೆ ಹೋಗಿದೆ, ಹೂಡಿಕೆಗೆ ಇದು ಸರಿಯಾದ ಸಮಯವೇ ಅಲ್ಲವೇ ಅಥವಾ ವೆಯ್ಟ್ ಮಾಡಬೇಕಾ? ಒಳ್ಳೆ ಪ್ರಶ್ನೆ ಇದು. ಎಷ್ಟೋ ಆರ್ಟಿಕಲ್ಸಲ್ಲೂ, ನ್ಯೂಸ್ ಪೇಪರಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ವೀಡಿಯೋಸಲ್ಲೂ ಕೇಳ್ತಾ ಇರ್ತಾರೆ, ಈಗ 70,000 ಆಗಿದೆ, ಈಗ ತುಂಬ ಹೈ ಇದೆ, ಸೊ ಇನ್ವೆಸ್ಟ್ ಮಾಡಲಿಕ್ಕೆ ಸಮಯ ಸರಿ ಇಲ್ಲ, ಸ್ವಲ್ಪ ಕೆಳಗೆ ಬರಲಿ ಆವಾಗ ಇನ್ವೆಸ್ಟ್ ಮಾಡ್ತೀನಿ ಅಂತ ಈ ಥರ ಪ್ರಶ್ನೆ ಕೇಳ್ತಿರ್ತಾರೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದರೆ ನಾನು ಹೇಳ್ತಾ ಇರೋದು 1 ವರ್ಷ 2 ವರ್ಷ ಅಲ್ಲ, ನೀವು ಒಂದು 5, 10, 15 ವರ್ಷ ನಾನು ಹಾಕ್ಬೋದು, ಇದು ನನ್ನ ರಿಟೈರ್ಮೆಂಟಿಗೆ ಅಥವಾ ಇನ್ನೂ ಯಾವುದೋ ಒಂದು ಪರ್ಪಸ್ಸಿಗೆ. ಆದರೆ ತುಂಬ ಟೈಮ್ ಇದೆ ಅಂತಿದ್ರೆ ನೀವು ಇವಾಗಲೂ ಹಾಕ್ಬೋದು. ಸ್ಮಾಲ್ ಅಮೌಂಟ್ ಮಂತ್ಲಿ ಹಾಕ್ಕೊಂಡು ಹೋದ್ರೆ ಆಯಿತು. ನೀವೇನು ಒಂದೇ ಸತಿಗೆ 10 ಲಕ್ಷ 20 ಲಕ್ಷ ಹಾಕ್ತಾ ಇಲ್ಲ. 5,000 10,000 ನಿಮಗೇನು ಸೇವಿಂಗ್ಸ್ ಇರ್ತದೆ ಅದನ್ನು ಪ್ರತಿ ತಿಂಗಳು ಶೇರ್ ಮಾರ್ಕೆಟಲ್ಲಿ ಹಾಕಿದ್ರು ಇದು ಒಳ್ಳೆಯ ಸಮಯನೇ, ಕರೆಕ್ಟ್ ಟೈಮೇ. ನಿಮ್ಮ ವಿಷನ್ ಒಂದು 10-15 ಇಯರ್ಸ್ ಇದ್ದರೆ, ಇಲ್ಲ ನನಗೆ ಈಗ ಹಾಕಬೇಕು ನೆಕ್ಸ್ಟ್ ಇಯರೇ ತೆಗಿಬೇಕಂದ್ರೆ ಮೇ ಬಿ ಆವಾಗ ಯೋಚನೆ ಮಾಡಬೇಕಾಗತ್ತೆ. ಆವಾಗ ಏನು ಹೇಳ್ತೀವಿ ಅಂದರೆ, ಲಂಸಮ್ ಅಮೌಂಟ್ ಹಾಕ್ತಿನಿದ್ರು, ಲಂಸಮ್ 1 ಲಕ್ಷ 2 ಲಕ್ಷ ಅಂತಿದ್ರು ನಿಮಗೆ ಮಿನಿಮಮ್ 5, 6, 7 ವರ್ಷ ಬೇಕು. ಸ್ಟಾಕ್ ಮಾರ್ಕೆಟ್ ಹಾಕ್ತೀವಿ ಅಂದರೆ ಅದು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟೇ. ಶಾರ್ಟ್ ಟರ್ಮಿಗೆ ಹಾಕ್ತೀವಿ ಅಂದರೆ ಅದಕ್ಕೆ ಗ್ರಾಫ್ ನೋಡಬೇಕಂತ ಈಗಷ್ಟೇ ಹೇಳ್ತು. ಆ ಮೂವಿಂಗ್ ಆ್ಯಾವ್ರೇಜಸ್ ಅಂತ ಬರ್ತದೆ, ಅಲ್ಲಿ ನಿಮಗೆ ಬೈ ಇಂಡಿಕೇಶನ್ ಬಂದರೆ ಮಾತ್ರ ಬೈ ಮಾಡಬೇಕು. ಸದ್ಯಕ್ಕೆ ಆ ಬೈ ಇಂಡಿಕೇಶನ್ ಇಲ್ಲ, ಹೋಲ್ಡ್ ಇಂಡಿಕೇಶನ್, ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ಸ್ವಲ್ಪ ಮೇಲೋಗಿದೆ. ಸೊ ಆ್ಯಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಪರ್ಸ್ನಲಿ ಹಾಗೂ ಬೇರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಎಷ್ಟೋ ಜನ ಲಾಂಗ್ ಟರ್ಮ್ ಅಂದರೆ ಲಕ್ಷಗಟ್ಟಲೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಅವರು ಪ್ರತಿ ತಿಂಗಳು ಒಂದು ಅಮೌಂಟ್ ಹಾಕ್ತಾರೆ. ಅವರು ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ, ನಾಳೆ ಏನಾಗುತ್ತೆ ನಾಳಿದ್ದು ಬೀಳುತ್ತಾ ಅಂತ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ 10 ವರ್ಷ ಆದಮೇಲೆ ಒಳ್ಳೆ ಅಮೌಂಟ್ ಬೇಕಂತ ಹಾಕ್ತಾರೆ. ಎಸ್ ಸರ್.
ಸಾಮಾನ್ಯವಾಗಿ ನಾನು ಇದಕ್ಕೆ ಪೂರಕವಾಗಿ ಹೇಳೋದೇನು ಅಂತಂದರೆ, ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಮುಹೂರ್ತ ಇಲ್ಲ. ಯಾವಾಗ ಹಾಕಿದ್ರೂ ನಿಮ್ಮ ದೃಷ್ಟಿ ಇನ್ನು 5, 10, 15, 20, 25 ವರ್ಷ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಇದೆ ಅಂತಂದರೆ ಈಗಲಿಂದ ಪ್ರಾರಂಭ ಮಾಡಿ. ವಂಡರ್ಫುಲ್. ಸೊ ದಟ್ ಈಸ್ ಸೆಟ್ ಅಂತಂದರೆ ನೀವು ಹೂಡಿಕೆ ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು, ಲಾಂಗ್ ಟರ್ಮ್ ವಿಷನ್ ಇದ್ದವರು. ಸೊ ಶಾರ್ಟ್ ಟರ್ಮ್ ವಿಷನ್ ಇದ್ದು ಸ್ವಲ್ಪ ಯೋಚನೆ ಮಾಡಬೇಕಂತ ಹೇಳಿದರು. ಸೊ ಇದು ಒಟ್ಟಿನಲ್ಲಿ ಒಂದು ಶುಭ ಮುಹೂರ್ತ ಇನ್ ದ ಸೆನ್ಸ್ ಒಳ್ಳೆಯ ದಿನ ನಾವು ಕಾರ್ಯಕ್ರಮ ಶುರು ಮಾಡಿದೆ, ಯಾಕಂದರೆ ಇವತ್ತು ತುಂಬ ಚೆನ್ನಾಗಿ ಹೋಗಿದೆ. ಸರ್, ಈಗ ಒಂದು ತುಂಬ ಜನ ಕೇಳುವಂಥ ಪ್ರಶ್ನೆನ ನಾನು ನಿಮಗೆ ಕೇಳ್ತೀನಿ. ಆ ಪ್ರಶ್ನೆ ಏನಂದರೆ, ಸರ್ಕಾರಿ ನೌಕರರು ಷೇರು ಮತ್ತು ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬಹುದಾ ಅನ್ನೋದು ಪ್ರಶ್ನೆ. ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಒಂದು ತಪ್ಪು ಕಲ್ಪನೆ ಇದೆ. ಅಂದರೆ ನಾನು ಷೇರಿನಲ್ಲಿ ಹಣವನ್ನು ಹಾಕಿದಾಗ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೋ, ಮತ್ತು ಅದಕ್ಕೆ ಸರ್ಕಾರದ ನಿಬಂಧನೆಗಳೇನಿದ್ದಾವೆ. ಸರ್ಕಾರದ ಹಲವಾರು ನಿಬಂಧನೆಗಳನ್ನು ನಾನು ಓಪನ್ ಮಾಡಿ ನೋಡಿದಾಗ ಏನು ಕಾಣ್ತು ಅಂತಂದರೆ, ಆವಾಗ ಮಾಡುವಂಥ ಟ್ರೇಡಿಂಗನ್ನು ಸರ್ಕಾರ ನಿಷೇಧಿಸಿದೆ. ಅಂದರೆ ಇವತ್ತು ತಗೊಳ್ಳೋದು ನಾಳೆ ಮಾರೋದು ಇದೆಲ್ಲ ಇಲ್ಲ. ಇಂಟ್ರಾಡೇ ಮತ್ತು ಫ್ಯೂಚರ್ಸ್ ಆನ್ ಆಪ್ಷನ್ಸ್ ಮತ್ತು ಆಗಾಗ ನೀವು ಮೊಬೈಲ್ ನೋಡುವಂಥದ್ದು, ಲ್ಯಾಪ್ಟಾಪ್ ನೋಡುವಂಥದ್ದನ್ನು ನಿಷೇಧಿಸಿದೆ. ಯಾಕಂದರೆ ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದೀರಿ ಮತ್ತು ನಿಮ್ಮ ಅನ್ನೆಸೆಸರಿ ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್ ಮಾಡಲಿ ಪ್ರಾರಂಭ ಮಾಡ್ತೀರಿ ಆಫೀಸ್ನಲ್ಲಿ. ಅದರ ಬದಲಾಗಿ ನೀವೇನಾದರೂ ದೀರ್ಘ ಅವಧಿ ಹೂಡಿಕೆ ಮಾಡ್ತೇನೆ, ತಿಂಗಳಿಗೊಮ್ಮೆ ಒಂದು 3-4 ಶೇರ್ ತೊಗೊಳ್ತೀನಿ ಅಂತಂದರೆ, ನಾನು ಹೇಳ್ತಾ ಇರೋದು ನ್ಯಾಯಾಧೀಶರುಗಳಾಗಲಿ ಪೊಲೀಸ್ನವರಾಗಲಿ ಯಾವುದೇ ಸ್ತರದ ಸರ್ಕಾರಿ ನೌಕರರು ಕೂಡ ಹಣವನ್ನು ಹಾಕಲಿಕ್ಕೆ ಯಾವ ಥರದ ನಿಷೇಧನೂ ಇಲ್ಲ. ಮತ್ತು ನನ್ನ ಪ್ರಕಾರ ನೀವು ಅದನ್ನು ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ಮಲಗಿರುವಾಗಲೂ ದುಡ್ಡು ಬರುವಂಥ ಒಂದೇ ಒಂದು ಜಾಗ ಯಾವುದು ಅಂತಂದರೆ ಷೇರು ಮಾರುಕಟ್ಟೆ. ನನಗೊಂದು ಭಾಳ ಆ್ಯಂಬಿಷಿಯಸ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ಪ್ರಶ್ನೆ ಬಂದಿರೋದು, ಇದು ಕೂಡ ನನ್ನ ತಲೆಯಲ್ಲಿ ಬಂದಿರಲಿಲ್ಲ ಈ ಪ್ರಶ್ನೆ, ಯಾಕಂದರೆ ನಾನಷ್ಟು ಆ್ಯಂಬಿಷಿಯಸ್ ಇಲ್ಲ, ನನಗಷ್ಟು ಅನಿಸಿರಲಿಲ್ಲ. ನಾವು ಸ್ಟಾಕ್ ಮಾರ್ಕೆಟಿಂದ ದಿನಕ್ಕೆ 5,000 ರೂಪಾಯಿ ಹಣವನ್ನು ಗಳಿಸಬಹುದೇ ಅನ್ನೋದು ಪ್ರಶ್ನೆ. ಅಂದರೆ ತಿಂಗಳಿಗೆ 1.5 ಲಕ್ಷ ನಾವು ಗಳಿಸಬಹುದಾ ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ರಶ್ನೆ. ದಯವಿಟ್ಟು ರೋಹನ್. ಇದು ತುಂಬ ಕಾಮನ್ ಕ್ವೆಶ್ಚನ್ನು, ನಿಮ್ಮ ಚಾನಲಲ್ಲೂ ಯಾರೋ ಕೇಳಿದ್ದಾರೆ. ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ತಿಂಗಳಾಗ ಒಂದು 20-22 ದಿವಸ ವರ್ಕಿಂಗ್ ಡೇಸು. 22 ದಿವಸಕ್ಕೆ ಪ್ರತಿದಿನ 5,000 ಮಾಡಿದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ನಾನು ಕೆಲಸಕ್ಕೆ ಹೋಗೋದು ನೆಸೆಸಿಟಿ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಬೆಡ್ಡಲ್ಲೇ ಕೂತ್ಕೊಂಡು ನಾನು ಟ್ರೇಡಿಂಗ್ ಮಾಡಿ ಆರಾಮಾಗಿರ್ಬೋದು ಅಂತ ಸುಮಾರು ಜನ ಒಂದು ಏನು ಹೇಳ್ತಾರೆ, ಒಂದು ಖುಷಿ, ಒಂದು ಆಸೆ ಇರ್ತದೆ ಈ ಥರ ಮಾಡಬೇಕು ಅಂತ. ಎಲ್ಲೋ ನೋಡಿರ್ತಾರೆ, ಯಾರೋ ವಿಡಿಯೋಲಿ ಹೇಳಿರ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಥವಾ ಈ ಥರ ಮಾಡ್ಬೋದು ಅಂತ. ಇದು ಯಾರೋ ಒಬ್ಬರು 1000 ಜನ ಅಲ್ಲಿ ಒಬ್ರು ಯಾರೋ ಮಾಡ್ತಿರ್ಬೋದು. 999 ಪೀಪಲ್ 5,000 ಪ್ರಾಫಿಟ್ ಅಲ್ಲ, 5,000 ದಿನ ಲಾಸ್ ಮಾಡ್ಬೋದು. 2 ದಿವಸ 3 ದಿವಸ 5 ದಿವಸ ಲಾಸ್ ಮಾಡ್ತಾರೆ. ಅವ್ರಿಗೆ ಏನು ಆಸೆ ಇರ್ತದೆ ಅಂದರೆ, ಓಕೆ ಒಂದು 5 ದಿವಸ ಹೋಗಿದೆ ಬಟ್ 6ನೇ ದಿವಸದಿಂದ ಪ್ರಾಫಿಟ್ ಬರುತ್ತಂತ. ಆ ಥರ ಇದೊಂದು 1 ತಿಂಗಳು 2 ತಿಂಗಳು ಮಾಡಿ 1 ಲಕ್ಷ 2 ಲಕ್ಷ ಮೈನಸ್ ಆದಮೇಲೆ ಅನಿಸುತ್ತೆ, ಅಯ್ಯೋ ಇದೆಲ್ಲ ನಮಗೆ ಆಗೋದಿಲ್ಲ, ಈ ಥರ ಬರೋದೂ ಇಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ರಿಸ್ಕ್ ಇದೆ ಅಂತ ಮತ್ತೆ ವಾಪಸ್ಸು ಅವರ ಬಿಸ್ನೆಸ್ಸು ಅಥವಾ ಅವರ ಕೆಲಸ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾರೆ. ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಷ್ಟು ಕಮ್ಮಿ ಟೈಮ್ ಕೊಡ್ತೀವಿ ಅಂದರೆ, ಈ ಡೈಲಿ ಮಾಡಬೇಕಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು, ಡೈಲಿ ಟ್ರೇಡಿಂಗ್ ಅಂತ ಕರಿತೀವಿ. ನಮ್ಮ ಟೈಮು ಎಷ್ಟು ಕಮ್ಮಿ ಕೊಡ್ತೀವಿ ಸ್ಟಾಕ್ ಮಾರ್ಕೆಟಿಗೆ ಅಂದರೆ, ಎಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಕಮ್ಮಿ ಟೈಮ್ ಕೊಡ್ತೀವಿ ಅಷ್ಟು ಜಾಸ್ತಿ ರಿಸ್ಕ್ ಆಗುತ್ತೆ. ಲಾಂಗ್ ಟರ್ಮ್ ಅಂದರೆ ನೀವು ಆರಾಮಾಗಿ ಒಂದು ಸೈಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಆಯ್ತು, ಯಾಕಂದರೆ ನಿಮಗೆ ಗೊತ್ತು 5-6 ವರ್ಷ ಆದರೂ ಈ ಥರ ಆಗುತ್ತೆ ಅಂತ. ನೀವು ಎಷ್ಟು ಕಮ್ಮಿ ಟೈಮ್ ಕೊಡ್ತೀರಿ ಅಷ್ಟು ರಿಸ್ಕ್ ಜಾಸ್ತಿ ಆಗುತ್ತೆ. ಡೈಲಿ ಅಂದರೆ ನೀವು ಕೊಡ್ತಾ ಇರೋದು 3-4 ಗಂಟೆ 5 ಗಂಟೆ ಒಂದು ದಿವಸ ವರ್ಕಿಂಗ್ ಡೇ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಕಮ್ಮಿ ಚಾನ್ಸ್ ಪ್ರಾಫಿಟ್ ಮಾಡಲಿಕ್ಕೆ. ಸುಮಾರು ಜನ ನಾನು ನೋಡಿದ್ದೀನಿ 2 ದಿವಸ 3 ದಿವಸ ಪ್ರಾಫಿಟ್ ಮಾಡ್ತಾರೆ, ಫುಲ್ ಜೋಶು ಫುಲ್ ಕಾನ್ಫಿಡೆನ್ಸ್ ಬರುತ್ತೆ. 4ನೇ ದಿವಸ ಅಥವಾ 5ನೇ ದಿವಸ 6ನೇ ದಿವಸ ಪ್ರಾಫಿಟ್ ಬಂದಿದ್ದು ಹೋಯಿತು, ಪ್ಲಸ್ ಇವರ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲು ಮೈನಸ್ ಆಗಿಬಿಡ್ತದೆ, ಸ್ವಲ್ಪ ಅಮೌಂಟ್ ಹೋಗ್ಬಿಡ್ತದೆ ಅದರಲ್ಲಿ. ಅವ್ರ ಕ್ಯಾಪಿಟಲ್ 1 ಲಕ್ಷ ಇದ್ದರೆ ಒಂದು 10-15 ಸಾವಿರ ಅದರಲ್ಲೂ ಮೈನಸ್ ಆಗುತ್ತೆ, ಪ್ರಾಫಿಟ್ಟು ಫುಲ್ಲಿ ಮೈನಸ್ ಆಗಿರ್ತದೆ. ಇದು ಯಾರು ಮಾಡಬೇಕಂದ್ರೆ, ನಿಮ್ಮ ಹತ್ರ 1 ಕೋಟಿ ಇದ್ದು ಒಂದು 1 ಲಕ್ಷ 2 ಲಕ್ಷ ನನಗೆ ಆಚೆ ಈಚೆ ಆದರೂ ನನಗೆ ಏನು ಟೆನ್ಷನ್ ಇಲ್ಲ, ಪರವಾಗಿಲ್ಲ, ನಾನು ಟ್ರೈ ಮಾಡ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಮಾಡ್ಬೋದಷ್ಟೇ. ನನಗೆ ಇರೋ ಸ್ಮಾಲ್ ಅಮೌಂಟು ನಾನು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇನ್ನೂ ನನ್ನ ಲೈಫಲ್ಲಿ ಏನೇನು ಆಗಬೇಕು, ಮನೆ ಖರೀದಿ ಮಾಡೋದು, ಮಕ್ಕಳದು ಖರ್ಚಿಗೆ ನೋಡ್ಕೋಬೇಕಂತಿದ್ರೆ ಇದನ್ನು ಟ್ರೈ ಮಾಡಲಿಕ್ಕೂ ಹೋಗಬೇಡಿ. ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ, ಮೋಸ್ಟ್ ರಿಸ್ಕಿ ಥಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್. ಬಟ್ ಅಂದರೆ ಈಗ ಇಂಟ್ರಾಡೇ ಟ್ರೇಡಿಂಗು ರಿಸ್ಕಿ ಅಂತ ಹೇಳಿದ್ರಿ. ಸೊ ಹಾಗಾದ್ರೆ 5,000 ಗಳಿಸೋಕ್ಕಾಗಲ್ಲ ನಮಗೆ. 5,000 ಅಲ್ಲ, 1,000 ಇದ್ರೂ ಕಷ್ಟ.
ಪ್ರತಿದಿನ ಆಗೋದಿಲ್ಲ, ಯಾವುದೋ ಒಂದು 2 ದಿವಸ ಬರ್ಬೋದು, ಮತ್ತು ಬಾಕಿ 3 ದಿವಸ ಹೋಗ್ಬೋದು. ನೆಟ್ ಇಫೆಕ್ಟು, ನಾನು ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ನೆಟ್ ಇಫೆಕ್ಟು ಲಾಸು. ನಿಮಗೆ 5,000 ಈ ಥರ ಒಂದು 3 ದಿವಸ ಬರ್ಬೋದು, ಇನ್ನೊಂದು 4 ದಿವಸ 5,000 10,000 ಅಂತ ಮೈನಸ್ ಆಗಿ ನೆಟ್ಟು 20,000 ಲಾಸ್ ಅಂತ ಹೇಳ್ತೀರಿ. ಸೊ ಪ್ರತಿದಿನ ಬರೋದಂತೂ ಇಟ್ ಈಸ್ ಇಂಪಾಸಿಬಲ್. ಇದು ಯಾವ ಥರ ಅಂದರೆ, ಸರ್ ಪ್ರತಿದಿನ ವಿರಾಟ್ ಕೊಹ್ಲಿ 50 ರನ್ಸ್ ಹೊಡಿತಾರ ಅಂತ. ಇಲ್ಲ, ಅವ್ರು ವಿರಾಟ್ ಕೊಹ್ಲಿ ಇರಲಿ ಯಾರೇ ಇರಲಿ, ಪ್ರತಿ ಮ್ಯಾಚಲ್ಲೂ ಅವ್ರು 50 ಹೊಡೆಯಲ್ಲ. ಕೆಲವು ಮ್ಯಾಚಲ್ಲಿ 0, ಕೆಲವು ಮ್ಯಾಚಲ್ಲಿ 100 ಆ ಥರ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನೆಟ್ ಇಫೆಕ್ಟು ನಮ್ಮ ಸೆಬಿ ಅಂಕಿಅಂಶ ಅಂದರೆ ಸೆಬಿ ನಮ್ಮ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾಲೇ ನಾವು ಒಂದು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿ ಲಾಗಿನ್ ಮಾಡುವಾಗ ಹಾಕ್ತಾರೆ, ಈ ಥರ 89% ಇನ್ವೆಸ್ಟರ್ಸ್ ಲೂಸ್ ಮನಿ ಫ್ಯೂಚರ್ಸ್ ಆಪ್ಷನ್ಸ್ ಇಂಟ್ರಾಡೇ ಟ್ರೇಡಿಂಗಲ್ಲಿ, ಹುಷಾರಾಗಿರಿ ಅಂತ ನಾವು ಸಿಗರೆಟ್ ಪ್ಯಾಕೆಟಲ್ಲಿ ಹಾಕ್ತಿರಲ್ವ ಇಂಜುರೀಸ್ ಟು ಹೆಲ್ತ್ ಅಂತ, ಅಲ್ಲಿ ಹಾಕ್ತಾ ಇದ್ದಾರೆ. ಸುಮಾರು ಇನ್ವೆಸ್ಟರ್ಸ್ ಅದನ್ನು ನೋಡಲ್ಲ, ಡೈರೆಕ್ಟಾಗಿ ಲಾಗಿನ್ ಆಗಿ ಜಂಪ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ದುಡ್ಡನ್ನು ಪ್ರಾಫಿಟ್ ಮಾಡಲಿಕ್ಕೂ ಸಾಧ್ಯ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡಲಿಕ್ಕೂ ಸಾಧ್ಯ ಇದೆ. ನೀವು ಏನು ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರ ಇನ್ಸ್ಟ್ರೂಮೆಂಟ್ಸ್ ಇದು ಯಾವ ಥರ ಅಂದರೆ, ಗಾಡಿಯನ್ನು 120 ಕಿಲೋಮೀಟ್ರಲ್ಲಿ ಓಡಿಸ್ದಾಗಾಯಿತು, ಓಡಿಸ್ಬೋದು ಸರ್, ಹೌದು, ಬಟ್ ಏನಾದರೂ ಆಚೆ ಆದರೆ ಮತ್ತೆ ಏನಾಗುತ್ತೆ ಅಂತ ಗೊತ್ತಿದೆ ನನಗೆ. ಒಂದು ವಿಚಾರ ಸರ್, ಲಾಂಗ್ ಟರ್ಮಲ್ಲಿ ಈಗ ಅದೇ ಪ್ರಶ್ನೆ ಕೇಳಿದೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಖಂಡಿತ 5,000 ಅದನ್ನು ದಿನಕ್ಕೆ 5,000 ಗಳಿಸ್ಬೋದು ಲಾಂಗ್ ಟರ್ಮ್ನಲ್ಲಿ. ಕೊನೆಯಲ್ಲಿ ಈಗ ನಿಮ್ಮ ಪ್ರಶ್ನೆ ಏನು ಅಂತಂದರೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದವರಿಗೆ 5,000 ಬರುತ್ತೆ. ಹೌದು, 20 ವರ್ಷದ ಮೇಲೆ ಲೆಕ್ಕ ಹಾಕಿದಾಗ ಬರುತ್ತೆ. ಆದರೆ ನಿಮಗೆ ಶಾರ್ಟ್ ಟರ್ಮಲ್ಲಿ ಬರೋದಿಲ್ಲ. ಇದಕ್ಕೆ ಪೂರಕವಾಗಿ ಇನ್ನೊಂದು ಹೇಳಬೇಕಾಗತ್ತೆ. ನಮ್ಮ ಹತ್ರ ಬಹಳ ಜನ ಈ ಪ್ರಶ್ನೆ ಕೇಳ್ತಾರೆ, ದಿನಕ್ಕೆ 5,000 ಉತ್ಪತ್ತಿ ಮಾಡಬಹುದೇ? ಹೌದು, ಜನರಿಗೇನಾದರೂ ಅನುಕೂಲ ಆದರೆ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನನ್ನ ವಯಸ್ಸನ್ನು ಮನಸ್ಸಿನಲ್ಲಿಟ್ಕೊಂಡು ನಾನೇನು ಮಾಡಿದೆ ಅಂತಂದರೆ, ಕಳೆದ 6 ತಿಂಗಳಿಂದ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಸ್ಟಾರ್ಟ್ ಮಾಡಿದೆ. ಫ್ಯೂಚರ್ಸ್ ಇಲ್ಲ, ಬರೀ ಆಪ್ಷನ್ಸ್ ಮಾತ್ರ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಒಂದು 4.5 ಲಕ್ಷ ಪ್ರಾಫಿಟ್ ಬಂತು, ಒಂದು ಅಂದಾಜು 3 ತಿಂಗಳಲ್ಲಿ. ಅದಾದ ಮೇಲೆ ಅಂದಾಜು 1.5 ಲಕ್ಷ ಹೊರಟೋಯಿತು. ಈಗ ಸದ್ಯಕ್ಕೆ ನನ್ನ ಪ್ರಾಫಿಟ್ಟು 6 ತಿಂಗಳಲ್ಲಿ 3,15,000 ಕೂತಿದೆ. ಈಗ ಕಳೆದ ಒಂದು 15 ದಿವಸದಿಂದ ನಾವು ಡಿಸಿಷನ್ ತೊಗೊಂಡ್ವಿ, ಇನ್ನು ಮುಂದೆ ನಾವು ಆಪ್ಷನ್ಸ್ ಮಾಡೋದಿಲ್ಲ. ಯಾಕಂತಂದರೆ ಅದರಲ್ಲಿ ಲಾಸ್ ಆಗುವ ಚಾನ್ಸಸ್ಸು ತುಂಬ ಇದೆ. ನನಗೆ ತುಂಬ ಎಕ್ಸ್ಪರ್ಟೈಸ್ ಇದ್ದದ್ರಿಂದ ನಾನು 3.25 ಲಕ್ಷ ಪ್ರಾಫಿಟಲ್ಲಿ ಕೂತಿದ್ದೇನೆ. ಬಾಕಿಯವರು ಗ್ಯಾರಂಟಿ ಮೈನಸ್ ಇರ್ತಾರೆ. ಎಸ್, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಡಿಮಟೀರಿಯಲೈಸ್ ಅಕೌಂಟ್ ಅಂತ ನಾವು ಅದನ್ನು ಫುಲ್ ಫಾರ್ಮ್ ಹೇಳೋದಾದರೆ, ಅದನ್ನು ನಾವು ಬ್ರೋಕರ್ ಇಲ್ಲದೆ ಮಾಡಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ. ಓಕೆ, ಬ್ರೋಕರ್ ಇಟ್ಕೊಂಡು ನಾವು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಎರಡನೇ ಪ್ರಶ್ನೆ. ಎರಡೂ ದಯವಿಟ್ಟು ಸೇರಿಸಿ. ಅಕಸ್ಮಾತ್ ನಾವು ಮಾಡಿರೋ ಯಾರೋ ಬ್ರೋಕರ್ ಜೊತೆಗೆ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಅವನು ಓಡೋಗ್ಬಿಟ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ. ಇದನ್ನು ನೀವು ಸರಿಯಾದ ಸಮಯದಲ್ಲಿ ಕೇಳಿದ್ದೀರಿ. ಇದಕ್ಕೆ ಉತ್ತರವನ್ನು ಬಹುಶಃ ಇವತ್ತಿನವರೆಗೆ 100 ಬಾರಿ ನಾವು ಹೇಳಿದ್ದರೂ ಕೂಡ 101ನೇ ಬಾರಿಯೂ ಕೂಡ ಅಷ್ಟೇ ಉತ್ಸಾಹದಿಂದ ತಾಳ್ಮೆಯಿಂದ ಹೇಳಬೇಕಾಗುತ್ತೆ. ಯಾಕಂದರೆ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಎಂದಾದರೆ 3.5 ಕೋಟಿ ಕನ್ನಡಿಗರು ಈ ಚಾನಲನ್ನು ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತಾದರೆ ಅವರು ಎಲ್ಲರಿಗಿರೋ ಡೌಟ್ ಇದು. ಉದಾಹರಣೆಗೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಬ್ರೋಕರಲ್ಲೇ ಆಗೋದಿಲ್ಲ, ಇಲ್ಲ ಆಗೋದಿಲ್ಲ. ಒಂದು ಬ್ರೋಕರ್ ಮುಖಾಂತರ ಡಿಮ್ಯಾಟ್ ಕಂಪನಿಗಳು ನಮ್ಮ ದೇಶದಲ್ಲಿ 2, CDSL ಮತ್ತು NSDL. ಅವುಗಳಿಗೆ ಇರುವಂತಹ ಬ್ರೋಕರ್ಸು ಅದನ್ನು ಮಾಡ್ತಾರೆ, ಅವರ ಮುಖಾಂತರನೇ ಹೋಗಬೇಕಾಗತ್ತೆ. ಆದ್ದರಿಂದ ನೀವು ನಿಮ್ಮ ಅಕೌಂಟನ್ನು ತೆಗೆದುಕೊಂಡು NSDL CDSಲ್ಲಿ ನೀವು ಹಣವನ್ನು ಹಾಕಬೇಕಾದ್ರೆ ಬ್ರೋಕರ್ ಮುಖಾಂತರ ಹೋಗುತ್ತದೆಯೇ ವಿನಃ ಆ ಷೇರುಗಳು ಬ್ರೋಕರ್ ಹತ್ರ ಇರುವುದಿಲ್ಲ. ಇದು ಹೇಗೆ ಅಂತಂದರೆ, ನಿಮ್ಮ ಮನೆಯ ಪಕ್ಕದಲ್ಲಿ ನೀವೇನಾದರೂ ಫಿಕ್ಸಡ್ ಡಿಪಾಸಿಟ್ ಕೆನರಾ ಬ್ಯಾಂಕ್ನಲ್ಲಿ ಮಾಡಿದ್ರೆ ಅದು ಆ ಬ್ರ್ಯಾಂಚ್ನಲ್ಲಿರೋದಿಲ್ಲ, ಹೆಡ್ ಆಫೀಸಲ್ಲಿ ಇರ್ತದೆ ಅಲ್ವಾ? ಅದರಿಂದ ಆ ಬ್ರ್ಯಾಂಚಿನ ಮ್ಯಾನೇಜರ್ ಓಡೋದ್ರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ನೀವು ಕೇಳ್ತೀರಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ, ಹೆಡ್ ಆಫೀಸರ್ ಕೊಡ್ತಾರೆ. ಅದೇ ಥರನೇ CDSLಲ್ಲಿ ನಿಮ್ಮ ಷೇರುಗಳು ಭದ್ರವಾಗಿದ್ದಾವೆ, ಎಲ್ಲೂ ಹೋಗೋದಿಲ್ಲ. ಮುಂದಿನ ಪ್ರಶ್ನೆ ನೀವು ಕೇಳಿದ್ದು ಓಡಿ ಹೋದರೆ. ಒಂದು ನಿಮಿಷ ಸರ್, ಇದು ನೀವು ಬ್ರೋಕರ್ ಇದ್ದಾನೆ ಅಂತಂದರೆ ಭಾಳ ಜನಕ್ಕೆ ಈಗ ಏನು ಅನ್ಸುತ್ತೆ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ವ್ಯಕ್ತಿ ಅಲ್ಲ, ಇಲ್ಲಿ ವ್ಯಕ್ತಿ ಅಲ್ಲ, ಸೈಬರ್ ಬ್ರೋಕರ್ ಕೂಡ ಆಗಬಹುದು. ಇದು ಹೇಗೆ ಅಂತಂದರೆ KSRTC ಟಿಕೆಟ್ ಬುಕ್ ಮಾಡಿದ ಹಾಗೆ. ಮೊದಲು ನಾವು ಬ್ರೋಕರ್ ಹತ್ರ ಹೋಗ್ತಾ ಇದ್ವಿ, ಬುಕ್ ಮಾಡ್ತಾ ಇದ್ವಿ. ಈಗ ನಾವೇ ಬುಕ್ ಮಾಡ್ತೀವಿ, ಆದರೆ ಬ್ರೋಕರೇಜನ್ನು ಅಲ್ಲೇ ಕಟ್ತೀವಿ. ಸಿನಿಮಾ ಟಿಕೆಟ್ ತೊಗೊಂಡಾಗಿ ಕನ್ವೀನಿಯನ್ಸ್ ಫೀ ಅಂತ ಅಲ್ಲೇ ಕಟ್ತೀವಿ. ಈಗ ಮುಂದಿನ ಪ್ರಶ್ನೆ ನೀವು ಕೇಳ್ತಾ, ಸೊ ಆ ಥರದ್ದು ಅಂದರೆ ಈಗ ನಾವು ನೋಡೋಂಥದ್ದು ಯಾವುದು ಅಂದರೆ ಈ ಥರ ಆ್ಯಪ್ಗಳ ಮೂಲಕ, ಕೈಟ್ಗಳ ಮೂಲಕ, ಆಮೇಲೆ ಅಪ್ಸ್ಟಾಕ್ಸ್ ಮೂಲಕ, ಇವೆಲ್ಲ ಬ್ರೋಕರೇಜು. ಅಲ್ಲಿ ನೀವು ಬ್ರೋಕರೇಜನ್ನು ಕಟ್ತೀರಿ, ಸೈಬರ್ ಬ್ರೋಕರಿಗೆ ಕಟ್ತೀರಿ.
ಅಂದರೆ ಒಬ್ಬ ಫಿಸಿಕಲ್ ಬ್ರೋಕರ್ ಇರೋದಿಲ್ಲ. ಎಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಥರನೇ ಒಬ್ಬ ಫಿಸಿಕಲ್ ಬ್ರೋಕರನ್ನು ಕೂಡ ನೀವು ನಿಯೋಜಿಸಿಕೊಳ್ಬೋದು, ಏನೂ ತೊಂದರೆ ಇಲ್ಲ. ಆವಾಗಲೂ ಕೂಡ ಅಷ್ಟೇ ದುಡ್ಡನ್ನು ತಗೊಳ್ತಾರೆ, ಅದರಿಂದ ಜಾಸ್ತಿನೂ ತಗೊಳ್ಳೋದಿಲ್ಲ. ಓಕೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ನಮ್ಮ ಅಕೌಂಟನ್ನು ಮಾಡಿದಾಗ ಒಂದು ಡಿಮೆಟ್ ಅಕೌಂಟ್ ಇರುತ್ತೆ, ಒಂದು ಟ್ರೇಡಿಂಗ್ ಅಕೌಂಟ್ ಇರುತ್ತೆ. ಟ್ರೇಡಿಂಗ್ ಅಕೌಂಟ್ ಅಂತಂದರೆ ನಾವು ಯಾವುದಾದ್ರೂ ಶೇರನ್ನು ಕೊಂಡಾಗ ಹಣವನ್ನು ಸಂದಾಯ ಮಾಡಲಿಕ್ಕೆ ನಾವು ಬ್ರೋಕರ್ ಹತ್ರ ಓಪನ್ ಮಾಡಿದಂಥ ಒಂದು ಬ್ಯಾಂಕ್ ಅಕೌಂಟ್. ಮತ್ತು ನಮ್ಮ ಸೇವಿಂಗ್ಸ್ ಬ್ಯಾಂಕಿನಿಂದ ನಾವು ಹಣವನ್ನು ನಮ್ಮ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಕಾಯ್ತಾ ಇರ್ತೇವೆ ಮತ್ತು ಬ್ರೋಕರಿಗೆ ಹೇಳ್ತೇವೆ ಇವತ್ತು 100 ರಿಲಯನ್ಸ್ ತೊಗೊಳ್ಳಿ ಅಂತ. ಆ 100 ರಿಲಯನ್ಸಿಗೆ ಬೇಕಾದ ಹಣವನ್ನು ಅವರು ಅವರಲ್ಲಿರುವಂಥ ಟ್ರೇಡಿಂಗ್ ಅಕೌಂಟಿಂದ ತಗೊಳ್ತಾರೆ. ಕರೆಕ್ಟ್. ಪ್ರಶ್ನೆ ಏನು ಅಂತಂದರೆ, ಈ ಬ್ರೋಕರು ಆ ಹಣದೊಂದಿಗೆ ಓಡಿ ಹೋದರೆ ಏನು ಮಾಡೋದು? ಕರೆಕ್ಟ್. ಇದೊಂದು ಪಾಸಿಬಿಲಿಟಿ ಇದೆ. ಓಡಿ ಹೋದರೆ ಏನು ಮಾಡೋದು, ಅಥವಾ ಆ ಒಂದು ಬ್ರೋಕರೇಜ್ ಸಂಸ್ಥೆ ಮುಚ್ಚಿ ಹೋದರೆ ಏನು ಮಾಡೋದು? ಈಗ ಇದು ಒಂದು ಒಳ್ಳೆಯ ಪ್ರಶ್ನೆ ಮತ್ತು ಆಗಬಹುದಾದಂಥ ಒಂದು ಸನ್ನಿವೇಶ. ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೇನೆ. ಮೊದಲನೇದಾಗಿ, ನಿಮಗೆ ಹಣವನ್ನು ಹಾಕಲಿಕ್ಕೆ ಅಂದರೆ ಶೇರನ್ನು ಕೊಳ್ಳುವ ಮೊದಲು ಮಾತ್ರ ಹಾಕಿ ಅಲ್ಲಿಯೇ 1 ಕೋಟಿ 2 ಕೋಟಿ ಇಡುವಂಥದ್ದಲ್ಲ. ಕರೆಕ್ಟ್. ಅಥವಾ ದೊಡ್ಡ ಅಮೌಂಟ್ ಇಡುವುದಲ್ಲ. ಯಾಕಂದರೆ ಅದಕ್ಕೆ ನಿಮಗೆ ಇಂಟ್ರೆಸ್ಟು ಬರೋದಿಲ್ಲ, ಅದು ಬ್ರೋಕರ್ ಅಕೌಂಟಲ್ಲಿರುತ್ತೆ. ಎರಡನೆಯದ್ದು, ಈಗ ಸದ್ಯದ ಮಟ್ಟಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಬ್ರೋಕರೇಜ್ ಕಂಪನಿಯಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ 25 ಲಕ್ಷದ ಒಳಗಡೆ ಇಟ್ಟರೆ, ಅಕಸ್ಮಾತ್ ಆ ವ್ಯಕ್ತಿ ಕಂಪನಿ ಏನಾದರೂ ಕ್ಲೋಸ್ ಆದರೆ ಓಡಿ ಹೋದರೆ ನಿಮಗೆ 25 ಲಕ್ಷದವರೆಗೂ ಇನ್ಶೂರೆನ್ಸ್ ಇದೆ, ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ ಫಂಡಿಂದ. ಆಯ್ತಲ್ಲ? ನೀವು ಯಾವುದೇ ಶೇರನ್ನು ತಗೊಂಡಾಗ ಮಾರಿದಾಗ ಒಂದು ಸ್ಮಾಲ್ ಅಮೌಂಟ್, 1 ರೂಪಾಯಿ 2 ರೂಪಾಯಿ ಕಟ್ಟಾಗ್ತಾ ಹೋಗುತ್ತೆ ಇಡೀ ದೇಶದಲ್ಲಿ. ಅದು ದೊಡ್ಡ ಅಮೌಂಟ್ ಆಗಿ ಸರ್ಕಾರದಲ್ಲಿ ಬಿದ್ದಿದೆ. ಆವಾಗ ಏನು ಮಾಡ್ತಾರೆ ಅಂತಂದರೆ, ಅವರು ಆ 25 ಲಕ್ಷವನ್ನು 3 ವರ್ಷದ ಒಳಗಾಗಿ ನೀವು ಹೇಳಬೇಕು ನನ್ನ ದುಡ್ಡು ಹೋಗಿದೆ ಅಂತ, ಅವರು ಅದನ್ನು ಹುಡುಕಿ ನಿಮ್ಗೆ ಕೊಡ್ತಾರೆ. ಅವರು ಮೊದಲು ಕಲೆಕ್ಟ್ ಮಾಡ್ತಾರೆ, ಆಮೇಲೆ ಬ್ರೋಕರ್ನ ಹುಡ್ಕೊಂಡು ಹೋಗ್ತಾರೆ. ಒಂದು. ಎರಡನೇದ್ದು ಇನ್ನೂ ಇಂಪಾರ್ಟೆಂಟ್, ಈಗ ಮೊನ್ನೆಯಿಂದ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಆಸ್ಬಾ ಅಂತ ಸ್ಟಾರ್ಟ್ ಆಗಿದೆ. ಆಸ್ಬಾ ಅಂತ ಅಂದರೆ, ನೀವು ಯಾವುದೇ ಒಂದು ಶೇರನ್ನು ಕೊಳ್ಳಬೇಕಾದ್ರೆ ನೀವು ಬ್ರೋಕರ್ ಅಕೌಂಟಿಗೆ ಹಣವನ್ನು ಹಾಕಬೇಕಾಗಿಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಣವನ್ನು ಇಟ್ಟು ಇದಕ್ಕೆ ಈ ಪರ್ಟಿಕ್ಯುಲರ್ ಶೇರಿಗೆ ಇದನ್ನು ನಾನು ಇಟ್ಕೊಂಡಿದ್ದೇನೆ ಅಂತಂದರೆ, ಅದೇನೋದು ಸಂದಾಯ ಮಾಡುವಂಥ ಒಂದು ಏಜೆನ್ಸಿ ಇದೆಯಲ್ಲ, ಅದನ್ನು ಸೆಟಲ್ ಮಾಡುವಂಥದ್ದು, ಅದು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಹಣವನ್ನು ತೆಗೆದು ಡೈರೆಕ್ಟಾಗಿ ಕೊಡ್ತಾರೆ. ಬ್ರೋಕರಿನ ಕೈವಾಡ ಇರುವುದೇ ಇಲ್ಲ. ಹಾಗೂ ಮುಂದಿನ ದಿನಗಳಲ್ಲಿ ಆಸ್ಬಾ ಅಂದರೆ ಇದೊಂದು ಆ್ಯಕ್ಚುಲಿ ಓಲ್ಡ್ ಕಾನ್ಸೆಪ್ಟೇ. ಮುಂಚೆ ಈಗ IPO ಅದೇ ಕಾನ್ಸೆಪ್ಟು. ನಾವು IPO ಇನ್ವೆಸ್ಟ್ ಮಾಡುವಾಗ ಯಾವುದೋ ಒಂದು ಹೊಸ ಕಂಪ್ನಿ ಬಂತು, ಮೊನ್ನೆ ಟಾಟಾ ಟೆಕ್ನಾಲಜೀಸ್ ಅಂತ ಬಂತಂದರೆ, ನಾವು ಇಷ್ಟು ಶೇರ್ಸ್ ವರ್ತು 50,000 ವರ್ತು ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನನ್ನ ಅಕೌಂಟ್ 50,000 ವಿಡ್ರಾ ಆಗಲ್ಲ, ಅಕೌಂಟಲ್ಲಿ 50,000 ಬ್ಲಾಕ್ ಆಗುತ್ತೆ. ನೀವು ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ನಿಮಗೆ ಅಲಾಟ್ಮೆಂಟ್ ಆದರೆ 50,000 ಡೆಬಿಟ್ ಆಗುತ್ತೆ. ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಆ ಬ್ಲಾಕೇಜನ್ನು ರಿಮೂವ್ ಮಾಡ್ತಾರೆ. ಇವಾಗ ಅದು ಬೇರೆ ಯಾವುದಕ್ಕಾದರೂ ಖರ್ಚು ಮಾಡ್ಬೋದು. ಸಿಮಿಲರ್ಲಿ ಶೇರ್ ಮಾರ್ಕೆಟಲ್ಲಿ ಇದಿರಲಿಲ್ಲ. ನೀವು ಟ್ರೇಡಿಂಗ್ ಅಕೌಂಟಿಗೆ ಹಾಕಬೇಕು, ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಮಾಡಿ ಇಷ್ಟು ಶೇರ್ಸ್ ನೀವು ಪರ್ಚೇಸ್ ಮಾಡಿದರೆ ಇಷ್ಟು ಅಮೌಂಟು ಡೆಬಿಟ್ ಆಯಿತು ಅಂತ. ಈಗ ಡಿಸೆಂಬರ್ ಎಂಡಿಂದ ಸೆಬಿ ಅವರು CDSL ಅವರು ಡಿಸೈಡ್ ಮಾಡಿದ್ದಾರೆ, ಇದು ಆಪ್ಷನಲ್ಲು, ಮೇ ಬಿ ಫ್ಯೂಚರಲ್ಲಿ ಕಂಪಲ್ಸರಿನೂ ಆಗುತ್ತೆ ಒಂದು ವರ್ಷದಲ್ಲಿ ಮೇ ಬಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಿ, 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, 1 ಲಕ್ಷ ಅಕೌಂಟಲ್ಲಿ ಇಟ್ಕೊಂಡಿರಿ. ಟ್ರೇಡಿಂಗ್ ಅಕೌಂಟ್ ಆಫ್ ದಿ ಬ್ರೋಕರಿಗೆ ಹಾಕೋದು ಬೇಡ, ಅಲ್ಲೇ ಅದು ಬ್ಲಾಕ್ ಆಗುತ್ತೆ. ಯಾವ ದಿವಸ ನೀವು ಶೇರ್ ಪರ್ಚೇಸ್ ಮಾಡ್ತೀರಿ ಆ ಅಮೌಂಟಿಗೆ ಡೆಬಿಟ್ ಆಗುತ್ತೆ, ನಿಮಗೆ ಅಷ್ಟು ಶೇರ್ಸ್ ಬರುತ್ತೆ. ಉಲ್ಟಾ ಪ್ರೊಸೆಸ್ ಅದೇ ಥರ ಆಗುತ್ತೆ ನೀವು ವಾಪಸ್ಸು ಸೇಲ್ ಮಾಡುವಾಗ. ನನಗಿದು ಮೊನ್ನೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಈ ಯಾವುದು IPOಗಳು ಓಪನ್ ಆಯ್ತಲ್ಲ ಸರ್ ಮೊನ್ನೆ, ಯಾವುದು ಒಂದು ಗಾಂಧಾರ್ ಆಯಿಲ್ ಅಂತ ಒಂದು, ಆಮೇಲೆ ಇನ್ನೊಂದು ಯಾವುದು ಟಾಟಾ ಟೆಕ್ನಾಲಜಿ. ಅವಾಗ ನನಗೊಬ್ರು ಹೇಳಿದ್ರು ಹಿಂಗೆ ಮಾಡಿ ಅಂತ. ಅದು 15 ಬ್ಲಾಕ್ ಆಯ್ತು. ಅದು ಆಮೇಲೆ ನನಗೆ ಸಿಗಲಿಲ್ಲ, ಅದು ಅನ್ಬ್ಲಾಕ್ ಆಯಿತು ಅಷ್ಟೇ. ಅಂದರೆ ನಮ್ಮ ಅಕೌಂಟಲ್ಲೇ ದುಡ್ಡು ಇರುತ್ತೆ, ಎಲ್ಲೂ ಹೋಗಲ್ಲ. ಬಹಳ ಜನ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂತಂದರೆ, ಆ ಟಾಟಾ ಟೆಕ್ನಾಲಜೀಸ್ ಅವರು ಹಣವನ್ನು ತೆಗೆದುಕೊಂಡಿದ್ದಾರೆ, ನನಗೆ ರಿಫಂಡ್ ಮಾಡಿಲ್ಲ ಅಂತ ಭಾಳ ಜನ ಕಂಪ್ಲೇಂಟ್. ಅವ್ರು ಮರ್ತೋಗಿದ್ದಾರೆ, ಮೊದಲು ಬ್ಲಾಕ್ ಆಗಿತ್ತು, ಅನ್ಬ್ಲಾಕ್ ಆಗಿತ್ತು, ಅವ್ರ ಅಕೌಂಟಲ್ಲೇ ಇದೆ. ಇವ್ರು ಏನಾಗುತ್ತೆ ಅಂತಂದರೆ ಟಾಟಾದಿಂದ ಬಂದಿಲ್ಲ ಅಂತ ಎಕ್ಸ್ಟ್ರಾ ಕಾಯ್ತಿರ್ತಾರೆ. ಅದು ಇನ್ನೊಂದು ಏನಾಗುತ್ತೆ ಅಂದರೆ, ನಮಗೆ ನಮ್ಮ ಅಕೌಂಟಲ್ಲೇ ಇರುವಾಗ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ, ಇಂಟ್ರೆಸ್ಟು ಬರ್ತಾ ಇರ್ತದೆ. ಅದೇನು ಒಂದು ತಿಂಗಳು ಅಥವಾ 10 ದಿವಸ ಏನೋ ಕಾಯ್ತಾ ಇರ್ತೀವಿ, ಅದಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದಿರ್ತದೆ. ಬೇರೆಯವ್ರ ಅಕೌಂಟಿಗೆ ಹೋದರೆ ಅವ್ರ ಅಕೌಂಟಿಗೆ ಇಂಟ್ರೆಸ್ಟ್ ಬರುತ್ತೆ, ನಮಗೆ ಬರೋದಿಲ್ಲ. ಎಸ್, ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಇನ್ನೂ ಒಂದು ಪ್ರಶ್ನೆ ರೋಹನ್ ಚಂದ್ರಗೆ, ನಾವು ಒಬ್ಬ ವ್ಯಕ್ತಿ ಹೆಸರಲ್ಲಿ 1ಕ್ಕಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ಗಳನ್ನ ಓಪನ್ ಮಾಡಬಹುದಾ ಅನ್ನೋದು.
ಒಳ್ಳೆ ಪ್ರಶ್ನೆ. ಈ ಡೌಟ್ ಯಾವಾಗಲೂ ನಮಗೆ ಬರ್ತಾ ಇರ್ತದೆ ಆವಾಗ. ಡಿಮ್ಯಾಟ್ ಅಕೌಂಟಲ್ಲಿ ನೀವು ಎಷ್ಟು ಅಕೌಂಟ್ಸ್ ಬೇಕಾದರೂ ಓಪನ್ ಮಾಡ್ಬೋದು. ನೀವು ಕೇಳ್ಬೋದು ಬ್ಯಾಂಕ್ ಅಕೌಂಟ್ ಎಷ್ಟು ಓಪನ್ ಮಾಡ್ಬೋದು ಒಂದು ವ್ಯಕ್ತಿ. ನೀವು ಹೇಳ್ಬೋದು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ, HDFC ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ, 2 ಅಕೌಂಟ್ ಇದೆ, ಅಥವಾ 4 ಅಕೌಂಟ್ ಇರ್ಬೋದು. ನಿಮ್ಮ ಹೇಗೆ ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡ್ಬೋದು. ಸುಮಾರು ಜನಕ್ಕೆ 2 ಅಕೌಂಟ್ ಇದ್ದೇ ಇರ್ತದೆ, ಒಂದು ಪ್ರೈವೇಟ್, ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಂತ. ಅದೇ ಥರ ಡಿಮ್ಯಾಟ್ ಅಕೌಂಟಲ್ಲೂ ನೀವು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಅಕೌಂಟ್ ಓಪನ್ ಮಾಡ್ಬೋದು. ನೀವು ಅಕೌಂಟ್ ಓಪನ್ ಮಾಡುವಾಗ ಸಿಂಪಲ್ಲು, ಇದು ಕಾಮನ್ ಸೆನ್ಸು. ನಿಮ್ಮ ಪ್ಯಾನ್ ಕಾರ್ಡ್ ಕೊಡ್ತೀರಿ, ನಿಮ್ಮ ಹತ್ರ ಒಂದೇ ಪ್ಯಾನ್ ಕಾರ್ಡ್ ಇರೋದು, ಅದನ್ನು ಕೊಡ್ತೀರಿ, ಅದರ ಆಧಾರ್ ಕಾರ್ಡ್ ಕೊಡ್ತೀರಿ, ಅದರ ಪ್ರಕಾರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುತ್ತೆ. ನೀವು ಝೀರೋಡಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿರ್ಬೋದು, ಮೋತಿಲಾಲ್ ಒಸ್ವಾಲ್ ಒಂದು ಅಕೌಂಟ್ ಓಪನ್ ಮಾಡಿರ್ಬೋದು, ಮತ್ತು ಏಂಜಲ್ ಬ್ರೋಕಿಂಗಲ್ಲಿ ಓಪನ್ ಮಾಡಿರ್ಬೋದು. ಯಾವ ಲಿಮಿಟೂ ಇಲ್ಲ. ಪರ್ಸ್ನಲಿ ನನ್ನ ಹತ್ರನೂ ಒಂದು 5-6 ಅಕೌಂಟ್ ಇದೆ, ಬೇರೆ ಬೇರೆ ಟೈಮಲ್ಲಿ ಓಪನ್ ಮಾಡಿದ್ದೀನಿ. ಚಿಕ್ಕವನಿರುವಾಗ ಒಂದು ಅಕೌಂಟು, ಮದುವೆ ಆದಮೇಲೆ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ, ಮಗು ಹುಟ್ಟುವ ಮುಂಚೆ ನನ್ನ ಹೆಸರಲ್ಲಿ ಇನ್ನೊಂದು ಅಕೌಂಟು, ಮಗುಗೋಸ್ಕರ ಇನ್ವೆಸ್ಟ್ಮೆಂಟ್ ಆಗಲಿ ಅಂತ. ಸೊ ಈ ಥರ ಮಾಡ್ಕೊಂಡು ಹೋಗ್ಬೋದು. ಅಥವಾ ಒಂದು ಅಕೌಂಟ್ ಇಟ್ಕೊಳ್ತೀರಿ ಅಂದರೆ ಒಂದು ಅಕೌಂಟಲ್ಲೇ ಮ್ಯಾನೇಜ್ ಮಾಡ್ಬೋದು. ಏನು ದೊಡ್ಡ ಪ್ರಾಬ್ಲಮ್ ಅಂತಿಲ್ಲ. ಬೇರೆ ಬೇರೆ ಪರ್ಪಸ್ಸಿಗೆ ಬೇಕಾದರೆ ಬೇರೆ ಬೇರೆ ಅಕೌಂಟು, ಒಂದು 2-3 ಅಕೌಂಟ್ ಇದ್ದರೂ ಪರವಾಗಿಲ್ಲ. ಸೊ ನೋ ಲಿಮಿಟ್. ಈ ಥರ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ, ಅದನ್ನು ಮ್ಯಾನೇಜ್ ಮಾಡಬೇಕು. ಕೆಲವು ಬ್ರೋಕರೇಜು ಒಂದು ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ, ಒಂದು ₹300, ₹300-400 ಪರ್ ಆ್ಯನಮ್ ಅಂತ. ದೊಡ್ಡ ಅಮೌಂಟ್ ಅಲ್ಲ, ಬಟ್ ಅನ್ನೆಸೆಸರಿಯಾಗಿ ಅಕೌಂಟ್ ಓಪನ್ ಮಾಡೋದು ಬೇಡ. ನಿಮಗೆ ಅದು ಪರ್ಪಸ್ ಇದ್ದರೆ ಓಪನ್ ಮಾಡಿ, ಅದ್ರದ್ದು ಮೇಂಟೆನೆನ್ಸ್ ಚಾರ್ಜಸ್ ಕಟ್ಟಿ. ಒಂದು ಬ್ಯಾಂಕ್ ಲಾಕರ್ ಓಪನ್ ಮಾಡಿದಾಗೆ, ಬ್ಯಾಂಕ್ ಲಾಕರು ನೋಡಿ, ನೀವು ಮನೆ ಪಕ್ಕದಲ್ಲಿ ಒಂದು ಲಾಕರು, ಮತ್ತು ಎಷ್ಟೋ ವರ್ಷ ಹಿಂದೆ ಇನ್ನೊಂದು ಬ್ಯಾಂಕಲ್ಲಿ ಒಂದು ಅಕೌಂಟ್ ಇತ್ತು, ಆವಾಗ ಒಂದು ಲಾಕರ್ ಇಟ್ಕೊಂಡಿದೆ. ಲಿಮಿಟ್ ಇಲ್ಲ, ಅದ್ರದ್ದು ಏನು ಚಾರ್ಜಸ್ ಕಟ್ಟಬೇಕು ಅಷ್ಟೇ. ಎಸ್, ಈ ವಿಚಾರ ಗೊತ್ತಿರಲಿಲ್ಲ. ಈಗ ಓಪನ್ ಸೈಬರ್ ಬ್ರೋಕರೇಜ್ ಅಂತ ನಾವು ಅಂದ್ವಿ, ಎಷ್ಟು ಬೇಕಾದ್ರೂ ಓಪನ್ ಮಾಡ್ಬೇಕಂತ ಅಂದರೆ ಕಾಮನ್ ಆಗಿ ತುಂಬ ಜನ ಯೂಸ್ ಮಾಡ್ತಿರುವಂಥದ್ದು ಬ್ರೋಕರೇಜ್ ಸಂಸ್ಥೆಗಳು ಯಾವುದನ್ನು ನೀವು ಸುಮ್ಮನೆ ಒಂದು ಸಜೆಸ್ಟ್ ಮಾಡ್ತೀರಾ ಇದನ್ನೆಲ್ಲ ಮಾಡಬಹುದು ಅಂತ ಹೇಳಿ? ನೋಡಿ, ಆ್ಯಸ್ ಪರ್ ದಿ ಟಾಪ್ 5 ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಅಕೌಂಟ್ಸ್ ಇನ್ ಇಂಡಿಯಾ, ನಂಬರ್ ಆಫ್ ಅಕೌಂಟ್ಸ್ ಯಾವುದು ಜಾಸ್ತಿ ಇದೆ ಇಂಡಿಯಾದಲ್ಲಿ ಸದ್ಯಕ್ಕೆ, ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ, ಝೀರೋಡಾ, ಗ್ರೋ ಅಂತ ಬರುತ್ತೆ, GROWW, ಮತ್ತು ಇನ್ನೊಂದು ಏಂಜಲ್ ಬ್ರೋಕಿಂಗ್ ಅಂತಿದೆ, ಏಂಜಲ್ 1 ಅಂತ ಕರೀತಾರೆ, ಮತ್ತು ಇನ್ನೊಂದು ಅಪ್ ಸ್ಟಾಕ್ಸ್ ಅಂತ ಬರುತ್ತೆ, UPSTOX ಅಂತ. ಗೂಗಲ್ ಮಾಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಮತ್ತು ICICI ಡೈರೆಕ್ಟ್ ಅಂತಿದೆ, ಮೋತಿಲಾಲ್ ಒಸ್ವಾಲ್ ಅಂತಿದೆ. ಇದೆಲ್ಲ ದ ಬಿಗ್ಗೆಸ್ಟ್, ಅಂದರೆ ಜಾಸ್ತಿ ಅಕೌಂಟ್ಸು, ಎಷ್ಟೋ ಲಕ್ಷ ಅಕೌಂಟ್ಸು ಒಬ್ಬರೊಬ್ಬರು ಬ್ರೋಕರ್ಸ್ ಅಂತ ಇದೆ. ಸೊ ಯಾರಾದರೂ ಓಪನ್ ಮಾಡಲಿಲ್ಲ ಅಂದರೆ ಎಲ್ಲಾದರೂ ಈ ಹೆಸರೆಲ್ಲ ಗೂಗಲ್ ಮಾಡಿ ಎಲ್ಲನೂ ಆನ್ಲೈನ್ ಮಾಡ್ಬೋದು, ಎಲ್ಲನೂ ಆನ್ಲೈನ್ ಅಪ್ಲೋಡ್ ಮಾಡೋದು, ಎಲ್ಲೂ ಫಿಸಿಕಲ್ ಆಗಿ ಹೋಗೋ ನೆಸೆಸಿಟಿ ಇಲ್ಲ. ನಾನು ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ತೇನೆ. ನೀವು ಯಾವುದೇ ಒಂದು ಕಂಪೆನಿಯಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ತೀನಿ ಅಂದರೆ 2 ವಿಧ, ಒಂದು ಪೇಯ್ಡ್, ಇನ್ನೊಂದು ಫ್ರೀ. ಸೊ ಸದ್ಯದ ಮಟ್ಟಿಗೆ ನೀವು ಶೇರುಗಳನ್ನು ಡೆಲಿವರಿ ತೊಗೊಳ್ಬೇಕಾದ್ರೆ ಯಾವ ಕಂಪೆನಿಯವರು ನಿಮಗೆ ಫ್ರೀಯಾಗಿ ಕೊಡ್ತಾರೋ ಅದನ್ನು ತೊಗೊಳ್ಳೋದು ಉತ್ತಮ. ಅಂದರೆ ಅವರಲ್ಲಿ ಸರ್ವಿಸ್ ಸ್ವಲ್ಪ ಕಮ್ಮಿ ಇರುತ್ತೆ, ನಿಮಗೆ ನೀವು ಫುಲ್ಲಿ ಟೆಕ್ ಸಾವಿ ಆಗಿರಬೇಕಾಗುತ್ತೆ. ಆದ್ದರಿಂದ ನಾವು ಹೇಳೋದು, ನಿಮ್ಮ ರಿಸರ್ಚ್ ಮಾಡಿ ಯಾವುದರಲ್ಲಿ ಫ್ರೀ ಇದೆ ಅದನ್ನು ತೊಗೊಳ್ಳಿ. ಓಕೆ, ಎಸ್ ಸರ್. ಸರ್, ಈಗ ನಾನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೆ, ಕೈಟಲ್ಲಿ ಮಾಡಿದೆ ಅಂತ ಅಂದ್ಕೊಳ್ಳಿ, ಅದು ಕೈಟಲ್ಲಿ ಝೆರೋದಾದಲ್ಲಿ ಮಾಡಿದೆ ಅಂತ ಅಂದ್ಕೊಳ್ಳಿ. ಆಮೇಲೆ ನೀವು ಸಜೆಸ್ಟ್ ಮಾಡ್ತೀರಾ ಸ್ಟಾಕ್ಸ್ಗಳು, ನೀವು ವಾರ ತಿಂಗಳಿಗೆ ಬೇರೆ ಬೇರೆ ಸ್ಟಾಕ್ಸ್ಗಳನ್ನ ಸಜೆಸ್ಟ್ ಮಾಡ್ತಿರ್ತೀರಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ, ಮತ್ತು ಬೇರೆ ಬೇರೆ ಸೆಕ್ಟರಲ್ಲಿ, ಮತ್ತು ಬೇರೆ ಬೇರೆ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಈ ಥರ ಎಲ್ಲ ಮಾಡ್ತಿರ್ತೀರ. ಬಟ್ ಒಬ್ಬ ಕಾಮನ್ ಮ್ಯಾನ್ ನಮ್ಮಂಥವ್ರು, ನಾವು ಲುಕ್ ಟುವರ್ಡ್ಸ್ ಯು, ನಮ್ಗೇನು ಬೇಕಂದ್ರೆ ನಿಮ್ಮ ಕಡೆ ನೋಡ್ತಿರ್ತೀವಿ. ಸೊ ಆ ಥರ ಒಂದು ಪ್ರಶ್ನೆ ಏನಂತಂದರೆ, ನಾನು ಓಪನ್ ಮಾಡಿದ ಮೇಲೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸ್ಟಾಕ್ಸ್ಗಳು, ಅದು ನಂಬರ್ ಆಫ್ ಸ್ಟಾಕ್ಸ್ ಅಂದರೆ 10 ಕಂಪನಿಗಳ ಸ್ಟಾಕ್ಸ್, ಎಷ್ಟು ಕಂಪನಿಗಳ ಸ್ಟಾಕ್ಸ್ ಇರಬೇಕು ಅನ್ನೋದು ಒಂದು, ಮತ್ತು ಒಂದೊಂದು ಕಂಪನಿದು ಎಷ್ಟು ಇರಬೇಕು ಅನ್ನೋದು ಪ್ರಶ್ನೆ ಬರ್ಬೋದು ಬಹುಶಃ. ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು ಸರ್? ಒಂದು ಸಣ್ಣ ಕರೆಕ್ಷನನ್ನು ಮಾಡ್ತಾ ಇದ್ದೇನೆ. ನೀವು ಹೇಳಿದ ಸಜೆಷನ್ ಅಂತ, ಅಲ್ಲಿ ಒಂದು ಮಾಡಿಫಿಕೇಷನ್ ಮಾಡಬೇಕಾಗುತ್ತೆ. ನಾವು ಸಜೆಷನ್ ಕೊಡೋದನ್ನು ಸೇಬಿಯವರು ಡಿಬಾರ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಯಾವುದೇ ಶೇರನ್ನು ನೀವು ಸಲಹೆ ಕೊಡಬಾರ್ದು. ಏನಿದ್ದರೂ ಕೂಡ ಆ ವ್ಯಕ್ತಿಗೆ ಹೇಳ್ಬೋದು. ಅಂದರೆ ನಾನೊಬ್ಬ ಹೆಲ್ತ್ ಮಿನಿಸ್ಟ್ರ್ ಇದ್ದ ಹಾಗೆ ಇಂಥ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳುವಾಗಿಲ್ಲ. ಏನಿದ್ದರೂ ಒಳ್ಳೆಯ ಹಾಸ್ಪಿಟ್ಲಿನ ಲಕ್ಷಣಗಳೇನು ಅಂತ ಹೇಳ್ಬೋದು. ಹಾಗೆಯೇ ಒಳ್ಳೆಯ ಶೇರಿನ ಲಕ್ಷಣಗಳೇನು ಅಂತ ಹೇಳಿದಾಗ ನೀವು ಅದರ ಮೇಲೆ ನಿಮ್ಮದೇ ಆದಂಥ ಸಂಶೋಧನೆ ನಡೆಸಿ, ಈಗಾಗಲೇ ನೀವು ಹೇಳಿದ್ರಿ ಆ ಮಾತು ಬೆಳಿಗ್ಗೆ, ನಾನು ಸಂಶೋಧನೆ ಮಾಡಿ ಕೆಲವು ಶೇರುಗಳನ್ನು ಕಂಡುಹಿಡಿದಿದ್ದೀನಿ ಅಂತ, ಅದು ಸರಿಯಾದಂತಹ ಒಂದು ಟೆಕ್ನಿಕ್. ನಾವು ಹೇಳಬಾರ್ದು ಮತ್ತು ನಾವು ಬಾಯ್ಬಿಟ್ಟು ಏನನ್ನು ಹೇಳುವಾಗೂ ಇಲ್ಲ. ಆಯಿತು, ಒಂದು. ಎರಡನೇದ್ದು, ನೀವೀಗ ಎಷ್ಟು ಶೇರುಗಳನ್ನು ತಗೊಳ್ಬೋದು? ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ನಮ್ಮ ದೇಶದಲ್ಲಿ 97% ಜನ
ಏನಿದ್ದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಫುಲ್ ಟೈಮ್ ಆಗಿರುವವರಲ್ಲ. ಹೌದು. ಆದ್ದರಿಂದ ಅವರು ಎಲ್ಲೋ ಕೆಲಸ ಮಾಡ್ತಾರೆ ಮತ್ತು ತಮ್ಮ ಉಳಿತಾಯದ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿ ಅದಕ್ಕೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮನಸ್ಸು ಮಾಡಿದವರು. ಆದ್ದರಿಂದ ಅವ್ರ ಹತ್ರ ಜಾಸ್ತಿ ಸಮಯ ಇಲ್ಲ. ಅವರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಡ್ವೊಕೇಟ್ ಇರ್ಬೋದು, ಅವರಿಗೆ ಅದರಲ್ಲಿ ಜಾಸ್ತಿ ಇದೆ, ಅಲ್ಲಿ ಹೋಗ್ತಿರ್ತಾರೆ. ಇದು ಕೇವಲ ಪಾರ್ಟ್ ಟೈಮ್. ಆದ್ದರಿಂದ ನಾವು ಹೇಳೋದೇನು ಅಂತಂದರೆ, ನೀವು 8ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 8ರಿಂದ 10 ಷೇರುಗಳನ್ನು ಮಾತ್ರ ಮುಟ್ಟಬೇಕು. ಉದಾಹರಣೆಗೆ ನೀವು moneycontrol.com ಹೋದರೆ ಒಂದು 25 ಥರದಲ್ಲಿ ಷೇರುಗಳನ್ನು 1900 ಷೇರುಗಳನ್ನು ಡಿವೈಡ್ ಮಾಡಿದ್ದಾರೆ. ಫೈನಾನ್ಸ್ ಕ್ಷೇತ್ರಕ್ಕೆ ಸೇರಿದ್ದು, ರಿಯಲ್ ಎಸ್ಟೇಟಿಗೆ ಸೇರಿದ್ದು, IT ಕ್ಷೇತ್ರಕ್ಕೆ ಸೇರಿದ್ದು, ಮತ್ತು ಬ್ಯಾಂಕಿಂಗಿಗೆ ಸೇರಿದ್ದು, ಇತ್ಯಾದಿ ಇತ್ಯಾದಿ. ಸೊ ನಿಮಗೆ ಬ್ಯಾಂಕಿಂಗ್ ಮತ್ತು ಫೈನಾನ್ಸನ್ನು ಒಂದೇ ಅಂತ ತೊಗೊಂಡ್ರೆ ನೀವು ಅದರಲ್ಲಿ ಕೇವಲ 1 ಷೇರನ್ನು ಮಾತ್ರ ಖರೀದಿ ಮಾಡ್ಬೋದು. ಉದಾಹರಣೆಗೆ ಬಜಾಜ್ ಫೈನಾನ್ಸ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಇಲ್ಲ SBI ಇರ್ಬೋದು. ಅಥವಾ ನೀವೇನಾದರೂ 2 ತೊಗೋಬೇಕು ಅಂತಂದರೆ 1 ಕ್ಷೇತ್ರಕ್ಕೆ 10% ಮಾತ್ರ ನಿಮ್ಮ ಹಣವನ್ನು ಹಾಕ್ತಾಯಿದ್ದೀರಿ. ಯಾಕಂದರೆ ಇದಕ್ಕೆ ನಾವು ಡೈವರ್ಸಿಫಿಕೇಷನ್ ತಂತ್ರ ಅಂತ ಕರಿತೇವೆ. ಯಾಕಂದರೆ ಎಲ್ಲವನ್ನು ಒಂದೇ ಕಡೆ ಹಾಕಿದ್ರೆ ನೀವು ತೆಗೆದುಕೊಂಡಂಥ ಕಂಪನಿಯ ಚೇರ್ಮನ್ ಏನಾದರೂ ಮಾಡಿಕೊಂಡರೆ ನೀವು ಅದನ್ನೇ ಮಾಡಿಕೊಳ್ಳಬೇಕಾಗ್ತದೆ. ಅದರಿಂದ ಹುಷಾರಾಗಿರಬೇಕು. ಏನಿದ್ದರೂ ಕೂಡ ನೀವು ನಿಮ್ಮ ಹಣವನ್ನು 10 ಕಂಪನಿಗಳಿಗೆ ಹಂಚಬೇಕು. ಆ್ಯಾವ್ರೇಜ್ ಆಗಿ ಪ್ರಪಂಚ ಎಲ್ಲ ಹೆಚ್ಚು ಕಡಿಮೆ ಆದರೂ ಒಳ್ಳೆಯ ರಿಟರ್ನ್ಸ್ ಬರುತ್ತೆ. ಈಗ ನೀವು ಒಂದು ಕ್ಷೇತ್ರದಲ್ಲಿ 2 ತೊಗೊಳ್ತೀನಿ ಅಂತಂದರೆ 10 ರೂಪಾಯಿ ಮಾತ್ರ ಇರೋದು 100 ರೂಪಾಯಿ ಹಾಕಲಿಕ್ಕೆ. ನೀವು ಫೈನಾನ್ಸ್ನಲ್ಲಿ 2 ತೊಗೊಳ್ತೀನಿ ಅಂತಂದರೆ ಆವಾಗ ಬಹುಶಃ SBI 5% ತೊಗೊಳ್ಬೋದು ಮತ್ತು ಬಜಾಜ್ ಫೈನಾನ್ಸ್ 5% ತೊಗೊಳ್ಬೋದು. 10ರ ಮೇಲೆ ಹೋಗಬಾರ್ದು. IT ನಲ್ಲೂ ಹಾಗೇ ನೀವು ಇನ್ಫೋಸಿಸು ತೊಗೊಳ್ಬೋದು, TCS ತೊಗೊಳ್ಬೋದು. ಮುಂದಕ್ಕೆ ಹೋಗ್ತಾ ಇದ್ದಾಗೆ L&T ಅನ್ನುವಂಥದ್ದು ಕನ್ಸ್ಟ್ರಕ್ಷನ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಅದೇ ಥರನೇ ಇನ್ನೂ ಮುಂದಕ್ಕೆ ಹೋಗ್ತೀನಿ ಅಂದರೆ ಟೈಟನ್ ಅನ್ನುವಂಥದ್ದು ಜ್ಯುವೆಲರಿ ಸೆಕ್ಷನಿಗೆ ಸೇರಿರೋದು. ಎಲ್ಲದಕ್ಕೂ ಇಷ್ಟೇ ಅಲಾಟ್ಮೆಂಟ್ ಅಂತಂದರೆ 10 ಕ್ಷೇತ್ರಕ್ಕೆ ಸಂಬಂಧಿಸಿದ್ದು 10 ಷೇರುಗಳು ಮುಂಚೂಣಿಯಲ್ಲಿರುವಂಥದ್ದು. ಓಕೆ. ನಂಬರ್ ಆಫ್ ಸ್ಟಾಕ್ಸ್ ಅನ್ನೋದು ಡಿಪೆಂಡ್ಸ್. ಅದು ನೀವು ತೊಗೊಳ್ತಾ ಹೋಗ್ಬೋದು. ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಮ ಹತ್ರ ಟೈಟನ್ನು 400 ಇರ್ಬೋದು, ಏಷ್ಯನ್ ಪೇಂಟ್ 300 ಇರ್ಬೋದು, SBI 1500 ಇರ್ಬೋದು. ಆದರೆ ಎಲ್ಲವೂ ಕೂಡ ಕೊನೆಯಲ್ಲಿ ಒಂದು ಮೊತ್ತವನ್ನು ತಗೊಂಡಾಗ 10%ಗಿಂತ ಮೇಲೆ ಯಾವ ಒಂದು ಕ್ಷೇತ್ರದಲ್ಲೂ ಇರಬಾರ್ದು. ಒಂದು ಕ್ಷೇತ್ರಕ್ಕೆ 10%ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಮಹಾಮನಿ ಕಾರ್ಯಕ್ರಮದಲ್ಲಿದ್ದೀವಿ. ನಮ್ಮ ಜೊತೆಗೆ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಿದ್ದಾರೆ. ನಾವು ಹೂಡಿಕೆ ಬಗ್ಗೆ, ಸ್ಟಾಕ್ಸ್ ಬಗ್ಗೆ, ಶೇರ್ಸ್ ಬಗ್ಗೆ, ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಒಂದು ಪ್ರಶ್ನೆ ಭಾಳಷ್ಟು ಸಲ ಬರುವಂಥದ್ದು ಏನಂತಂದರೆ, ಅದು ನಾನು ರೋಹನ್ ಚಂದ್ರ ಅವ್ರಿಗೆ ಕೇಳ್ತೀನಿ. ಸೊ ನಾವು 3 ಥರದ ಹೂಡಿಕೆಗಳನ್ನ ನೋಡ್ತೀವಿ. ಒಂದು ಲಾಂಗ್ ಟರ್ಮ್, ಇನ್ನೊಂದು ಶಾರ್ಟ್ ಟರ್ಮ್, ಇನ್ನೊಂದು ಇಂಟ್ರಾಡೇ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲವೇ ಇಲ್ಲ ನಮ್ಮಂಥ ಸಾಮಾನ್ಯ ಜನರಿಗೆ. ಅದು ಬಹಳ ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಇರುತ್ತೆ. ಸೊ ಹೂಡಿಕೆ ಮಾಡಬೇಕಾದ್ರೆ ಯಾವ ತಂತ್ರ ಅನುಸರಿಸಬೇಕು? ಲಾಂಗ್ ಟರ್ಮ್ ಇಟ್ಕೋಬೇಕಾ, ಶಾರ್ಟ್ ಟರ್ಮ್ ಇಟ್ಕೋಬೇಕಾ, ಮತ್ತು ಇಂಟ್ರಾಡೇ ಇಟ್ಕೋಬೇಕಾ? ಮತ್ತು ಶಾರ್ಟ್ ಟರ್ಮ್ ಅಂದರೆ ಎಷ್ಟು, ಲಾಂಗ್ ಟರ್ಮ್ ಅಂದರೆ ಎಷ್ಟು, ಅದನ್ನು ದಯವಿಟ್ಟು ಹೇಳಿ. ನನಗೆ ಹೇಳಬೇಕಂತಿದ್ದೆ, ನೀವೇ ಕೇಳಿದ್ರಿ. ಲಾಂಗ್ ಟರ್ಮ್ ಅಂದರೆ ಸುಮ್ಮನೆ ಹಾಗೆ ನೋಡಿದ್ರೆ ಎಷ್ಟು ವರ್ಷ ಏನಂತ ಗೊತ್ತಾಗೋದಿಲ್ಲ. ಲಾಂಗ್ ಟರ್ಮ್ ಅಂದರೆ ನಾವೇನು ಹೇಳ್ತೀವಿ ಅಂದರೆ 5, 10, 15, 20 ವರ್ಷ ನೀವು ಇಟ್ಕೊಳ್ತೀರಿ ಅಂದರೆ ಅದಕ್ಕೆ ಲಾಂಗ್ ಟರ್ಮ್. 1 ವರ್ಷ 2 ವರ್ಷ ಲಾಂಗ್ ಟರ್ಮ್ ಅಲ್ಲ. ಶಾರ್ಟ್ ಟರ್ಮು ನಾವು ಮಾಡುವ ಟೆಕ್ನಿಕ್ಸಲ್ಲಿ ಹಾಗೂ ನಾವು ಹೇಳ್ಕೊಡೋ ಟೆಕ್ನಿಕ್ಸಲ್ಲಿ ಶಾರ್ಟ್ ಟರ್ಮ್ ಅಂದರೆ ಕೆಲವು ವಾರ ಇರ್ಬೋದು, ಕೆಲವು 2-3 ತಿಂಗಳು, 4 ತಿಂಗಳು, 5 ತಿಂಗಳು ಇರ್ಬೋದು. ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಮಾರ್ನಿಂಗಲ್ಲೇ ಹಾಗೂ ಸಾಯಂಕಾಲ ಒಳಗೆ ಆ ಟ್ರಾನ್ಸಾಕ್ಷನ್ ಮುಗ್ದೋಯ್ತು. ಒಂದೇ ದಿವಸ ಇಂಟ್ರಾಡೇ ಅಂದರೆ 1 ದಿವಸ ಒಳಗೆ ಆ ಟ್ರಾನ್ಸಾಕ್ಷನ್ ಸಂಜೆ ಸೇಲ್ ಮಾಡೋದು ಒಂದೇ ದಿವಸಲ್ಲಿ ಆಗಿರಬೇಕು. ಅದಕ್ಕೆ ಇಂಟ್ರಾಡೇ ಅಂತ ಕರೀತಾರೆ. ಮೋರ್ ದೆನ್ ದಟ್ ದೆನ್ ಯು ಕ್ಯಾನ್ ಕಾಲ್ ಇಟ್ ಶಾರ್ಟ್ ಟರ್ಮ್. ಈಗ ನಾನು ಆವಾಗ ಹೇಳಿದೆ, ಎಷ್ಟು ಸಮಯ ಜಾಸ್ತಿ ಕೊಡ್ತೀರಿ ಅಷ್ಟು ಜಾಸ್ತಿ ಪ್ರಾಫಿಟ್ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಅಷ್ಟು ಕಮ್ಮಿ ರಿಸ್ಕಲ್ಲಿ ನಾವು ಎಷ್ಟು ಸಮಯ ಕಮ್ಮಿ ಕೊಡ್ತೀವಿ. ಇಂಟ್ರಾಡೇಯಲ್ಲಿ ಬಂದರೆ ಬರ್ಬೋದು, ಬರಲಿಲ್ಲ ಅಂತ ಕಂಪ್ಲೀಟಾಗಿ ಲಾಸ್ ಆಗ್ಬೋದು. ಶಾರ್ಟ್ ಟರ್ಮಲ್ಲಿ ರಿಸ್ಕ್ ಇದೆ. ಆದರೆ ನೀವು ಒಂದು ತಿಂಗಳು 2 ತಿಂಗಳು ಟೆಕ್ನಿಕಲ್ ಅನಾಲಿಸಿಸ್ ಅಂತ ನಾವು ರಿಸರ್ಚ್ ಮಾಡಬೇಕು, ಸ್ಟಡಿ ಮಾಡಬೇಕು, ಗ್ರಾಫನ್ನು ನೋಡಬೇಕು ನಾವು ಸ್ಟಾಕ್ಸದು. ಆವಾಗ ಕೆಲವು ಟೈಮಲ್ಲಿ ಬೈಯಿಂಗು ಸೆಲ್ಲಿಂಗ್ ಇಂಡಿಕೇಶನ್ ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ ನೀವು ಶಾರ್ಟ್ ಟರ್ಮಲ್ಲಿ ಮೇ ಬಿ 25 to 30% ನೀವೇನು ಇನ್ವೆಸ್ಟ್ಮೆಂಟ್ ಹಾಕ್ತೀರಿ ಅದಕ್ಕೆ ನೀವು ಮಾಡ್ಬೋದು. ಹೇಗೆ ಅಂದರೆ ಡಿಸೆಂಬರ್ 1 ಬೈ ಮಾಡಿರ್ತೀರಿ, ಬೈ ಇಂಡಿಕೇಶನ್ ಬರುವಾಗ ಮೇ ಬಿ ಡಿಸೆಂಬರ್ ಎಂಡಲ್ಲಿ ಸೆಲ್ ಇಂಡಿಕೇಶನ್ ಬರ್ಬೋದು. ಅಷ್ಟೊಳಗೆ ಒಂದು 6-7% ಬಂದಿರ್ಬೋದು ನಿಮಗೆ. ಇದು ವೆರಿ ಗುಡ್ ಪ್ರಾಫಿಟ್. ಯಾಕಂದ್ರೆ 1 ತಿಂಗಳಲ್ಲಿ ನಾನು ಹಾಕಿದ 1 ಲಕ್ಷ 1,06,000 ಆಗಿರ್ಬೋದು. ಅದೇ 1 ಲಕ್ಷ 1 ವರ್ಷಕ್ಕೆ FDಯಲ್ಲಿ ಇಟ್ಟರು 1 ವರ್ಷ ಆದಮೇಲೆ 6,000 ಬರ್ಬೋದು.
ಆದರೆ ಇಲ್ಲಿ ಏನು ಹೇಳಿದೆ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಯಾವಾಗಲೂ ನಾನು ಪರ್ಚೇಸ್ ಮಾಡ್ತೀನಿ, ಯಾವಾಗಲೂ ನಾನು ಸೇಲ್ ಮಾಡ್ತೀನಿ, ನೀವು 1 ಲಕ್ಷ ಹಾಕಿದ್ದು 95,000 ಆಗ್ಬೋದು, ಯಾಕಂದರೆ ನೀವು ತಗೊಳ್ಳೋ ಟೈಮು ರಾಂಗ್ ಇರ್ಬೋದು. ಸೊ ಶಾರ್ಟ್ ಟರ್ಮಲ್ಲಿ ಸುಮ್ಮನೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ರಿಸರ್ಚ್ ಮಾಡಲೇಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡಲೇಬೇಕು. ಲಾಂಗ್ ಟರ್ಮಲ್ಲಿ ಆ್ಯಕ್ಚುಲಿ ಟೈಮಿಂಗ್ ಇಂಪಾರ್ಟೆಂಟ್ ಅಲ್ಲ, ಅಂದರೆ ಯಾವಾಗ ಪರ್ಚೇಸ್ ಮಾಡಿದ್ದೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಆದರೆ ಎಷ್ಟು ಸಮಯ ನಾನು ಇಟ್ಕೋಬೋದು ಹಾಗೂ ಯಾವ ಶೇರಲ್ಲಿ ಹಾಕಿದ್ದೀನಿ ಅದರ ಮೇಲೆ ನಾವು ಡಿಪೆಂಡ್ ಆಗುತ್ತೆ. ಈಗ ಸೈಟ್ ತೊಗೊಳ್ಳುವಾಗ ಇದು 2023 ಡಿಸೆಂಬರೇ ಒಳ್ಳೆ ಟೈಮ್ ಅಂತ ಕೇಳಲ್ಲ. ನಾವೇನು ಹೇಳ್ತೀವಿ, ಈ ಏರಿಯಾ ಪೊಟೆನ್ಷಿಯಲ್ ಇದೆಯಾ, ಫ್ಯೂಚರಲ್ಲಿ ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತಾ, ಹಾಗಿದ್ರೆ ನಾನು ಈಗ ಪರ್ಚೇಸ್ ಮಾಡ್ತೀನಿ, 5 ವರ್ಷ 6 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ನಿಮಗೊಂದು ಐಡಿಯಾ ಇದೆ, ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಹಾಗೆ, ಈ ಕಂಪ್ನಿ ಚೆನ್ನಾಗಿದೆಯಾ, ಈ ಕಂಪ್ನಿ ಮುಂದೆನೂ ಚೆನ್ನಾಗಿರುತ್ತಾ, ಅಷ್ಟು ನಿಮಗೆ ಗ್ಯಾರಂಟಿ ಮಾಡಿಕೊಂಡು ನಿಮ್ಮ ರಿಸರ್ಚಲ್ಲಿ ಗೊತ್ತಾದರೆ ನೀವು ಇವತ್ತು ಇನ್ವೆಸ್ಟ್ ಮಾಡ್ಬೋದು, ಮಂತ್ಲಿ ಹಾಕ್ಬೋದು, ಲಮ್ಸಮ್ ಅಮೌಂಟ್ ಹಾಕ್ಬೋದು, ಹೇಗೆ ಬೇಕಾದ್ರೆ ಹಾಕ್ಬೋದು. ಬಟ್ ಡಿಸೆಂಬರಲ್ಲಿ ಹಾಕಬೇಕಾ ಜಾನ್ವರಿಯಲ್ಲಿ ಹಾಕಬೇಕಾ ಅಂತ ಕನ್ಫ್ಯೂಷನ್ ಬರಲ್ಲ, ಯಾಕಂದರೆ ನಿಮಗೆ ಗೊತ್ತು ಇದು ಮುಂದೆ ಹೋಗುತ್ತೆ. ಸೊ ಇದ್ರ ಪ್ರಕಾರ ನಾವು ನಮ್ಮ ಅಪ್ರೋಚ್ ಪ್ರಕಾರ, ನಮ್ಮ ಮೈಂಡ್ ಸೆಟ್ ಪ್ರಕಾರ ಡಿಸೈಡ್ ಮಾಡಬೇಕು. ಮೋಸ್ಟ್ ಪ್ರಾಫಿಟಬಲ್ ಒಂದು ವೆಲ್ತ್ ಸಂಪತ್ತು ಅಂತ ಕ್ರಿಯೇಟ್ ಮಾಡಬೇಕಂದ್ರೆ ಅದು ಲಾಂಗ್ ಟರ್ಮಲ್ಲಿ ಮಾತ್ರ. ನೀವು ಯಾರೇ ರಿಚ್ ಪರ್ಸನ್ ನೋಡಿ ಸ್ಟಾಕ್ ಮಾರ್ಕೆಟಲ್ಲಿ, ವಾರೆನ್ ಬಫೆಟ್ ಅಂತೂ ಎಲ್ಲರೂ ಕೇಳಿದ್ದಾರೆ, ರಾಕೇಶ್ ಜುಂಜುನ್ವಾಲಾ ಎಲ್ಲರೂ ಕೇಳಿದ್ದಾರೆ. ಅವ್ರು ಎಲ್ಲರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಅವ್ರೇನು ಬೆಳಗ್ಗೆ ಹಾಕಿ ಸಾಯಂಕಾಲ ಟ್ರಾನ್ಸಾಕ್ಷನ್ ಮಾಡಿರೋರಲ್ಲ. ಎಲ್ಲರೂ ಬಿಗ್ಗೆಸ್ಟ್ ರಿಚೆಸ್ಟ್ ಪೀಪಲ್, ಇನ್ಕ್ಲೂಡಿಂಗ್ ಮೈಕ್ರೋಸಾಫ್ಟು, ಬಿಲ್ ಗೇಟ್ಸ್ ಅಂತ ರಿಚೆಸ್ಟ್ ಪರ್ಸನ್ ಅಂತ ಹೇಳಿದ್ರು ಅವ್ರು ಏನು ಮಾಡಿದ್ದಾರೆ, ಅವರ ಕಂಪ್ನಿ ಶೇರ್ಸ್ ಅವ್ರು ಇಟ್ಕೊಂಡಿದ್ದಾರೆ, ಆ ಶೇರ್ಸ್ ಮುಂದೋಗಿದೆ, ಅವರ ಕಂಪ್ನಿ ಮುಂದೋಗಿದೆ, ಅವರ ಕಂಪ್ನಿ ಶೇರ್ಸ್ ಮುಂದೋಗಿದೆ, ಅದಕ್ಕೆ ಅವ್ರು ಅಷ್ಟು ರಿಚ್ ಆಗಿದ್ದಾರೆ, ನಾಟ್ ಬಿಕಾಸ್ ಆಫ್ ಎನಿ ಅದರ್ ಟ್ರಾನ್ಸಾಕ್ಷನ್. ಸೊ ಅವರು ಒಂಥರ ಇನ್ವೆಸ್ಟರೇ, ಆದರೆ ಬಿಸ್ನೆಸ್ ಮ್ಯಾನ್ ಕಮ್ ಇನ್ವೆಸ್ಟರು. ಬೇರೆಯವರು ಬರೀ ಇನ್ವೆಸ್ಟ್ ಮಾಡ್ತಾರೆ, ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಸೊ ಜಾಸ್ತಿ ದುಡ್ಡು ಬರೋದು, ಕೋಟಿಗಟ್ಟಲೆ ಬರೋದು ಲಾಂಗ್ ಟರ್ಮಲ್ಲಿ. ಶಾರ್ಟ್ ಟರ್ಮಲ್ಲಿ ನಾವೇನು ಹೇಳ್ತೀವಿ ಅಂದರೆ ಇನ್ಕಮ್ ಕ್ರಿಯೇಟ್ ಮಾಡೋದು. ಅಂದರೆ ನನ್ನ ಹತ್ರ ತುಂಬ ಅಮೌಂಟ್ ಎಕ್ಸ್ಟ್ರಾ ಇದೆ, ಹಾಗೂ ನಾನು ಸ್ವಲ್ಪ ಅಮೌಂಟು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ 6% ಬದಲಾಗಿ FDಯಲ್ಲಿ ಇಲ್ಲಿ ಒಂದು 15, 20, 30% ಪರ್ ಆ್ಯನಮ್ ಮಾಡಿದರೆ ಆ ದುಡ್ಡಿಗೆ ಅಟ್ಲೀಸ್ಟ್ ಜಾಸ್ತಿ ಪ್ರಾಫಿಟ್ ಬಂತು, ಅದು ಖರ್ಚಿಗೆ ಯೂಸ್ ಮಾಡ್ತೀನಿ. ಪ್ರತಿ ತಿಂಗಳು 10,000, 20,000 ಮಾಡ್ತೀನಿ, ಅಥವಾ ಪ್ರತಿ ತಿಂಗಳು ಅಂತಲ್ಲ, ಒಂದು ವರ್ಷಕ್ಕೆ ಸೇರಿಸ್ಕೊಂಡು 1 ಲಕ್ಷ ಮಾಡಿದೆ, ಎಫೆಕ್ಟಿವ್ಲಿ ಒಂದು ತಿಂಗಳಿಗೆ ಒಂದು 10,000 ಬಂದಾಗಾಯಿತು ಅಂತ. 10,000 ಪ್ರತಿ ತಿಂಗಳು ಮಾಡ್ತೀನಿ, ಮೇ ನಾಟ್ ಬಿ ಪಾಸಿಬಲ್, ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಒಂದು ವರ್ಷಕ್ಕೆ ಸೇರಿಸ್ಕೊಂಡು ಇಷ್ಟು ಬಂತು, ಹೌದು, ಸೊ ಎಫೆಕ್ಟಿವ್ಲಿ ನನ್ನ ಖರ್ಚಿಗೆ ಇದು ಯೂಸ್ ಆಯಿತು ಅಂತ ಮಾಡ್ಬೋದು. ಇಂಟ್ರಾಡೇ ಟ್ರೇಡಿಂಗ್ ಅಂತೂ ನಾವು ಹೇಳ್ತೀವಿ, ಮಾಡಲಿಕ್ಕೆ ಹೋಗಬೇಡಿ. ನಿಮಗೇನೂ ಕೆಲಸ ಇಲ್ಲದೆ ಇದ್ದರೂ ನೀವು TV ನೋಡಿ, ಎಲ್ಲಾದರೂ ಹೊರಗೆ ಹೋಗಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಿದರೆ ನಿಮಗೆ ಅಲ್ಲಿ ಲಾಸ್ ಆಯಿತು, ಒಂದು ಲೈಫ್ ಮೇಲೇ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತದೆ. ಯಾಕಂದರೆ ಲಾಸ್ ಕಂಟಿನ್ಯೂಸ್ ಆಗುವಾಗ ಒಂಥರ ಫೀಲಿಂಗ್ ಬರುತ್ತೆ, ಏನೋ ಸರಿಯಿಲ್ಲ, ಲೈಫೇ ಸರಿಯಿಲ್ಲ ಅಂತ ಕೆಲವ್ರಿಗೆ ಅನಿಸ್ಬಿಡ್ತದೆ. ಯಾಕಂದರೆ ಹೆವಿಯಾಗಿ ಲಾಸ್ ಆದರೆ ಆ ಥರನೇ ಅನಿಸುತ್ತೆ. ಮಾಡೋಕ್ಕೆ ಹೋಗಬೇಡಿ, ಸೇಫ್ ಆಗಿರೋದು ಇಂಪಾರ್ಟೆಂಟ್. ಯಾವಾಗಲೂ ನಮ್ಮ ರೋಡಲ್ಲೂ ಸೈನ್ ಹಾಕ್ತಾರೆ ನೋಡಿ, ಸೇಫ್ಟಿ ಫಸ್ಟು, ಸ್ಪೀಡ್ ನೆಕ್ಸ್ಟು. ಸೇಫ್ ಆಗಿರಬೇಕು, ಮತ್ತು ಅದರಲ್ಲಿ ಎಷ್ಟು ಪ್ರಾಫಿಟ್ ಬಂತು ಅದನ್ನು ನಾವು ಫೋಕಸ್ ಮಾಡಬೇಕು. ಲಾಂಗ್ ಟರ್ಮ್ ಒಳ್ಳೆಯದೋ ಶಾರ್ಟ್ ಟರ್ಮ್ ಒಳ್ಳೆಯದೋ ಅದಕ್ಕೆ ನಾನು ವ್ಯಾವಹಾರಿಕವಾಗಿ ಒಂದು ಉತ್ತರ ಕೊಡ್ತೇನೆ. ನನ್ನ ಹತ್ರ 10 ಎಕರೆ ಜಾಗ ಇದೆ, ನಾನೇನು ಮಾಡ್ತೇನೆ, 3 ಎಕರೆನಲ್ಲಿ ಅಡಿಕೆ ಹಾಕ್ತೇನೆ. ಲಾಂಗ್ ಟರ್ಮ್ ಅಂದರೆ ಇನ್ನು 60 ವರ್ಷಕ್ಕೆ ಬರುವಂಥ ಬೆಳೆ, ಏನು ಜಾಸ್ತಿ ಕೆಲಸ ಇಲ್ಲ, ನನಗೆ ಗೊತ್ತು ಬಂದೇ ಬರುತ್ತೆ ಅಂತ. ಇನ್ನು 3 ಎಕರೆಗೆ ತೆಂಗು ಹಾಕ್ತೇನೆ. ತೆಂಗು ಹಾಕಿದ್ದೀನಿ, 6 ಎಕರೆ ಹೋಯಿತು. ಈಗ ನನ್ನ ಹತ್ರ 4 ಎಕರೆ ಬಾಕಿ ಇದೆ. ಇದೆಲ್ಲದರಲ್ಲೂ ಬರೋದು ನನಗೆ ವರ್ಷಕ್ಕೊಮ್ಮೆ ದುಡ್ಡು ಬರೋದು, ಮನೆಗೆ ಖರ್ಚಿಗೆ ಬೇಕಲ್ಲ, ಅದಕ್ಕೋಸ್ಕರ 1.5 ಎಕರೆ ಟೊಮೆಟೊ, 1.5 ಎಕರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಯಾವುದೇ ಮಳೆ ಬಂದರೂ ಕೂಡ ತೆಂಗಿಗೆ ಏನೂ ತೊಂದರೆ ಆಗೋದಿಲ್ಲ. ಜಾಸ್ತಿ ಮಳೆ ಬಂದರೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೊಚ್ಕೊಂಡು ಹೋಗ್ಬಿಡ್ತದೆ. ಇದು ಶಾರ್ಟ್ ಟರ್ಮ್ ಆಯಿತು. ಅದರಿಂದಾಗಿ ಇದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಬೇರೆ, ಶಾರ್ಟ್ ಟರ್ಮ್ ಬೇರೆ. ನಿಮಗೇನೂ ಸಮಯವೇ ಇಲ್ಲ ಅಂತಂದರೆ ಬರೀ ಲಾಂಗ್ ಟರ್ಮ್ ಮಾಡಿ. ನಿಮಗೆ ಬರೀ ಶಾರ್ಟ್ ಟರ್ಮೇ ಮಾಡ್ತೀನಿ ಅಂತಂದರೆ ಭಾಳ ರಿಸ್ಕ್ ಇದೆ ಮತ್ತು ನಿಮ್ಮ ಅಸಲು ಕೂಡ ಹೋಗುವಂಥ ಚಾನ್ಸಸ್. ಈಗ ನಾನೇನು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ ಅದ್ರ ಬಗ್ಗೆ ನೀವು ಆಲ್ರೆಡಿ ಒಂದು ಸ್ವಲ್ಪ ಮಾತಾಡಿದ್ರಿ, ಬಟ್ ಆದರೂ ಕೂಡ ಅದ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಪ್ರಶ್ನೆ ಏನಂತಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಏನು, ಮತ್ತು ಇದನ್ನು ಯಾರು ಮಾಡಬೇಕು, ಇದನ್ನು ಯಾರು ಖರೀದಿ ಮಾಡಬೇಕು ಅಥವಾ ಯಾರು ಈ ವ್ಯವಹಾರದಲ್ಲಿ ತೊಡಗಿಸ್ಬೇಕು ಅನ್ನೋ ಪ್ರಶ್ನೆ. ಈ ಪ್ರಶ್ನೆಯನ್ನು ಕೇಳಬೇಕಾದ್ರೆ ನನಗೆ ಹೆದರಿಕೆ ಆಗ್ತಾಯಿದೆ ಉತ್ತರ ಕೊಡಲಿಕ್ಕೆ. ಓಕೆ, ಯಾಕಂತಂದರೆ ಜನಗಳಿಗೆ ಏನು ಖುಷಿ ಅಂತಂದರೆ, ಮತ್ತು ನಾನು ಕೂಡ ನೋಡಿದ್ದೇನೆ ಎಲ್ಲ ಚಾನಲ್ಗಳಲ್ಲಿ, ಎಲ್ಲ ಹಿಂದಿ, ಕನ್ನಡ, ಇಂಗ್ಲೀಷ್ನಲ್ಲಿ ಮಾತಾಡೋದು ಜನ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಿ. ಅಂದರೆ ಬೆಳಿಗ್ಗೆ 10,000 ಹಾಕಿ ಸಾಯಂಕಾಲ 4,000 ಪ್ರಾಫಿಟ್ ಬರುತ್ತೆ. ಆದರೆ 4 ದಿನದ ಮೇಲೆ 10,000 ರೂಪಾಯಿ ಕೊಚ್ಕೊಂಡು ಹೋಗೋದನ್ನು ಯಾರೂ ಹೇಳೋದಿಲ್ಲ. ಬಹಳ ಡೇಂಜರಸ್ ಇದೆ.
ಇದಕ್ಕೆ ವಾರನ್ ಬಫೆಟ್ ಅವ್ರು ಹೇಳಿದ್ರು, ದೀಸ್ ಆರ್ ದಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ಅಂದರೆ ಒಂದೇ ಸತಿಗೆಲ್ಲ ಹೊರಟೋಗುತ್ತೆ. ನಮಗೂ ಕೂಡ ಬೇಕಾದಷ್ಟು ಇಮೇಲ್ಗಳು ಬಂದಿದ್ದಾವೆ. ನಾವು ಏನಿದ್ರೂ ಕೂಡ ಲಾಂಗ್ ಟರ್ಮು ಸ್ವಲ್ಪ ಶಾರ್ಟ್ ಟರ್ಮ್ ಮಾತಾಡ್ತೇವೆ. ಜನ ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ವೀಡಿಯೋಗಳನ್ನು ನೋಡಿ ಸಂತೋಷಪಟ್ಟು ನಾನು 300 ವೀಡಿಯೋ ನೋಡಿದ್ದೇನೆ, 200 ವೀಡಿಯೋ ನೋಡಿದ್ದೇನೆ ಅಂತ ಸಮಜಾಯಿಷಿ ಕೊಟ್ಕೊಂಡು ಅವರು ಆಪ್ಷನ್ಸು ಫ್ಯೂಚರ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಇವತ್ತಿನವರೆಗೆ ಏನಿದೆಯೋ ಎಲ್ಲವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಆಮೇಲೆ ಹೇಳ್ತಾರೆ, ಸರ್ ತಪ್ಪಾಯಿತು, ನಿಮ್ಮ ಮಾತು ಕೇಳಲಿಲ್ಲ ಅಂತ. ಕರ್ನಾಟಕದಲ್ಲಿ ನಾನು ಗೊತ್ತಿದ್ದ ಹಾಗೆ ಲಾಂಗ್ ಟರ್ಮ್ ಮಾತಾಡೋರು ನಾವು ಮಾತ್ರ, ಬೇರೆ ಯಾರೂ ಇಲ್ಲ. ಎಲ್ಲರಿಗೂ ಕೂಡ ಬೆಳಿಗ್ಗೆ ಹಾಕಿ ಸಾಯಂಕಾಲ ದುಡ್ಡು ಬರಬೇಕು. ಅದಕ್ಕಿರುವಂಥ ಜನಪ್ರಿಯತೆ ಈ ಲಾಂಗ್ ಟರ್ಮಿಗೆ ಇಲ್ಲ. ಯಾರಾದರೂ ಹಣವನ್ನು ಕಳ್ಕೊಂಡ್ರೆ ನನಗೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನುವರು ಯಾರೂ ಕೂಡ ಜನರಿಗೆ ಫ್ಯೂಚರ್ಸ್ ಆಪ್ಷನ್ಸ್ ಮಾಡಿ ಅಂತ ಹೇಳೋದಿಲ್ಲ. ಫ್ಯೂಚರ್ಸ್ ಆಪ್ಷನ್ಸ್ ಯಾರು ಮಾಡಬೇಕು ಅಂತಂದರೆ, ನನ್ನ ಹತ್ರ 1 ಕೋಟಿ ಇದೆ, 50,000ವನ್ನು ನಾನು ಟ್ರೈ ಮಾಡ್ತೇನೆ ಮತ್ತು ಅದರಿಂದ ಪ್ರಾಫಿಟ್ ಬಂದರೆ ಬರಲಿ ಅಂದರೆ ಟ್ರೈ ಮಾಡಬೇಕು. 99,50,000 ಸೇಫ್ ಆಗಿರುತ್ತೆ. ನೀವು ಎಲ್ಲವನ್ನು ಅಲ್ಲೇ ಹಾಕ್ತೇನೆ ಅಂತಂದರೆ ಲಾಸ್ ಆಗೋದು ಗ್ಯಾರಂಟಿ. ಅಂದರೆ ಸಾಮಾನ್ಯವಾಗಿ 95ರಿಂದ 98% ಜನ ಏನಿದ್ರು ರೀಟೇಲ್ ಇನ್ವೆಸ್ಟರ್ಸ್ ಭಾರತದಲ್ಲಿ. ಅಂದರೆ ಅವರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು ಪಾರ್ಟ್ ಟೈಮ್ ಆಗಿ. ಅವರಿಗೆ ಇದು ಯಾವುದೂ ಸೂಟ್ ಆಗೋದಿಲ್ಲ. ಇಂಟ್ರಾಡೇ, ಫ್ಯೂಚರ್ಸ್, ಆಪ್ಷನ್ಸ್ ಯಾವುದೂ ಸೂಟ್ ಆಗೋದಿಲ್ಲ. ಮತ್ತು ಮುಂದಕ್ಕೆ ಹೋದರೆ ಕರೆನ್ಸಿ, ಫಾರಿನ್ ಎಕ್ಸ್ಚೇಂಜು, ಅದಾದಮೇಲೆ ಕ್ರಿಪ್ಟೋ ಕರೆನ್ಸಿ, ಇವುಗಳು ಯಾವುದೂ ಸೂಟ್ ಆಗೋದು. ಕಮಾಡಿಟಿ ಅಂತ, ಕಮಾಡಿಟೀಸ್ ಕೂಡ ತುಂಬ 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 ರಿಸ್ಕ್ ಇದೆ. ಓಕೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ನೀವು ರಿಸ್ಕಿ ಅಂತ ಹೇಳಿದ್ರಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಏನು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ನಾನು ಹೇಳ್ಬೋದು, ನನಗೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಓಕೆ. ಉದಾಹರಣೆಗೆ ನೀವು ಒಂದು ಮಾರುತಿ ಕಾರನ್ನು ಖರೀದಿ ಮಾಡಬೇಕು, ಸೆಕೆಂಡ್ ಹ್ಯಾಂಡ್. ಯಾರ್ದೋ ಮನೆಗೆ ಹೋಗ್ತೀರಿ, ಅವನು ಈ ಕಾರಿಗೆ 3 ಲಕ್ಷ ರೂಪಾಯಿ ಆಗುತ್ತೆ ಅಂತಾನೆ. ನಿಮಗೆ ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಮತ್ತು ಸದ್ಯಕ್ಕೆ ದುಡ್ಡು ಕೊಡೋ ಮನಸ್ಸೂ ಇಲ್ಲ. ಮತ್ತು ನೀವೇನು ಹೇಳ್ತೀನಿ ಅಂತಂದರೆ, ನಿಮಗೆ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ ಇದೆ, ಮಾರುತಿ ಕಾರುಗಳಿಗೆ ಎಲ್ಲದಕ್ಕೂ ಕೂಡ ಈಗ 50,000 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ, ಮೆಟಲ್ ರೇಟ್ ಜಾಸ್ತಿ ಆಗಿದ್ದರಿಂದ ಅಂತ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆ. ಈ ಇನ್ಫಾರ್ಮೇಷನ್ನು ಉದಾಹರಣೆಗೆ ಇದೀಗ ಡಿಸೆಂಬರ್, ಜನವರಿಯಲ್ಲಿ ಲಾಗು ಆಗುತ್ತೆ ಅಂತ ನಿಮಗೆ ಗೊತ್ತಿದೆ, ಆ ವ್ಯಕ್ತಿ ಗೊತ್ತಿಲ್ಲ. ನೀವು ಅವ್ರ ಹತ್ರ ಹೋಗಿ ಹೇಳ್ತೀರಿ, ಹೌದು ನಿಮ್ಮ ಕಾರು 3 ಲಕ್ಷಕ್ಕೆ ನೀವು ಕೊಡ್ತೀರಿ, ನಾನು ನಿಮಗೆ 10,000 ಅಡ್ವಾನ್ಸ್ ಕೊಡ್ತೇನೆ ಮತ್ತು ನಾನು ಜನವರಿ ಎಂಡಲ್ಲಿ ಬರ್ತೇನೆ. ಜನವರಿ ಎಂಡಲ್ಲಿ ಬಂದಾಗ ನೀವು 3 ಲಕ್ಷಕ್ಕೆ ಈ ಕಾರ್ ಕೊಡಬೇಕು ಅಂತ ಬರ್ಸ್ಕೊತೀರಿ ಮತ್ತು 10,000 ರೂಪಾಯಿ ಕೊಟ್ಟು ಹೊರಟೋಗ್ತೀರಿ. ಈಗ ಆ ವ್ಯಕ್ತಿ ಅದನ್ನು ಬೇರೆಯವರಿಗೆ ಮಾರಲಿಕ್ಕಾಗೋದಿಲ್ಲ, ನೀವು ಕೇಳಿದ್ರೆ ನಿಮಗೆ ಕೊಡಲೇಬೇಕಾಗುತ್ತೆ, ಟೋಕನ್ ಅಡ್ವಾನ್ಸ್. ಅದಾದಮೇಲೆ ಜನವರಿ ಎಂಡ್ನಲ್ಲಿ ನೀವು ಯಾವ ರೀತಿ ನಿಮ್ಮಲ್ಲಿ ಒಂದು ಅಭಿಪ್ರಾಯ ಇತ್ತೋ, ಮಾರುತಿ ಕಾರು, ಹೊಸ ಕಾರುಗಳಿಗೆ 50,000 ಜಾಸ್ತಿ ಆಯಿತು, ಹಳೆ ಕಾರುಗಳಿಗೆ 20,000 ಜಾಸ್ತಿ ಆಯಿತು. ಈಗ ಮಾರ್ಕೆಟ್ ರೇಟ್ 3 ಲಕ್ಷ ಇದ್ದದ್ದು 3,20,000 ಆಯಿತು. ಈಗ ಆ ವ್ಯಕ್ತಿ ನಿಮಗೆ ಆ ಕಾರನ್ನು 3 ಲಕ್ಷಕ್ಕೆ ಕೊಡಬೇಕು. ಈಗ ಏನಾಯಿತು, ನಿಮ್ಮ ಹೂಡಿದ ಹಣ 10,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ನೀವು ಹೂಡಿದ ಹಣ 10,000 ರೂಪಾಯಿ, 10,000ಕ್ಕೆ 20,000 ಪ್ರಾಫಿಟ್ ಬಂತು ಅಲ್ವಾ? ನೀವು ಹೂಡಿದ್ದು ರಿಸರ್ವೇಷನ್ ಅಮೌಂಟ್ ಏನು ಕೊಟ್ಟಿದ್ರಿ, ಅಡ್ವಾನ್ಸ್ ಅಮೌಂಟ್ 10,000, ಅದಕ್ಕೆ 20,000 ಪ್ರಾಫಿಟ್ ಬಂತು. ಇದಕ್ಕೆ ನಾವು ಆಪ್ಷನ್ಸ್ ಅಂತ ಕರೀತೇವೆ. ಇದೇ ರೀತಿ ಉದಾಹರಣೆಗೆ L&T ಈಗ ಸದ್ಯಕ್ಕೆ ಒಂದು 3,400 ಇದೆ ಅಂತ ಆದರೆ, ನನಗೊಂದು ಇನ್ಫಾರ್ಮೇಷನ್ ಇದೆ, L&T ಅವರಿಗೆ ಇವತ್ತಿನಿಂದ 1 ತಿಂಗಳ ಮೇಲೆ ಅದ್ಯಾವುದೋ ಒಂದು ದೊಡ್ಡ ಅಮೆರಿಕನ್ ಕಂಪನಿಯಿಂದ 10,000 ಕೋಟಿಯ ವರ್ತ್ ಆರ್ಡ್ರ್ ಬರಲಿಕ್ಕಿದೆ. ಈ ಇನ್ಫಾರ್ಮೇಷನ್ ನನ್ನ ಹತ್ರ ಇದೆ, ನಿಮ್ಮ ಹತ್ರ ಇಲ್ಲ. ನಾನೇನು ಮಾಡ್ತೇನೆ, ಏನಿದ್ರೂ ಕೂಡ L&T 3,400ರಿಂದ ಗ್ಯಾರಂಟಿಯಾಗಿ 3,600ಕ್ಕೆ ಜಂಪ್ ಆಗುತ್ತೆ ಅಂಥೇಳಿ ನಾನೊಂದು ಕಾಂಟ್ರಾಕ್ಟ್ ತೊಗೊಳ್ತೇನೆ, ಆಪ್ಷನ್ಸ್ ಅಂತ. ಮತ್ತು ಹೇಳ್ತೀನಿ, ನೋಡಿ ನಾನು 90 ರೂಪಾಯಿ ನಿಮಗೆ ನಾನು ಅಡ್ವಾನ್ಸ್ ಕೊಡ್ತೇನೆ ಮತ್ತು ಜನವರಿ ಎಂಡಿನ ಒಳಗಾಗಿ ನಾನು ಬಂದು ಕೇಳಿದ್ರೆ 3,400ಕ್ಕೆ ನಾನು ಕೊಡಬೇಕು ಅಂತ ಹೇಳ್ತೀರಿ. ಆವಾಗ 3,600ಕ್ಕೆ ಹೋಗುತ್ತೆ. ನೀವು ಕೊಟ್ಟ 90 ರೂಪಾಯಿಗೆ ನಿಮಗೆ ಅಂದಾಜು ಒಂದು 200 ಚಿಲ್ಲರೆ ರೂಪಾಯಿ ಪ್ರಾಫಿಟ್ ಆದಂಗೆ ಆಯಿತು ಪ್ರತಿಶತ ಮೇಲೆ. ಇದರಲ್ಲಿ ಈ ಥರ ಪ್ರಾಫಿಟ್ ಆದರೆ ಈ ಥರ, ಅದೇ ಥರ ಲಾಸ್ 3,400 ಇದ್ದಿದ್ದು ನೀವು ನಿಮ್ಮ ರಿಸರ್ಚು ನಿಮ್ಮ ಇನ್ಫಾರ್ಮೇಷನ್ ಪ್ರಕಾರ 3,600 ಹೋಗ್ಬೋದಿತ್ತು ಅಂತ ಇದ್ದಿರೋ ಸ್ಟಾಕು 3,300ಗೆ ಬಂದರೆ ಆವಾಗ 100 ರೂಪಾಯಿ ಆಯಿತು, ಸಂಪೂರ್ಣವಾಗಿ ಹೊರಟೋಯ್ತು. ನೀವು ಹೇಳಕ್ಕೆ ಬರಲ್ಲ ನಾನು ನೆಕ್ಸ್ಟ್ ಮಂತ್ ಹೊರಗೆ ಇಟ್ಕೊಳ್ತೀನಿ ಅಂತ, ಅದು ಅಲ್ಲೇ ಆ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಅಂತ ಕರಿತೀವಿ, ಎಕ್ಸ್ಪೈರಿ ಆಗುತ್ತೆ. ನಾವು ಸಿಂಪ್ಲಿಫೈಡ್ ವರ್ಷನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ, ಇದರಲ್ಲಿ ಇನ್ನೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ. ಬಟ್
ಇದು ಈ ಥರ ಆಗತ್ತೆ. ಇದು ಎಷ್ಟು ಕಾಂಪ್ಲಿಕೇಶನ್ ಇದೆ ಅಂದರೆ ಇದು ಬೇಡ ಅಂತ ಅನಿಸುತ್ತೆ. 100%. ಇದು ಅಂದರೆ ಯಾಕಂದರೆ ಇದು ಇನ್ಸೈಡ್ ಇನ್ಫಾರ್ಮೇಷನು ಮುಂದೆ ಹೀಗಾಗುತ್ತೆ ಅನ್ನೋದು ಇದೆಯಲ್ಲ, ಇದಕ್ಕೆ ಸ್ಪೆಕ್ಯುಲೇಷನ್ ಅಂತ ಕರೀತಾರೆ. ಸ್ಪೆಕ್ಯುಲೇಷನ್ ಅಂದರೆ ಒಬ್ಬ ನವ ಯುವಕ ನಿಮ್ಮ ಮುಂದೆ ಬರ್ತಾನೆ, ನೀವು ಗೆಸ್ ಮಾಡ್ತಾ ಇದ್ರಿ ಇವನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ. ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದು ಕೇವಲ 100ರಲ್ಲಿ ಒಂದಾಗೋದು. Correct. 99 ಜನ ನಾರ್ಮಲ್ ಆಗಿರ್ತಾರೆ. ರೋಹನ್ ಚಂದ್ರ ಅವ್ರಿಗೊಂದು ಪ್ರಶ್ನೆ. ನಾನು ಈಗ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಸುಮಾರು ವಿಡಿಯೋಗಳನ್ನ ನೋಡ್ತಾ ಇದ್ವಿ. ನಾನು ಈಗ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಎಷ್ಟು ರಿಟರ್ನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡಬೇಕು? ಈಗ ಕೆಲವರು 18, 19, 20 ಈ ಪರ್ಸೆಂಟೇಜು ಹೇಳ್ತಾರೆ, ಕೆಲವರು ರೀಸ್ನಲ್ ಆಗಿ 12%, 11% ಹೇಳ್ತಾರೆ, ಕೆಲವೊಂದು ಸಲ 6-7%ಅಲ್ಲೂ ಇರುತ್ತೆ ಕೆಲವೊಂದು ಸ್ಟಾಕ್ಸ್ಗಳು ನಾವು ನೋಡಿದಾಗ. ಸೊ ಎಷ್ಟು ರಿಟರ್ನ್ಸನ್ನು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಮೇನ್ಲಿ 2 ಥರ ಪ್ರಾಫಿಟ್ ಮಾಡ್ಬೋದು. ಒಂದು ಶಾರ್ಟ್ ಟರ್ಮು, ಒಂದು ಲಾಂಗ್ ಟರ್ಮ್. ಮೊದಲನೇದಾಗಿ ಲಾಂಗ್ ಟರ್ಮ್ ಹೇಳ್ತೀನಿ. ಲಾಂಗ್ ಟರ್ಮಲ್ಲಿ ಇದು ಡಿಪೆಂಡಿಂಗ್ ಆನ್ ದ ಸೆಲೆಕ್ಷನ್ ಆಫ್ ದ ಸ್ಟಾಕ್ಸ್, ಡಿಪೆಂಡಿಂಗ್ ಆನ್ ನಿಮ್ಮ ಸ್ಟಾಕ್ ಮಾರ್ಕೆಟದು ನಾಲೆಜ್, ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಬಟ್ ಚೆನ್ನಾಗಿದ್ದರೆ, ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ, ಸ್ಟಾಕ್ ಮಾರ್ಕೆಟ್ ಅಂತ ಚೆನ್ನಾಗಿ ರಿಸರ್ಚ್ ಮಾಡ್ತೀರಿ ಅಂತಿದ್ರೆ, ಆವಾಗ ಲಾಂಗ್ ಟರ್ಮ್ 10-15 ವರ್ಷ ನೀವು ಆ್ಯಾವ್ರೇಜ್ ಆಗಿ ನೋಡಿದರೆ, ಲಾಂಗ್ ಟರ್ಮಲ್ಲಿ ಪ್ರತಿ ವರ್ಷ ಮೇ ಬಿ 15 to 25%ವರೆಗೂ ಬೇರೆ ಬೇರೆ ಸ್ಟಾಕ್ಸ್ ಬರುತ್ತೆ. ಕೆಲವುದರಲ್ಲಿ 12 ಬರ್ಬೋದು ನೀವು ಹೇಳಿದಾಗೆ, ಕೆಲವುದರಲ್ಲಿ 25-30 ಬರ್ಬೋದು. ಆ್ಯಾವ್ರೇಜ್ 15 to 20% ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಇಸ್ ಫಾರ್ ಗುಡ್ ಇನ್ವೆಸ್ಟ್ಮೆಂಟ್. ಒಳ್ಳೆ ರಿಸರ್ಚ್ ಮಾಡಿ ಇನ್ವೆಸ್ಟರ್ ಚೆನ್ನಾಗಿದ್ದರೆ, ಚೆನ್ನಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಲಾಸು ಆಗ್ಬೋದು, ಅಥವಾ ಸಿಂಗಲ್ ಡಿಜಿಟ್ ರಿಟರ್ನ್ಸು ಬರ್ಬೋದು. ಶಾರ್ಟ್ ಟರ್ಮಲ್ಲಿ ಗ್ರಾಫ್ ಇದರಲ್ಲಿ ನೋಡಿ, ಇದರಲ್ಲಿ ಏನೇ ನಾನು ಹೇಳ್ತಾ ಇದ್ರು, ನಿಮ್ಮ ನಾಲೆಜು, ರಿಸರ್ಚು ಚೆನ್ನಾಗಿರಬೇಕು. ಸುಮ್ಮನೆ ನಾನು ಹಾಕ್ತೀನಿ 15% ಬರುತ್ತೆ, ಬರೋದಿಲ್ಲ. ಆ ಥರ ಇದ್ದಿದ್ರೆ ತುಂಬ ಈಸಿ ಆಗ್ತಿತ್ತು, ಯಾರೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಇದೇ ಮಾಡ್ತಿದ್ರು. ಅದಕ್ಕೆ ನಮ್ಮ ಎಫರ್ಟ್ ಇದೆ, ನಮ್ಮ ರಿಸರ್ಚ್ ಇದ್ದರೆ ಚೆನ್ನಾಗಿ ಬರುತ್ತೆ. ಶಾರ್ಟ್ ಟರ್ಮಲ್ಲಿ ಈಗ ಟೆಕ್ನಿಕ್ ಅನಾಲಿಸಿಸ್ ಅಂತ ತಿಳ್ಕೊಬೇಕು, ಗ್ರಾಫನ್ನು ಓದಬೇಕು, ಯಾವಾಗ ಟೈಮಿಗೆ ಬೈ ಮಾಡಬೇಕು, ಸೇಲ್ ಮಾಡಬೇಕು ಕರೆಕ್ಟಾಗಿ ಮಾಡಿದರೆ 25-30% ಪರ್ ಆ್ಯನಮ್ ಕನ್ಸರ್ವೇಟಿವ್ ಆಗಿ, ಆ್ಯಾವ್ರೇಜ್ ಆಗಿ ಪರ್ ಆ್ಯನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಪ್ರತಿ ತಿಂಗಳು 2% ಬರೋದಂತಲ್ಲ, ಸೇರಿಸ್ಕೊಂಡು ಕೆಲವು ಸತಿ 3 ತಿಂಗಳಿಗೆ ಸೇರಿಸ್ಕೊಂಡು 10% ಬರ್ಬೋದು, ಮತ್ತು ಇನ್ನೊಂದು 2 ತಿಂಗಳು ಏನೂ ಬರದೇ ಇರ್ಬೋದು. ನಿಮಗೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಒಂದು ಚಾನ್ಸೇ ಕೊಡೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಡೋಂಟ್ ಬೈ ಅಂತಿರುತ್ತೆ ಒಂದು ಕೆಲವು ಫೇಸಸಲ್ಲಿ, ಮತ್ತು ಪುನಃ ಬೈಯಿಂಗಲ್ಲಿ ಇನ್ನೊಂದು 3 ತಿಂಗಳಾದಮೇಲೆ ನಿಮಗೆ ಇನ್ನೊಂದು 5% ಬರ್ಬೋದು. ಈ ಥರ ಸೇರಿಸ್ಕೊಂಡು 25-30% ಪರ್ ಆ್ಯನಮ್ ಬರ್ಬೋದು ಅಂತ ಹೇಳ್ತೀವಿ. ಇದು ರೀಸನಬಲ್ ಕನ್ಸರ್ವೇಟಿವ್ ಎಸ್ಟಿಮೇಟು. ಸುಮಾರು ಜನ ನೋಡಿದ್ದೀನಿ, ನಮ್ಮ ಚಾನಲಲ್ಲೂ, ನಮ್ಮ ಯೂಟ್ಯೂಬ್ ಚಾನಲ್ ಹೇಳ್ತಿರ್ತಾರೆ, 15% ಪರ್ ಆ್ಯನಮ್ ನಿಮಗೆ ಬಂದರೆ ಖುಷಿನಾ ಅಂತಿದ್ರೆ, ನೋ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಚ್ ಮೋರ್ ಅಂತ ಹೇಳ್ತಾರೆ. ಸುಮಾರು ಜನ ನಾವೇ ಸ್ಟಾಕ್ ಮಾರ್ಕೆಟಲ್ಲಿ ಇಷ್ಟು ವರ್ಷ ಇದ್ದವರೇ ಕನ್ಸರ್ವೇಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸುಮಾರು ಜನ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಬಂದವರೇ, ಅವರು ಶುರು ಮಾಡ್ತಾ ಇದ್ದಾರೆ, ಇಲ್ಲ ಸರ್ ನನಗೆ 30% ಬರಬೇಕು, 40% ಬರಬೇಕು ಪರ್ ಆ್ಯನಮ್ ಅಂತ ಹೇಳ್ತಿರ್ತಾರೆ. ಅದು ಜೋಕಿಗಲ್ಲ, ನಿಜವಾಗ್ಲೂ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಕೆಲವು ಸತಿ ಕಮೆಂಟ್ ಬರುತ್ತೆ, ಸರ್ ನಾನು ಪ್ರತಿ ತಿಂಗಳು 3,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತೀನಿ, ಈ ಥರ 3 ವರ್ಷ ಹಾಕ್ತೀನಿ, 1 ಕೋಟಿ ಆಗತ್ತಾ ಅಂತ ಕೇಳ್ತಾರೆ. ಅಂದರೆ 3 ವರ್ಷ ಆದಮೇಲೆ 3,000 ಪ್ರತಿ ತಿಂಗಳು ಅವ್ರು ಹಾಕಿದ ಅಮೌಂಟು 1 ಕೋಟಿ ಆಗಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ. 3,000 ಒಂದು ತಿಂಗಳಿಗೆ, 1 ವರ್ಷಕ್ಕೆ 36,000, 3 ವರ್ಷಕ್ಕೆ 1 ಲಕ್ಷ ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ಮೆಂಟು. ಯಾವ ಇನ್ವೆಸ್ಟ್ಮೆಂಟಲ್ಲಿ, ಯಾವ ದೇಶದಲ್ಲಿ, ಯಾವ ಭೂಲೋಕದಲ್ಲಿ 1 ಲಕ್ಷ 1 ಕೋಟಿ 3 ವರ್ಷಲಾಗುತ್ತೆ? ಈ ಥರ ನೋಡುವಾಗಲೇ ಗೊತ್ತಾಗುತ್ತೆ ಇದು ಆಗಲ್ಲ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಎಲ್ಲೋ ಕೇಳಿದ್ದಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಸಡನ್ನಾಗಿ ನಂಗೆ ದುಡ್ಡು ಬಂದುಬಿಡ್ತದೆ, ನನಗೆ ಈ ಥರ ಬಂದರೆ ನನಗೂ ಖುಷಿ ಅಂತ ಒಂದು ಫೀಲಿಂಗಲ್ಲಿರ್ತದೆ. ಈ ಥರ ಎಕ್ಸ್ಪೆಕ್ಟೇಷನಿಂದಲೇ ನಾವು ಸ್ಟಾಕ್ ಮಾರ್ಕೆಟ್ ಲಾಸ್ ಮಾಡ್ಕೊಳ್ಳೋದು. ನಾನು ಕರೆಕ್ಟಾಗಿ ಒಂದು ಅಪ್ರೋಚಲ್ಲಿ ಹೋಗ್ತೀನಿ, ಡಿಸಿಪ್ಲಿನ್ ಮಾಡಿಕೊಂಡು ಸೇಫ್ಟಿ ನೋಡ್ಕೊಂಡು ಹೋಗ್ತೀನಿ ಅಂದರೆ, ನಿಮಗೆ ಎಷ್ಟು ಬೇಕು ನಿಮ್ಮ ಲೈಫಲ್ಲಿ ಅಷ್ಟು ಕರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲಾಸ್ ಮಾಡ್ಕೊಂಡ್ಮೇಲೆ ಸುಮಾರು ಜನ ನೀವು ಕೇಳಿರ್ಬೋದು, ಸ್ಟಾಕ್ ಮಾರ್ಕೆಟ್ ಸರಿಯಿಲ್ಲ, ಅಲ್ಲಿ ಲಾಸ್ ಆಗುತ್ತೆ, ನೀವು ಹಾಕ್ಬೇಡಪ್ಪ ಅಂತ ಹೇಳ್ತಾರೆ. ಅವರೆಲ್ಲ ಈ ಥರ ಜನರೇ ರಾಂಗ್ ಮಿಸ್ಟೇಕ್ ಮಾಡಿರ್ತಾರೆ, ಮತ್ತು ಅದನ್ನು ಮಿಸ್ಟೇಕ್ ಅಂತಲೂ ಗೊತ್ತಿರೋದಿಲ್ಲ, ಅವರು ಸ್ಟಾಕ್ ಮಾರ್ಕೆಟ್ ಮೇಲೇ ಇದಾಕ್ಬಿಡ್ತಾರೆ, ಇದು ಸರಿ ಇಲ್ಲ ಅಂತ. ನಾವು ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ಏನೂ ಇಲ್ಲ, ನಾವು ಸರಿ ಇಲ್ಲ, ನಮ್ಮ ಟ್ರಾನ್ಸಾಕ್ಷನ್ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2 ವಿಚಾರ. ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್. ಮೊನ್ನೆ ಒಬ್ಬರು ಮಹಿಳೆ ನಮಗೊಂದು ಇಮೇಲ್ ಹಾಕಿದ್ದಾರೆ, ನಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ, 50,000 ರೂಪಾಯಿ ನನ್ನ ಹತ್ರ ಸದ್ಯಕ್ಕಿದೆ, ಇದನ್ನು ಹಾಕಿದ್ರೆ ತಿಂಗಳಿಗೆ 15,000 ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಅವರಿಗೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಆದರೆ ನನಗೆ ಗೊತ್ತಿದ್ದ ಹಾಗೆ ಬಹಳ ಜನ ಅವರನ್ನು ದಿಕ್ಕು ತಪ್ಪಿಸೋರಿದ್ದಾರೆ. ನೀವು 50,000 ಹಾಕಿ ತಿಂಗಳಿಗೆ 50,000 ಬರುತ್ತೆ ಅಂತ ವಾಗ್ದಾನ ಮಾಡೋರಿದ್ದಾರೆ. ಇದು ಬಹಳ ರಿಸ್ಕಿ ಆಗುತ್ತೆ. ಮತ್ತೊಂದು, ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅಂತ
ಸಾಮಾನ್ಯ ಜನರಿಗೆ ಯಾವ ಥರದ ಒಂದು ಕಲ್ಪನೆಯೂ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ವಿಶೇಷವಾದ ಒಂದು ಫೆಸಿಲಿಟಿ ಕೊಡಬೇಕಂತ ಯೋಚನೆ ಮಾಡಿದ್ದೇನೆ. ಏನು ಅಂತಂದರೆ, ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ನಲ್ಲಿ ಏನು ಪ್ರಾಫಿಟ್ ಬಂದಿದೆ ಮತ್ತು ಈ ಥರ ದುಡ್ಡು ಹಾಕಿದಾಗ ಇಷ್ಟು ವರ್ಷದ ಮೇಲೆ ಎಷ್ಟು ಬಂದಿದೆ ಹಿಂದಿನ ದಿನಗಳದ್ದು, ಮತ್ತು ಅದನ್ನು ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಎಷ್ಟು ಬರ್ಬೋದು ಅಂತ ಯೋಚನೆ ಮಾಡಬಹುದು ಅಥವಾ ಲೆಕ್ಕ ಹಾಕ್ಬೋದು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ನಾವು ಒಂದು ಈ ಬುಕ್ಕಿನ ಲಿಂಕನ್ನು ಇವತ್ತು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಡ್ತೇನೆ. ಅದರಲ್ಲಿ ಕ್ಲಿಕ್ ಮಾಡಿ ನೀವು ಹಾಕಿದ್ರೆ ಗೊತ್ತಾಗುತ್ತೆ ಯಾವ ಶೇರ್ನಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ಬಂದಿದೆ ಅಂತ. ಈ ಬುಕ್ಕನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನು ನೋಡಿಕೊಂಡು ನಿಮ್ಮದೇ ಆದಂಥ ರಿಸರ್ಚ್ ಮಾಡಿ. ಆ ಈ ಬುಕ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಹೋಗಿ, ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕ್ತೀವಿ, ಬಟ್ ಇಲ್ಲೇ ನೀವು ನೋಡ್ಕೊಳ್ಬಹುದು. ಸೊ ಇನ್ನೊಂದು ಪ್ರಶ್ನೆ ನಾನು ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ಕೇಳಬೇಕು. ಅಂದರೆ ಈಗ ನಾವು ಇಷ್ಟೆಲ್ಲ ಹೇಳಿದಾಗ ಈಗ ಕೆಲವೊಬ್ಬರು ಅದನ್ನು, ಅಂದರೆ ನೀವು ಅದರ ಪಾಸಿಟಿವ್ ಪಾಯಿಂಟ್ಗಳು ಹೇಳಿದರೆ, ಇನ್ನೂ ಕೆಲವೊಬ್ಬರು ಅದರ ನೆಗೆಟಿವ್ ಪಾಯಿಂಟ್ಗಳನ್ನ ಹೇಳ್ತಾರೆ. ಮತ್ತು ಆ ನೆಗೆಟಿವ್ ಪಾಯಿಂಟ್ಗಳು ಯಾಕೆ ಹೇಳ್ತಾರೆ ಅಂದರೆ, ಸುಳ್ಳೇನು ಹೇಳ್ತಿರಲ್ಲ, ಅವ್ರ ಅನುಭವ ಅದೇ ಥರ ಇರುತ್ತೆ. ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಜೂಜು, ಅದು ಅಂದರೆ ಅದನ್ನು ಅನ್ಪ್ರಿಡಿಕ್ಟಬಲ್, ಯು ಕ್ಯಾನ್ ನೆವರ್ ಪ್ರಿಡಿಕ್ಟ್ ಇಟ್. ಅದೊಂಥರ ರೇಸ್ ಅಲ್ಲಿ ಹಾಕ್ದಂಗೆ, ಅದೊಂಥರ ಮಟ್ಕ ಆಡ್ದಂಗೆ, ಗೊತ್ತಿಲ್ಲ ಮಟ್ಕ ಹೆಂಗಿರುತ್ತೆ ಅಂತ ನಾನು ಸುಮ್ಮನೆ ಹೇಳ್ತಿರೋದು. ಆ ಥರ ಒಂದು ಇದೆ. ಸೊ ಇದು ಜೂಜು, ಯಾವುದೇ ಕಾರಣಕ್ಕೆ ಇದ್ರ ಹತ್ರ ಹೋಗಬೇಡಿ ಅಂತೇಳಿ ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ? ನೀವು ಹೇಳಿದ್ದು 100% ಕರೆಕ್ಟ್. ಯಾಕಂತಂದರೆ, ಯಾರಿಗೆ ಷೇರು ಮಾರುಕಟ್ಟೆ ಬಗೆಗೆ ಏನೂ ಗೊತ್ತಿಲ್ಲವೋ, ಸಂಶೋಧನೆ ನಡೆಸಿಲ್ಲವೋ, ಅರ್ಥ ಮಾಡಿಕೊಂಡಿಲ್ಲವೋ, ಮತ್ತು ಅವರು ಹೇಳಿದರು, ಇವರು ಹೇಳಿದರು, ಪಕ್ಕದ ಮನೆಯವರು ಹೇಳಿದರು ಅಂತ ಹಣವನ್ನು ಹಾಕ್ತಾರೋ, ಅದಕ್ಕೆ ನೀವು ಹೇಳಿದ್ದು ಸರಿಯಾದಂಥ ಉದಾಹರಣೆ. ಆದರೆ ಯಾರು ಷೇರು ಮಾರುಕಟ್ಟೆ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಷೇರು ಅಂದರೇನು ಅರ್ಥ ಮಾಡ್ಕೊಂಡಿದ್ದಾರೆ, ಮತ್ತು ಲಾರ್ಜ್ ಕ್ಯಾಪ್ ಅಂದರೇನು, ನಿಫ್ಟಿ ಷೇರುಗಳು ಅಂದರೇನು, ಮತ್ತು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಗಳಲ್ಲಿ ಏನು ಡೇಂಜರ್ ಇದೆ, ಮತ್ತು ಷೇರುಗಳಲ್ಲಿ ಲಾಂಗ್ ಟರ್ಮ್ನಲ್ಲಿ ಇಷ್ಟು ಹಣ ಇದೆ ಎಂದು ಅರಿತುಕೊಂಡು ಹಾಕಿದವರಿಗೆ ಮ್ಯಾಥಮ್ಯಾಟಿಕ್ಸ್ ಕ್ಯಾಲ್ಕುಲೇಷನ್ ಥರನೇ ಪ್ರಾಫಿಟ್ ಬರುತ್ತೆ. ಆದ್ದರಿಂದ ನೀವು ಹೇಳಿದ್ದು ಕರೆಕ್ಟು, ನಾನು ಹೇಳ್ತಾ ಇರೋದು ಇಂಪ್ರೂವ್ಡ್ ವರ್ಷನ್. ಈ ಪ್ರಶ್ನೆ ಏನಂತಂದರೆ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಕೇವಲ ಶ್ರೀಮಂತರಿಗೆ ಮಾತ್ರ, ಇದು ಮಧ್ಯಮ ವರ್ಗದವರಿಗೆ ಅಥವಾ ಬಡವರಿಗೆ ಅಲ್ಲ ಅನ್ನೋ ಪರ್ಸೆಪ್ಷನ್ ಬಿಲ್ಡ್ ಆಗಿದೆ. ಯಾಕೆ ನನಗನ್ಸೋದು ಆ ಪ್ರಶ್ನೆ ತುಂಬ ವ್ಯಾಲಿಡ್ ಅಂಥೇಳಿ. ಯಾಕೆಂದರೆ ಒಂದು 25-30 ವರ್ಷಗಳಿಂದ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಹತ್ರ ತಿಂಗಳಿಗೆ 1,000 ಇನ್ವೆಸ್ಟ್ ಮಾಡುವಂಥ ಕೆಪಾಸಿಟಿ ಖಂಡಿತ ಇತ್ತು ಅಂತ ಅನಿಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರು ಮಾಡಿಲ್ಲ, ಅಥವಾ ಆ ಇಡೀ ಜನ್ರೇಷನ್ನೇ ಮಾಡಿಲ್ಲ. ಈಗ ಡಾಕ್ಟರ್ ಭರತ್ ಚಂದ್ರ ಅವರು ಬಂದು ಪಬ್ಲಿಕ್ಕಲ್ಲಿ ಅದನ್ನು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಅವೇರ್ನೆಸ್ ಕ್ರಿಯೇಟ್ ಆಯಿತು. ಅದಕ್ಕಿಂತ ಮುಂಚೆ ಇರಲೇ ಇಲ್ಲ. ಬಿಕಾಸ್ ಎವ್ರಿಬಡಿ ಥಾಟ್ ಇದು ನಮಗಲ್ಲ, ಇದೇನಿದ್ರು ಶ್ರೀಮಂತರಿಗೆ ಅನ್ನೋ ಥರ ಇತ್ತು. ಸೊ ಅದೇ ಪ್ರಶ್ನೆ ನಿಮಗೆ ಕೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಬರೀ ಶ್ರೀಮಂತರಿಗೆ ಮಾತ್ರನಾ? ಇದು ಆ್ಯಬ್ಸಲ್ಯೂಟ್ಲಿ ಒಂದು ತಪ್ಪು ತಿಳುವಳಿಕೆ. ಏನಾಗುತ್ತೆ ಅಂತ ಹೇಳ್ತೀನಿ. ನೀವು ಹೇಳ್ದಾಗೆ ಪ್ರೀವಿಯಸ್ ಜನ್ರೇಷನ್ ಹತ್ರ ದುಡ್ಡು ಇರಲಿಲ್ಲ. ಈಗ ಯಾರೋ ಚಿಕ್ಕ ಹುಡುಗ 23-24 ವರ್ಷ ಕೆಲಸ ಶುರು ಮಾಡ್ತೀನಿ ಅಂದರೂ 3,000-5,000 ಸೇವ್ ಮಾಡ್ಬೋದು. 3,000-5,000 ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬೋದು. ಸುಮಾರು ಜನದ ಮೆಂಟಾಲಿಟಿ ಏನಿರ್ತದೆ ಅಂದರೆ, ಇಲ್ಲ ಅದು 50,000 ಆಗಲಿ ಆವಾಗ ಹಾಕ್ತೀನಿ. ಇದು ನೀವು ಸೈಟ್ ತೊಗೊಳ್ತಾ ಇಲ್ಲ, ಸೈಟಿಗೆ ಒಂದು 10 ಲಕ್ಷ ಬೇಕು, ಅಲ್ಲಿವರೆಗೆ ನಾನು 1 ಸ್ಕ್ವೇರ್ ಫೀಟ್ ತೊಗೊಳ್ತೀನಿ, ಆಗೋದಿಲ್ಲ. ಶೇರ್ ಮಾರ್ಕೆಟಲ್ಲಿ ಒಂದೇ ಶೇರ್ ತೊಗೊಳ್ಳಿ, ಅದು 1,000 ರೂಪಾಯಿ ಇರ್ಬೋದು ಆ ಶೇರ್, ಒಂದೇ ಶೇರ್. ನನ್ನ ಹತ್ರ 1,000 ರೂಪಾಯಿ ಇದೆ ಅಂದರೆ ಒಂದು 1,000 ರೂಪಾಯಿ ಶೇರ್ ತೊಗೋಬೋದು. ನಿಮ್ಮ ಹತ್ರ 10,000 ಇದ್ದರೆ 10,000 ಹಾಕಿ, 20,000 ಇದ್ದರೆ 20,000 ಹಾಕಿ, ನಿಮ್ಮ ಕೆಪಾಸಿಟಿ ಹೇಗಿದೆ ಹಾಗೆ ಹಾಕೋಬೋದು. ಇನ್ಫ್ಯಾಕ್ಟ್ ನಾನೇನು ಹೇಳ್ತೀನಿ ಅಂದರೆ, ಶೇರ್ ಮಾರ್ಕೆಟಲ್ಲಿ ಹಾಕಿದವರು ಏನೇ ಅವ್ರದ್ದು ಸಿಚುವೇಶನ್ ಇದ್ದರೂ ಅವರು ಶ್ರೀಮಂತರು ಆಗ್ತಾರೆ. ಶ್ರೀಮಂತರು ಆಲ್ರೆಡಿ ಅವ್ರು ಹಾಕದೇ ಇದ್ರು ಅವ್ರು ಆಲ್ರೆಡಿ ಶ್ರೀಮಂತರು. ಈಗ ಮುಖೇಶ್ ಅಂಬಾನಿ ಅವ್ರು ಎನಿವೇ ಅಫ್ಕೋರ್ಸ್ ಅವರ ಶೇರ್ಸ್ ಉಟ್ಕೊಂಡಿರ್ತಾರೆ, ಬಟ್ ಅವರು ಹಾಕಿದ್ರು ಬಿಟ್ಟರು ಅವ್ರ ಹತ್ರ ಆಲ್ರೆಡಿ ದುಡ್ಡಿದೆ. ನಮಗೆ ನಮ್ಮ ಫ್ಯೂಚರಿಗೆ ಏನೇ ಲೆವೆಲಿಗೆ ಇರಲಿ, ನಮ್ಮ ಫ್ಯೂಚರಿಗೆ ರಿಕ್ವೈರ್ಮೆಂಟ್ ಇದೆ, ಆ ರಿಕ್ವೈರ್ಮೆಂಟಿಗೋಸ್ಕರ ನಾವು ದುಡ್ಡು ಮಾಡ್ತಾ ಇದ್ದೀವಿ. 1,000, 2,000 ಮೇ ಬಿ ಸ್ಟಾರ್ಟಿಂಗಲ್ಲಿ ನೋಡಿ ಸುಮಾರು ಜನ 3,000 ಕೆಪಾಸಿಟಿ ಇರುತ್ತೆ. ಒಂದು 2-3 ವರ್ಷ ಆದ್ಮೇಲೆ 5,000 ಹಾಕ್ಬೋದು ಸರ್. ಈಗ ಸೇವಿಂಗ್ಸ್ ಸ್ಯಾಲ್ರಿ ಜಾಸ್ತಿ ಆಗಿದೆ ಅಂತ ಸ್ವಲ್ಪ ದಿನ ಆದ್ಮೇಲೆ 10,000 ಇರ್ಬೋದು. ಅಮೌಂಟ್ ಎಷ್ಟೇ ಇರಲಿ, ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟು ಬೇಗ ಶುರು ಮಾಡ್ತೀರಿ ಅಷ್ಟು ಇಂಪಾರ್ಟೆಂಟು. ನೀವು 1,000ನೇ ಹಾಕ್ತಾಯಿದ್ರು, ಅದು 23 ವರ್ಷ ಹಾಕಿದೆ ಬೆಟ್ರು, ಇನ್ಸ್ಟೆಡ್ ಆಫ್ ಸೇಯಿಂಗ್ ನಾನು 30 ವರ್ಷ ಇರುವಾಗ 10,000 ಹಾಕ್ತೀನಿ ಅಂತ. ಯಾಕಂದರೆ ಚಕ್ರ ಬಡ್ಡಿಗೆ ನಾವು ಸ್ಕೂಲಲ್ಲಿ ಕಲ್ತಿದ್ವಿ, ಇದೆಲ್ಲ ಮರ್ತೋಗ್ಬಿಟ್ಟಿದೆ. ಚಕ್ರ ಬಡ್ಡಿಗೆ ಟೈಮು ತುಂಬ ಇಂಪಾರ್ಟೆಂಟು. ಒಂದು ಹಾಕುವ ಅಮೌಂಟು, ಇನ್ನೊಂದು ಇಂಟ್ರೆಸ್ಟ್ ರೇಟು, ಇನ್ನೊಂದು ಟೈಮ್ ಕಮ್ಮಿ ಆಗ್ತಾ ಬಂದರೆ ದೊಡ್ಡ ಅಮೌಂಟ್ ಹಾಕಿದ್ರು ಅಷ್ಟು ದೊಡ್ಡ ಅಮೌಂಟ್ ಆಗೋದಿಲ್ಲ, ಯಾಕಂದರೆ ಟೈಮ್ ಇಲ್ಲ. ನಾನು ಟೀಕ್ ಮರ ಹಾಕಲಿಕ್ಕೆ ಈಗ ಮರಕ್ಕೆ ದುಡ್ಡಿಲ್ಲ, ನಾನು ಲಾಸ್ಟಿಗೆ ಹಾಕ್ತೀನಿ, 5 ವರ್ಷದಲ್ಲಿ ಮರ ಬರಬೇಕಂದ್ರೆ ಬರೋದಿಲ್ಲ. ನಾನು ಒಂದೇ ಮರ ಹಾಕ್ತೀನಿ, ಜಾಸ್ತಿ ಮರ ಹಾಕಲ್ಲ, ಇಷ್ಟೇ ಕೆಪಾಸಿಟಿ ಇರೋದು. ಆದರೆ 30 ವರ್ಷ ಕೊಡ್ತೀನಿ ಅಂದರೆ ದೊಡ್ಡ ಟೀಕ್ ಮರ ಸಿಗುತ್ತೆ. ನನಗಿಲ್ಲ ಸರ್ ಆವಾಗ 100 ಮರ ಹಾಕ್ತೀನಿ ಸರ್ ಅಂತ ಹೇಳಿದ್ರು 5 ವರ್ಷ ಟೈಮು. ಟೀಕ್ ಮರ ನಿಮ್ಗೆ ಗೊತ್ತು 25 ವರ್ಷ ಬೇಕು ಟೈಮ್ ಅಂತ. ಸೊ ಆ ಚಕ್ರ ಬಡ್ಡಿಗೆ ಟೈಮ್ ಏನು ಬೇಕು,
ಅದಕ್ಕೆ ನೀವು ಟೈಮ್ ಕೊಟ್ಟರೆ ಆಟೋಮ್ಯಾಟಿಕ್ಕಾಗಿ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ನಾವು ಡಿಲೇ ಮಾಡ್ತಾ ಹೋಗಿ ದೊಡ್ಡ ಅಮೌಂಟ್ ಬರಲಿ ನಮ್ಮ ಕೈಯಲ್ಲಿ ಆವಾಗ ಹಾಕ್ತೀನಿ ಅಂತಿದ್ರೆ ಆವಾಗ ನಿಮ್ಮ ಚಕ್ರ ಬಡ್ಡಿಗೆ ಏನು ಸಮಯ ಸಿಗುತ್ತೆ ಅದು ಕಮ್ಮಿ ಆಗ್ತಾ ಬಂತು, ನಿಮಗೆ ಏನು ಪ್ರಾಫಿಟ್ ಬರ್ಬೋದಿತ್ತು ಬರುತ್ತೆ, ಅಷ್ಟು ಬರೋದಿಲ್ಲ ಕಂಪೇರ್ ಟು ಏನು ಬರ್ಬೋದಿತ್ತು ನೀವು ಬೇಗ ಹಾಕಿದರೆ. 23 ಸುಮಾರು ಜನ ನಾವು ನಮ್ಮ ಚಾನಲಲ್ಲಿ ನಮ್ಮ ಕೋರ್ಸಸ್ಗೆಲ್ಲ ಬಂದು ಹೇಳ್ತಾರೆ, ಸರ್ ಇದು ಈಗ ಬಂದಿದ್ದೀನಿ, ಈಗ ನಂಗೆ 40 ವರ್ಷ ಆಗಿದೆ, 10 ವರ್ಷ 15 ವರ್ಷ ಹಿಂದೆನೇ ನಾನು ಸ್ಟಾರ್ಟ್ ಮಾಡ್ಬೋದಿತ್ತು, ಅಮೌಂಟ್ ಕಮ್ಮಿ ಇರ್ಬೋದು ಆವಾಗ, ಬಟ್ ನಂಗೆ ಹಾಕ್ಲಿಕ್ಕೆ ಕೆಪಾಸಿಟಿ ಇತ್ತು, ನಾನು ಹಾಕಿರಲಿಲ್ಲ. ಈಗ ನನಗೆ 25,000 30,000 ಪರ್ ಆ್ಯನಮ್ ಹಾಕ್ಬೋದು, ಪರ್ ಮಂತ್ ಹಾಕ್ಬೋದು. ಆದರೆ ನನಗೆ 20 ವರ್ಷ ಮಾತ್ರ ಬಾಕಿ ಇದೆ, 10 ವರ್ಷ ಮಾತ್ರ ಬಾಕಿ ಇದೆ ರಿಟೈರ್ಮೆಂಟಿಗೆ. ಎಷ್ಟೇ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರು ದೊಡ್ಡ ಅಮೌಂಟ್ ಆಗೋದಿಲ್ಲ, ಯಾಕಂದರೆ ಲೇಟ್ ಆಯಿತು ಅಂತ. ಸೊ ಯಂಗಿದ್ರೆ ಆ ಟೈಮ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ನೀವು ಆಲ್ರೆಡಿ 45-50 ಇದ್ದರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಈಗಲಿಂದ ನೀವು ಲೇಟ್ ಮಾಡಬೇಡಿ. ಸುಮಾರು ಜನ ಈಗಲಿಂದನೂ ನಾಲೆಜ್ ಬಂದಮೇಲೂ ಅಥವಾ ಅವೇರ್ನೆಸ್ ಬಂದಮೇಲೂ ಲೇಟ್ ಮಾಡ್ತಾರೆ, ಸರ್ ನೆಕ್ಸ್ಟ್ ಇಯರ್ ಆಗ್ತೀನಿ. ನೆಕ್ಸ್ಟ್ ಇಯರ್ ಆಗಿ ನಿಮ್ಗೆ ರಿಟೈರ್ಮೆಂಟು ಆಗುತ್ತೆ, ನಿಮಗೆ ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲ. ಭಾಳ ಚೆನ್ನಾಗಿ ಹೇಳಿದ್ರಿ. ಷೇರು ಮಾರುಕಟ್ಟೆಯಲ್ಲಿ ಶ್ರೀಮಂತರಿಗೆ ಮಾತ್ರ ಸ್ಕೋಪ್ ಅಂತಾದರೆ ತಪ್ಪು. ರಿಯಲ್ ಎಸ್ಟೇಟಲ್ಲಿ ನೀವು ಹೇಳಿದ ನಿಜ, ಯಾಕಂದರೆ ಒಂದು 10 ಲಕ್ಷ ಇಲ್ದಿರೋ ಒಂದು ಸೈಟ್ ಬರೋದಿಲ್ಲ. ಕರೆಕ್ಟ್. ಆದರೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಅಡ್ವಾಂಟೇಜ್ ಏನು ಅಂತಂದರೆ SIP SCP ಟೆಕ್ನಿಕ್ ಮುಖಾಂತರ ಹೋಗ್ತೀನಿ ಅಂತಂದರೆ 3,000 5,000 ಪ್ರತಿ ತಿಂಗಳು ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ಆದ್ದರಿಂದ ನನ್ನ ಪ್ರಕಾರ ಷೇರು ಮಾರುಕಟ್ಟೆ ಇರೋದು ಬಡವರಿಗೋಸ್ಕರ. ಎಸ್ ಭಾಳ ಚೆನ್ನಾಗಿ ಹೇಳಿದ್ರಿ. ನಮಗೆ ಇನ್ನೊಂದೇನೆಂದರೆ ಈ ಚಕ್ರ ಬಡ್ಡಿ ಅಂದಾಗ ಇದು ನೆಗೆಟಿವ್ ಏನು ಬರುತ್ತೆ, ನಾವು ಮ್ಯಾಥಮೆಟಿಕ್ಸಲ್ಲಿ ಓದಿದ್ದು, ಆಮೇಲೆ ಲೋನ್ ತೊಗೊಂಡದ್ದು, ಆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾ ಜೀತ ಮಾಡಿಕೊಂಡು ಇಂಥ ಕಥೆಗಳನ್ನ ಓದಿ ನಮಗೆ ಅದ್ರ ಪಾಸಿಟಿವ್ ಆಗಿ ಅದ್ರ ಹೆಂಗೆ ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ಅದ್ರ ಲಾಭ ತೊಗೊಳ್ಬೋದು ಅನ್ನೋದು ನಮಗೆ ನೋಬಡಿ ಟೋಲ್ಡ್ ಅಸ್ ಆ್ಯಂಡ್ ವಿ ಆರ್ ಅನ್ಅವೇರ್. ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಇಟ್ಟಿದ್ದೇವೆ. ಅಂದಾಜು 4,800 ವಿಡಿಯೋಗಳಿದ್ದಾವೆ. ನನ್ನ ಸಲಹೆ, ದಯವಿಟ್ಟು ನಮ್ಮ ವಿಡಿಯೋ ಲೈಬ್ರರಿಗೆ ಹೋಗಿ ಯಾವ್ಯಾವ ವಿಡಿಯೋಗಳನ್ನು ನೋಡಬೇಕನ್ಸುತ್ತೆ ಅದನ್ನೆಲ್ಲವನ್ನು ನೋಡಿ. ಮತ್ತು ಇನ್ನೂ ಒಂದು ಹೇಳಲೇಬೇಕಾಗುತ್ತೆ, ಸಾವಿರಾರು ಜನ ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರ ಸೇರಿಕೊಂಡಿದ್ದಾರೆ ಗುರುದಕ್ಷಿಣೆ ಕೊಟ್ಟು. ಅವರು ಕೊಟ್ಟಂಥ ಹಣ ಬಹಳ ಕಡಿಮೆ, ಅವರು ಅರ್ನ್ ಮಾಡಿದಂಥ ಹಣ ಬಹಳ ಜಾಸ್ತಿ. ಯಾರು ಸೇರಿಕೊಂಡಿಲ್ಲವೋ, ಗುರುದಕ್ಷಿಣೆ ಕೊಡಬೇಕು ಅಂತ ಭಯದಿಂದ ಸೇರಿಕೊಂಡಿಲ್ವೋ, ಅದು ಕೂಡ ಒಂದು ಇನ್ವೆಸ್ಟ್ಮೆಂಟೇ ಆಗುತ್ತೆ. ಕರೆಕ್ಟ್. ಅವ್ರೇನು ಹೇಳ್ತಾರೆ ಅಂತಂದರೆ, ಈಗ ನನಗೆ ಏನು ಬೆನಿಫಿಟ್ ಆಗೋದಿಲ್ಲ ಈ ಕೋರ್ಸ್ನಲ್ಲಿ ಅನ್ನುವಂಥ ನಿರ್ಧಾರದಲ್ಲಿ ಇರ್ತಾರೆ. ನಮ್ಮ ಕೋರ್ಸ್ ತೊಗೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡಿದ ಉದಾಹರಣೆಗಳನ್ನು ನಮ್ಮ ಯೂಟ್ಯೂಬ್ಗಳಲ್ಲಿ ಬರ್ತಾನೆ ಇದ್ದೇವೆ. ಅದು ಒಂದು ಬೇರೆಯೇ ಕ್ಯಾಟಗರಿ. ನಾನು ಸೇರಿಕೊಳ್ಳೋದಿಲ್ಲ ಅನ್ನೋದು ಇನ್ನೊಂದು ಕ್ಯಾಟಗರಿ. ಏನು ಹೇಳಿದ್ರು ಸೇರಿಕೊಳ್ಳಲ್ಲ. ಓಕೆ. ಸ್ಟಾಕ್ ಮಾರ್ಕೆಟ್ ನಾವು ಝರೋದಾ ಅಥವಾ ಇನ್ನೊಂದು ಯಾವುದೋ ತೊಗೊಂಡ್ವಿ. ಈಗ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೇಕು. ನಾವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಬೇಕಾದ್ರೆ ಏನು, ಈಗ ನೀವು ರಿಸರ್ಚ್, ಟೆಕ್ನಿಕಲ್ ಅನಾಲಿಸಿಸ್ ಅಂತೀರಾ, ಫಂಡಮೆಂಟಲ್ ಅನಾಲಿಸಿಸ್ ಅಂತೀರಾ, ನೀವು ಈ ಥರ ಎಲ್ಲ ನೀವು ಹೇಳ್ತಿರ್ತೀರ. ಸೊ ಆದರೆ ಕಾಮನ್ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳಿಗೆ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಒಂದು ನಮಗೆ ಬ್ಯಾಕ್ಗ್ರೌಂಡ್ ಫಿನಾನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಸ್ವಲ್ಪ ತಿಳಿಬೋದು, ಫಿನಾನ್ಸ್ ಬ್ಯಾಕ್ಗ್ರೌಂಡು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದರೆ ತಿಳಿದೇ ಇರ್ಬೋದು ನಮಗೆ, ಅಥವಾ ತಿಳಿದ್ರೂ ಕೂಡ ನಮಗೆ ಟೈಮ್ ಕೊಡೋಕೆ ಆಗದೆ ಇರ್ಬೋದು. ಸೊ ಹೀಗಾಗಿ ಏನು ರಿಸರ್ಚ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಎಲ್ಲವನ್ನು ಅರಿತುಕೊಂಡು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುತ್ತೇನೆ ಅನ್ನುವಂಥದ್ದು ಒಂದು ವಾದ. ಆವಾಗ ನೀವು ನಿಮ್ಮ ಹೂಡುವಿಕೆಯನ್ನು ಬಹುಶಃ 82ನೇ ಬರ್ಡೇ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ವಾದ ಇದೆ, ಹಣವನ್ನು ಹಾಕಿಕೊಂಡು ಕಲಿತುಕೊಂಡು ಹೋಗುತ್ತೇನೆ. ನೀವು ತಿಂಗಳಿಗೆ ಒಂದು 5,000 3,000 ಹಾಕ್ಕೊಂಡಾಗಿಂದ 6 ತಿಂಗಳು ಆಟೋಮೆಟಿಕ್ಕಾಗಿ ನಿಮ್ಮ ಷೇರುಗಳು ಮೇಲೆ ಮತ್ತು ಕೆಳಗೆ ಬಂದಾಗ, ಎಸ್ಪೆಷಲಿ ಕೆಳಗೆ ಬಂದಾಗ ನಿಮ್ಮದೇ ಆದಂಥ ರಿಸರ್ಚ್ ಮಾಡ್ತೀರಿ, ಅರ್ಥ ಮಾಡ್ಕೋತೀರಿ. ಮತ್ತು ಷೇರು ಮಾರುಕಟ್ಟೆಯನ್ನು ತಿಳ್ಕೊಳ್ಳೋದು ಕಠಿಣ ಅನ್ನೋ ಸುಳ್ಳು. ನಮ್ಮ 3 ತಿಂಗಳ ಕಾರ್ಯಕ್ರಮದಲ್ಲಿ ಎಲ್ಲವನ್ನು ವಿಶದವಾಗಿ ಸ್ಟ್ರಕ್ಚರ್ಡ್ ಆಗಿ ಹೇಳ್ಕೊಡ್ತಾ ಇದ್ದೇವೆ. ಏನೂ ಭಯಪಡಬೇಕಾಗಿಲ್ಲ. ಮತ್ತು ನೀವು SCP ಮಾಡ್ಕೊಂಡು ಹೋಗ್ತೇನೆ, SIP ಮಾಡ್ಕೊಂಡು ಹೋಗ್ತೇನೆ ಅಂತಂದರೆ ರಿಸರ್ಚ್ ಮಾಡಲಿಕ್ಕೆ ನಿಮ್ಮ ಹತ್ರ ಕನಿಷ್ಠ ಪಕ್ಷ ಇನ್ನೂ 10-15 ವರ್ಷ ಟೈಮ್ ಇದೆ. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕೋದು ಕಠಿಣ ಅಲ್ಲವೇ ಅಲ್ಲ. ಆದರೆ ಶಾರ್ಟ್ ಟರ್ಮ್ನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ರಿಸರ್ಚ್ ಬೇಕಾಗುತ್ತೆ. ಅದನ್ನು ಕೂಡ ಕಲಿಯಬಹುದು. ಎಲ್ಲದಕ್ಕೂ ಬೇಕಾಗಿದ್ದು ಒಂದು 2-3 ತಿಂಗಳು ವ್ಯವಧಾನ, ಒಂದು ದಿನಕ್ಕೊಂದು 25-30 ನಿಮಿಷದ ಸಮಯ, ಅಷ್ಟು ಮಾಡಿದ್ರೆ ಸಾಕಾಗುತ್ತೆ, ಬೇರೆ ಏನೂ ಬೇಕಾಗಿಲ್ಲ. ಮತ್ತು ಅದಕ್ಕೆ ಬೇಕಾದಂಥ ಹಲವಾರು ವಿಡಿಯೋಗಳು ನಮ್ಮ ವಿಡಿಯೋ ಲೈಬ್ರರಿಲಿ ಇದ್ದಾವೆ. ಆ ವಿಡಿಯೋ ಲೈಬ್ರರಿಯ ಒಂದು ಲಿಂಕ್ ಕೂಡ ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾರಾದರೂ ಬೇಕಂದರೆ ಸರ್ದು ಒಂದು ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಹೋಗಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದು.
ಓಕೆ, ಈಗ ಸ್ಟಡಿ ಬಗ್ಗೆ ಅಂದರೆ ರಿಸರ್ಚ್ ಬಗ್ಗೆ ನಾವು ಸರ್ ಹೇಳಿದ್ರು ನಮಗೆ. ಈಗ ರಿಸರ್ಚ್ ಮಾಡಬೇಕಾದ್ರೂ ಕೂಡ ನಮಗೊಂದಷ್ಟು ಟೂಲ್ಸ್ಗಳು ಬೇಕಾಗ್ತವೆ, ಒಂದಷ್ಟು ವೆಬ್ಸೈಟ್ಗಳು ಬೇಕಾಗ್ತವೆ. ಸೊ ಇಲ್ಲಿ ಹೋದರೆ ನಿಮಗೊಂದಷ್ಟು ಮಾಹಿತಿ ಸಿಗುತ್ತೆ. ಇದ್ರ ಮೇಲೆ ನೀವು ಪ್ರತಿದಿನ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ. ಆ ಥರ ಯಾವ ವೆಬ್ಸೈಟ್ಗಳಿಗೆ ಹೋದರೆ ನಾವು ರಿಸರ್ಚ್ ಮಾಡೋಕ್ಕೆ, ಸ್ಟಡಿ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ರೋಹನ್? ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ, ನಾವು ಇಂಟರ್ನೆಟ್ಟು, ಮೊಬೈಲು ಅಥವಾ ಲ್ಯಾಪ್ಟಾಪ್ ಇದ್ದರೆ ಏನು ಬೇಕಾದ್ರೂ ರಿಸರ್ಚ್ ಮಾಡ್ಬೋದು. ಈಗ ಬೇರೆ ಸೆಕ್ಟರ್ಸು ರಿಯಲ್ ಎಸ್ಟೇಟಲ್ಲಿ ಹಾಕ್ಬೇಕಂದ್ರೆ ಆ ಜಾಗಕ್ಕೆ ಹೋಗಬೇಕು, ಬೇರೆಯವ್ರ ಹತ್ರ ಮಾತಾಡಬೇಕು. ಇಲ್ಲಿ ಯಾರ ಹತ್ರನೂ ಮಾತಾಡೋ ನೆಸೆಸಿಟಿ ಇಲ್ಲ, ಇಂಟರ್ನೆಟ್ ಇದೆ. ಚೀಪಾಗಿ ಇಂಟರ್ನೆಟ್ ಸಿಕ್ಕುವಾಗ ಅದೊಂದು ದೊಡ್ಡ ಅಡ್ವಾಂಟೇಜು ಈ ಜನ್ರೇಷನಿಗೆ. 20 ವರ್ಷ ಹಿಂದೆ ಇಂಟರ್ನೆಟ್ಟು ಇರ್ತಿಲ್ಲ, ಇಂಟರ್ನೆಟ್ ಇದ್ದರೂ ತುಂಬ ಕಾಸ್ಟ್ಲಿ ಇರ್ತಿತ್ತು, ಎಲ್ಲರಿಗೂ ಆಗ್ತಿರ್ಲಿಲ್ಲ. ಕರೆಕ್ಟ್. ಕೆಲವು ವೆಬ್ಸೈಟ್ಸ್ ಹೆಸರು ಹೇಳ್ತೀನಿ, ಅದನ್ನು ಅವರು ಬೇಕಾದರೆ ಇದನ್ನು ಮತ್ತೆ ಪಾಸ್ ಮಾಡಿ ಬರ್ಕೋಬೋದು. ಅದನ್ನು ವೀಡಿಯೋ ನೋಡುವಾಗ moneycontrol.com ಅಂತ ಬರುತ್ತೆ. ಮನಿ ಕಂಟ್ರೋಲ್ CONTROL ಅಂತ .com ಗೂಗಲ್ ಹಾಕಿದರೆ ಬರುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ನಾನು ಅದನ್ನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ಬಿಡಿ. ಮತ್ತೆ screener.in ಅಂತ ಬರುತ್ತೆ, screener.in ಅಂತ. ಮತ್ತು ಇದೇ ಥರ trendline.com ಅಂತಿದೆ. ಮತ್ತು NSCindia.com ಅಂತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟು. ಮತ್ತು ಈ ಥರ ಸುಮಾರು ವೆಬ್ಸೈಟ್ಸ್ ಇದೆ. ಈ 4 ವೆಬ್ಸೈಟ್ ನೋಡಿದ್ರು ಮೋರ್ ದೆನ್ ಎನಫ್. 4 ವೆಬ್ಸೈಟು ನೋಡೋಣ ಸಿಸ್ಟಿಲ್ಲ, ಒಂದು ವೆಬ್ಸೈಟು. ಈ ಎಲ್ಲ ವೆಬ್ಸೈಟ್ಸಲ್ಲಿ ಇನ್ಫಾರ್ಮೇಷನ್ ಬೇರೆ ಬೇರೆ ರೀತಿಯಲ್ಲಿ ಅದೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನಮ್ಮ ಕೆಲಸ ಏನಂದರೆ, ನಾನು ದುಡ್ಡು ಹಾಕೋ ಮುಂಚೆ ನನಗೆ ಕಾನ್ಫಿಡೆನ್ಸ್ ಬರಬೇಕು, ಇದರಲ್ಲಿ ಪ್ರಾಬ್ಲಮ್ ಇಲ್ಲ, ಇದರಲ್ಲಿ ನನಗೆ ಪ್ರಾಫಿಟ್ ಬಂದೇ ಬರ್ತದೆ. ನಾನು ಓಪನ್ ಮಾಡಬೇಕು, ಈ ಕಂಪ್ನಿ ಏನು ಬಿಸ್ನೆಸ್ ಮಾಡ್ತದೆ, ಈ ಕಂಪ್ನಿ ಶೇರ್ ರೇಟ್ ಎಷ್ಟಿದೆ, ಹಿಂದೆ ಎಷ್ಟಿತ್ತು, ಎಷ್ಟು ಪ್ರಾಫಿಟ್ ಬಂದಿದೆ, ಕಂಪ್ನಿ ಬಿಸ್ನೆಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಂಪ್ನಿ ಏಷಿಯನ್ ಪೇಂಟ್ ಇರ್ಬೋದು, ಪೇಂಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ, ದುಡ್ಡು ಪ್ರಾಫಿಟ್ ಮಾಡ್ತಾರೆ. ಎಷ್ಟು ಸೇಲ್ಸ್ ಆಗಿದೆ, ಅದಕ್ಕೆ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಲಾಸ್ಟ್ ಇಯರ್ ಎಷ್ಟು ಸೇಲ್ಸ್ ಆಯಿತು, ಎಷ್ಟು ಪ್ರಾಫಿಟ್ ಬಂದಿತ್ತು, ಅದರ ಮುಂಚಿನ ವರ್ಷ ಎಷ್ಟಾಗಿತ್ತು, ಎಷ್ಟು ಲಾಸ್ಟ್ ಕ್ವಾರ್ಟರ್ 3 ತಿಂಗಳಿಗೆ ಒಂದು ರಿಸಲ್ಟ್ ಬರುತ್ತೆ. ನಮ್ಮ ರಿಪೋರ್ಟ್ ಕಾರ್ಡ್ ಸ್ಕೂಲಲ್ಲಿ ಒಂದು ಟರ್ಮಿಗೆ ಈ ಥರ ಮಾರ್ಕ್ಸ್ ಬಂತು ಅಂತ ಹೇಳ್ತೀವಲ್ಲ, ಅದೇ ಥರ ಎವ್ರಿ ಕ್ವಾರ್ಟರು ಎಲ್ಲ ಕಂಪ್ನಿಯೂ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಇಷ್ಟು ಈ 3 ತಿಂಗಳಲ್ಲಿ ಇಷ್ಟು ಸೇಲ್ಸ್ ಆಯಿತು, ಇಷ್ಟು ಪ್ರಾಫಿಟ್ ಆಯಿತು, ಇಷ್ಟು ಖರ್ಚಾಯಿತು ಎಲ್ಲ ಹೇಳ್ತಾರೆ. ಆವಾಗ ನಾವು ನೋಡ್ಬೋದು, ಇದು ಕಂಪ್ನಿ ಮುಂದೋಗ್ತಾ ಇದೆಯಾ ಅಥವಾ ಸೇಲ್ಸ್ ಕಮ್ಮಿ ಆಗ್ತಾ ಇದೆಯಾ ಅಥವಾ ಹೇಗೆ ಅಂತ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿ ನೋಡುವಾಗಲೇ ನಮ್ಮ ಅರ್ಧ ಕಾನ್ಫಿಡೆನ್ಸ್ ಬಂದುಬಿಡ್ತದೆ. ಜನ ಏನು ಮಾಡ್ತಾರೆ, ಇದೆಲ್ಲ ನೋಡ್ಲಿಕ್ಕೆ ಗೊತ್ತಿಲ್ಲ, ಮಾಡಲಿಕ್ಕೂ ಒಂಥರ ಲೇಸಿನೆಸ್ಸು. ಏನು ಮಾಡ್ತಾರೆ, ಯಾರೊಬ್ಬರು ಫ್ರೆಂಡ್ ಹೇಳ್ತಾರೆ ಈ ಶೇರ್ ಹಾಕಪ್ಪ, ಹಾಕ್ಬಿಡ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಲಾಸ್ ಆಗುವಾಗ ಏನು ಹೇಳ್ತಾರೆ, ಇವನ್ ತಪ್ಪು, ಶೇರ್ ಮಾರ್ಕೆಟ್ ತಪ್ಪು ಅಂತ. ಅವ್ರು ತಪ್ಪು ಅಂತ ಹೇಳೋದೇ ಇಲ್ಲ. ನೋಡಿ, ನಮ್ಮ ದುಡ್ಡು ಅದು ಯಾರೇ ಇರಲಿ, ಡಾಕ್ಟರ್ ಭರತ್ ಚಂದ್ರ ಹಾಗೂ ರೋಹನ್ನೇ ಇರಲಿ, ನನಗೆ ರಿಸರ್ಚ್ ಮಾಡೋ ಕೆಪಾಸಿಟಿಯನ್ನು ನಾನು ಅವರಿಂದ ತಿಳ್ಕೊಂಬಿಟ್ರೆ ನಾನೇ ರಿಸರ್ಚ್ ಮಾಡ್ತೀನಿ. ಅದಾದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನನ್ನ ದುಡ್ಡಿದು ನಾನು ನೋಡ್ಕೋಬೇಕಾಗಿರೋದಂತ ಅರ್ಥ ಮಾಡಿಕೊಂಡ್ರೆ ಲಾಸು ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತೂ ಆಗೋದಿಲ್ಲ. ಅವ್ರು ಹೇಳ್ತಾರೆ ನಾನು ಹಾಕ್ತೀನಿ ಸರ್, ನಂದು ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿದರೆ, ಆವಾಗ ಏನಾಗುತ್ತೆ, ನೀವು ಸ್ವಂತವಾಗಿ ಏನೂ ತಿಳ್ಕೊಳ್ಳೋದಿಲ್ಲ, ಹಾಗೂ ಆವಾಗಲೇ ನೀವು ಲಾಸ್ ಮಾಡೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಅದನ್ನು ಮಾನಿಟರ್ ಮಾಡಲಿಕ್ಕೂ ಗೊತ್ತಿಲ್ಲ. ದುಡ್ಡು ಹಾಕಿದ ಮೇಲೆ ನೋಡ್ತಾ ಬರಬೇಕು ಏನಾಗಿದೆ, ನೀವು 3 ತಿಂಗಳಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿದೆಯಾ ಬಿಸ್ನೆಸ್ಸಲ್ಲಿ, ಆ ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ ಅಂತ. ನಾವು ಸೈಟಲ್ಲಿ ದುಡ್ಡು ಹಾಕುವಾಗ ಏನು ಮಾಡ್ತೀವಿ, ಆವಾಗ ಒಂದು ಸತಿ ಸೈಟ್ ವಿಸಿಟ್ ಮಾಡ್ತೀವಿ. ಓ, ನಮ್ಮ ಸೈಟ್ ಚೆನ್ನಾಗಿದೆಯಾ, ಯಾರಾದರೂ ಬೇರೆಯವ್ರು ನಮ್ಮ ಸೈಟಿಗೆ ಬಂದಿದ್ದಾರಾ, ಈ ಸರೌಂಡಿಂಗ್ ಏರಿಯಾ ಡೆವಲಪ್ ಆಗ್ತಾ ಇದೆಯಾ ಅಂತ ಹೋಗ್ತೀವಿ 1-2 ತಿಂಗಳಿಗೆ ಒಂದು ಸತಿ. ಅಲ್ಲಿ ಸೈಟ್ ವಿಸಿಟ್ ಅಂತ ಹೇಳ್ತೀವಿ, ಇಲ್ಲಿ ವೆಬ್ಸೈಟ್ ವಿಸಿಟ್ ಅಂತ ಹೇಳ್ತೀವಿ. ಬಟ್ ಮಾಡಲೇಬೇಕಾಗತ್ತೆ. ಏನು ದಿನ ಅಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಒಂದು ತಿಂಗಳಿಗೆ ಅಥವಾ ಒಂದು ವಾರಕ್ಕೆ ಒಂದು 20 ನಿಮಿಷ 30 ನಿಮಿಷ ಯಾವಾಗಲೂ ಒಂದು ಸತಿ ನಾನು ನೋಡ್ತೀನಿ ಇದ್ರೂ ಸಾಕು. ದಿನ ಏನೂ ನೋಡೋ ನೆಸಿಸ್ಟಿಲ್ಲ. ದಿನ ನೀವೆಲ್ಲಿ ಬ್ಯುಸಿ ಇರಬೇಕು, ನಿಮ್ಮ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ಬ್ಯುಸಿ ಇರಬೇಕು. ಇದು ಪಾರ್ಟ್ ಟೈಮಲ್ಲಿ ಅಮೌಂಟು ಬರೋದು ನಿಮಗೆ. ಒಂದು ವಿಚಾರ, ನೀವು ಬಹಳ ಬುದ್ಧಿವಂತರಿದ್ದೀರಿ ಅಂತ ಗೊತ್ತಾಯ್ತು ನನಗೆ. ಯಾಕಂದರೆ ಅದೇನು ಇಂಟರ್ನೆಟ್ ಬಗ್ಗೆ ಕೇಳಬೇಕು, ಹೊಸದನ್ನು ಕೇಳಬೇಕು, ಅದನ್ನು ರೋಹನ್ ಹತ್ರನೇ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ವಿಚಾರ, ಡಾಕ್ಟರ್ ಭರತ್ ಚಂದ್ರ ಅವರಿಗೆ ವಯಸ್ಸಾಗಿದೆ. ನನಗೆ ಇಂಟರ್ನೆಟ್ನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟಿನ ಪ್ರಾವೀಣ್ಯತೆ ಇಲ್ಲ. ರೋಹನ್ ಅವ್ರು ಹೇಳ್ಕೊಟ್ಟಿದ್ದನ್ನು ನೋಡ್ತೀನಿ. ನಾವು ನಮ್ಮ ಷೇರು ಮಾರುಕಟ್ಟೆ ಕಾರ್ಯಾಗಾರಗಳನ್ನು ಪ್ರಾರಂಭ ಮಾಡಿ 24 ವರ್ಷ ಆಯಿತು. ಮತ್ತು moneycontrol.com ಅನ್ನುವಂಥ ವೆಬ್ಸೈಟನ್ನು ಪ್ರತಿದಿನ ಅಂದಾಜು 30 ನಿಮಿಷ ನೋಡ್ತಾ ಇದ್ದೇನೆ. ನನ್ನ ಪ್ರಕಾರ ಚತುರ್ಮುಖ ಬ್ರಹ್ಮನೇ ಆ ವೆಬ್ಸೈಟನ್ನು ಸೃಷ್ಟಿ ಮಾಡಿರಬೇಕು. ಯಾಕಂದರೆ ಇಷ್ಟು ವರ್ಷದಿಂದ ಓದ್ತಾ ಇದ್ರು, ನಾನು ಓದದೇ ಇರೋ ವಿಚಾರ ಇನ್ನೂ 85% ಹಾಗೆ ಬಾಕಿ ಇದೆ. ಅಷ್ಟೊಂದು ನಾಲೆಜ್ ಇದೆ ಒಂದೇ ಒಂದು ವೆಬ್ಸೈಟಲ್ಲಿ. ಮತ್ತು ಬೇರೆ ವೆಬ್ಸೈಟ್ಗಳು ವಿಚಾರ ಬೇರೆಯೇ. ರೋಹನ್ ಅವರು ಅದನ್ನು ನೋಡ್ತಿರ್ತಾರೆ. ನಮ್ಮಲ್ಲಿ ರಿಸರ್ಚ್ ಮಾಡೋದು ರೋಹನ್ನು, ಅದನ್ನು ಎಲ್ಲರಿಗೂ ತಿಳಿಯಪಡಿಸೋದು ನಾನು. ಅದರಿಂದಾಗಿ ವೆಬ್ಸೈಟ್ಗಳನ್ನು ಹೋದರೆ ಯಂಗ್ಸ್ಟರ್ಸು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನುವಂಥದ್ದು ನನ್ನ ಅಭಿಮತ. ವಂಡರ್ಫುಲ್ ಸರ್.
ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ಈ ಪ್ರಶ್ನೆ. ಈಗ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಾವು ಒಂದು ಸ್ಟಾಕ್ ಬ್ರೋಕರ್ ಏಜೆನ್ಸಿ ಮೂಲಕ ಮಾಡಬೇಕಾಗತ್ತೆ. ಮತ್ತು ನೀವು ಒಂದಷ್ಟು ಹೆಸರುಗಳನ್ನ ಕೂಡ ಹೇಳಿದ್ರಿ. ಈಗ ಒಂದಷ್ಟು ಜನ ಮನಸ್ಸಲ್ಲಿ ಬರುತ್ತೆ, ಹಾಗಾದರೆ ಇದರಲ್ಲಿ ಯಾವುದು ಅಂತ. ಸೊ ಬೆಸ್ಟ್ ಯಾವುದು ಅಂತ, ಅದು ವಿಚ್ ಇಸ್ ದ ಬೆಸ್ಟ್ ಸ್ಟಾಕ್ ಬ್ರೋಕರ್ ಏಜೆನ್ಸಿ ನಿಮ್ಮ ಪ್ರಕಾರ ಡಾಕ್ಟರ್ ಭರತ್ ಚಂದ್ರ? ನಿಮ್ಮ ಪ್ರಶ್ನೆ ಹೇಗೆ ಅಂತಂದರೆ, ಯಾವುದು ಒಳ್ಳೆಯ ಬ್ಯಾಂಕು, ನಿಮಗೆ ಯಾವುದು ಅನುಕೂಲವೋ, ಯಾವ ಬ್ಯಾಂಕ್ನಲ್ಲಿ ನಿಮಗೆ ಎಲ್ಲವೂ ಅರ್ಥ ಆಗುತ್ತೋ ಅದು ಸರಿಯಾದಂಥ ಬ್ಯಾಂಕು. ಹಿಂದಿನ ಕಾಲದಲ್ಲಿ ಮನೆಯ ಪಕ್ಕದಲ್ಲಿರೋ ಬ್ರ್ಯಾಂಚು ಅಂತ ಹೇಳ್ತಾ ಇದ್ವಿ. ಈಗ ನಾವು ಬ್ರೋಕರೇಜ್ ಕಂಪನಿನ ಸೆಲೆಕ್ಟ್ ಮಾಡಬೇಕಾದ್ರೆ ಎರಡು, ಒಂದು ಝೀರೋ ಬ್ರೋಕರೇಜ್, ಇನ್ನೊಂದು ಪೇಯ್ಡ್ ಬ್ರೋಕರೇಜ್. ನಾನು ಸಜೆಷನ್ ಕೊಡೋದು, ಮೊದಲಿಗೆ ನೀವು ಝೀರೋ ಬ್ರೋಕರೇಜ್ ತೊಗೊಂಡು ಹೋಗಿ, ಅದಾದಮೇಲೆ ಅದರಲ್ಲಿ ಸರ್ವಿಸಸ್ ಚೆನ್ನಾಗಿಲ್ಲ ಅಂತಂದಮೇಲೆ ಪೇಯ್ಡ್ ಬ್ರೋಕರೇಜ್ಗೆ ಹೋಗಿ. ಝೀರೋ ಬ್ರೋಕರೇಜ್ ಬಗ್ಗೆ ಆಗಲೇ ಉದಾಹರಣೆ ಕೊಟ್ಟಿದ್ದೇನೆ. ಝೀರೋದಾ ಇದೆ, ಅಪ್ಸ್ಟಾಕ್ ಇದೆ, ಏಂಜಲ್ ಬ್ರೋಕಿಂಗ್ ಇದೆ, ಇತ್ಯಾದಿ ನೋಡಿಕೊಂಡು ನೀವು ಡೆಲಿವರಿ ತೊಗೊಳ್ತೀನಿ ಶೇರನ್ನು ನನ್ನ ಹತ್ರ ಇಟ್ಕೋತೀನಿ ಅಂತಂದ್ರೆ ಅದಕ್ಕೆ ₹1 ಚಾರ್ಜ್ ಇಲ್ಲ. ನೀವು ಇಂಟ್ರಾಡೇ ಮಾಡ್ತೇನೆ ಮತ್ತು ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ತೇನೆ ಅಂದರೆ ಅದಕ್ಕೆ ಚಾರ್ಜಸ್ ಇದೆ. ಸೊ ಅದರಿಂದಾಗಿ ಇಂತಹದ್ದೇ ಒಳ್ಳೆಯದು ಅಂತಿಲ್ಲ. ನಮಗೆ ಯಾವುದು ಅನುಕೂಲಕರವೋ, ಯಾವ ಟ್ರೇಡಿಂಗ್ ಟರ್ಮಿನಲನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನಗೆ ಶಕ್ತಿ ಇದೆಯೋ, ಮತ್ತು ನಮ್ಮ ಸ್ನೇಹಿತರೆಲ್ಲ ಯಾವುದನ್ನು ಬಳಸ್ತಾ ಇದ್ದಾರೋ ಮತ್ತು ಚೆನ್ನಾಗಿದೆ ಅಂತ ಹೇಳಿದಾರೋ ಅದನ್ನು ಬಳಸ್ಕೋಬೋದು. ಹಾಗೂ ಇದರಲ್ಲಿ ಬೆಸ್ಟ್ ಅಂತ ಹುಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಎಲ್ಲ ಬ್ರೋಕರೇಜಸ್ಸು ಆ ಟಾಪ್ 4-5 ಹೆಸರು ಆವಾಗ ಹೇಳಿದೆ, ಎಲ್ಲನೂ ಚೆನ್ನಾಗಿದೆ. ಹಾಗೂ ಯೂಶಲಿ ಝೀರೋ ಬ್ರೋಕರೇಜ್ ಅಥವಾ ವೆರಿ ಸ್ಮಾಲ್ ಬ್ರೋಕರೇಜ್ ₹20 ₹10 ಅಂತ ಚಾರ್ಜ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಿಗೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಯಾವ ಬ್ರೋಕರೇಜ್ ಅಕೌಂಟ್ ಇರೋದು ನನ್ನ ಹತ್ರ ಅಂತ, ಅದೇ ಇಂಪಾರ್ಟೆಂಟ್ ಅಲ್ಲ. ನಾನು ಆ ಬ್ರೋಕರೇಜಲ್ಲಿ ಯಾವ ಶೇರ್ಸ್ ತೊಗೊಂಡಿದ್ದೀನಿ ಅದನ್ನು ಹೇಗೆ ನೋಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ನಮ್ಮ ಪ್ರಾಫಿಟ್ ಡಿಪೆಂಡ್ ಆಗುತ್ತೆ. ನಿಮಗೆ ₹10 ಬ್ರೋಕರೇಜ್ ಚಾರ್ಜ್ ಮಾಡಿದರೂ ಪ್ರಾಬ್ಲಮ್ ಇಲ್ಲ, ಚಾರ್ಜ್ ಮಾಡದೇ ಇದ್ರೂ ನಿಮಗೇನು ದೊಡ್ಡ ಪ್ರಾಫಿಟ್ ಆಗ್ತಾ ಇಲ್ಲ ಅದರಲ್ಲಿ. ಆದರೆ ಶೇರಲ್ಲಿ ಚೆನ್ನಾಗಿರೋ ಶೇರ್ ಹಾಕಿದರೆ ಅದು ಚೆನ್ನಾಗಿ ಮಲ್ಟಿಪ್ಲೈ ಆದರೆ ಅದು ನಮ್ಮ ಪ್ರಾಫಿಟ್ ಅದರ ಮೇಲೆ ಡಿಪೆಂಡ್ ಆಗೋದು. ಸೊ ಕೆಲವು ಹೆಸರು ಹೇಳಿದ್ದೀನಿ, ಯಾವುದ್ರಲ್ಲಿ ಬೇಕಾದ್ರೆ ನೀವು ಅದರ ಹೆಸರಲ್ಲಿ ಓಪನ್ ಮಾಡಿ ಆ್ಯಂಡ್ ಮತ್ತೆ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಶೇರ್ ಮಾರ್ಕೆಟಲ್ಲಿ ಹಾಕಿ. ಎಸ್, ಡಿಮ್ಯಾಟ್ ಅಕೌಂಟಲ್ಲಿ ಖರೀದಿ ಮಾಡೋಕ್ಕೆ ಹೋದಾಗಲೂ ಕೂಡ ಒಂದು ಸ್ಟಾಕ್ ತೋರಿಸಿದಾಗ 2-3 ಕ್ರೈಟೀರಿಯಾ ಕೇಳುತ್ತೆ. BSE ಇಂದ ಖರೀದಿ ಮಾಡ್ತೀರಾ, NSE ಇಂದ ಖರೀದಿ ಮಾಡ್ತೀರಾ, ಲಾಂಗ್ ಟರ್ಮ್ ಮಾಡ್ತೀರಾ, ಶಾರ್ಟ್ ಟರ್ಮ್ ಮಾಡ್ತೀರಾ ಅಂತೇಳಿ. ಅಂದರೆ ನಮ್ಮ ದೇಶದಲ್ಲಿ 2 ಸ್ಟಾಕ್ ಏಜೆನ್ಸಿಗಳಿವೆ. ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಒಂದು ದೆಹಲಿಲಿದೆ, ಇನ್ನೊಂದು ಮುಂಬೈಲಿದೆ. ಸೊ ಯಾವುದು, ಇವೆರಡರ ಬಗ್ಗೆ, ಇವರೆರಡರ ವ್ಯತ್ಯಾಸ ಏನು ಮತ್ತು ಯಾವುದನ್ನು ನಾವು ಪ್ರಿಫರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್? ಒಂದು ಏನಂದರೆ ಡೆಲ್ಲಿಯಲ್ಲ, 2 ಬಾಂಬೆಲೇ ಇದೆ, ಮುಂಬೈಯಲ್ಲೇ ಇದೆ. NSE BSE 2 ಮೇನ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ. 2 ಹೆಡ್ ಆಫೀಸ್ ಇರೋದು ಮುಂಬೈಯಲ್ಲಿ. ನಾವು ನ್ಯಾಷನಲ್ ಅಂದ ತಕ್ಷಣ ಡೆಲ್ಲಿ ಅನ್ಕೊಂಡ್ಬಿಟ್ಟೆ, ಪರ್ಸೆಪ್ಷನ್. ಕರೆಕ್ಟ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ BSE 2 ಸೇಮ್ ಲೊಕೇಶನ್ ಅಂದರೆ ಮುಂಬೈಯಲ್ಲೇ. ನೀವು ಇದು ಯಾವ ಥರ ಅಂದರೆ, ಇದು 2 ಬೇರೆ ಬೇರೆ ತರಕಾರಿ ಮಾರ್ಕೆಟ್ ಆಗಿ ನೋಡಿ. ಸ್ಟಾಕ್ ಮಾರ್ಕೆಟು ಒಂದು, ತರಕಾರಿ ಮಾರ್ಕೆಟು ಅದೇ. ತರಕಾರಿ ಮಾರ್ಕೆಟಲ್ಲಿ ಟೊಮ್ಯಾಟೊ, ಸೌತೆಕಾಯಿ ಅಂತ ತೊಗೊಳ್ತೀವಿ, ಇಲ್ಲಿ ಏಷ್ಯನ್ ಪೇಂಟ್, ಟೈಟನ್, ರಿಲಯನ್ಸ್ ಅಂತ ತೊಗೊಳ್ತೀವಿ. 2 ಚಾಯ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ನಮಗೆ, ಯಾವುದ್ರಲ್ಲಿ ಬೇಕಾ ತೊಗೊಳಪ್ಪ ಅಂತ. ನಾರ್ಮಲ್ ಆಗಿ ಸದ್ಯಕ್ಕೆ ಇರೋ ಸ್ಟ್ಯಾಟಿಸ್ಟಿಕ್ಸು 90% ಟ್ರೇಡಿಂಗ್ ಏನಾಗ್ತಾ ಇರೋದು NSEಯಲ್ಲಿ ಆಗುತ್ತೆ. 10% ಟ್ರಾನ್ಸಾಕ್ಷನ್ಸ್ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿರೋದು ಇಂಡಿಯಾದಲ್ಲಿ BSEಯಲ್ಲಿ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ಸಪ್ಲೈ ಆ್ಯಂಡ್ ಡಿಮಾಂಡ್ ಆಫ್ ಶೇರ್ಸ್ ಜಾಸ್ತಿ ಇನ್ ನಮ್ಮ NSE, BSEಯಲ್ಲಿ ಕಮ್ಮಿ. ಬಟ್ ನೀವು ಎಲ್ಲಿ ತಗೊಂಡ್ರೂ ಪರವಾಗಿಲ್ಲ, ನಿಮಗೆ ಇಂಪಾರ್ಟೆಂಟ್ ಇರೋದು ನನಗೆ ಇನ್ಫೋಸಿಸ್ ಶೇರ್ಸ್ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ NSE ಇರಲಿ BSE ಇರಲಿ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲಿ ಬೇಕಾ ತೊಗೊಳ್ಳಿ. ಹಾಗೂ ರೇಟು ಸ್ವಲ್ಪ ವ್ಯತ್ಯಾಸ ಇರುವ, ₹1 ಆಚೆ ಈಚೆ ಇರ್ಬೋದು. ಸ್ವಲ್ಪ ಟೈಮು BSEಯಲ್ಲಿ ಜಾಸ್ತಿ ಕಾಣ್ಬೋದು, ಇನ್ನೊಂದು ಟೈಮು NSEಯಲ್ಲಿ ಜಾಸ್ತಿ ಕಾಣ್ಬೋದು. ಅದು ಹಾಗೆ ಮಾರ್ಕೆಟಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ. ತರಕಾರಿ ಮಾರ್ಕೆಟಲ್ಲಿ ಟೊಮ್ಯಾಟೊ ಇಲ್ಲಿ ₹50 ಇರ್ಬೋದು, ಇನ್ನೊಂದು ಜಾಗದಲ್ಲಿ ₹49 ಇರ್ಬೋದು. ಆ ಥರ ಡಿಫ್ರೆನ್ಸ್ ಇರುತ್ತೆ, ಸ್ಮಾಲ್ ಅಮೌಂಟ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನೀವು ಏನು ಮಾಡಬೇಕು, ಬೈ ಅಂತ ಹೇಳಿದ ಕೂಡಲೇ ಮೋಸ್ಟ್ ಬ್ರೋಕರ್ಸು NSE BSEನೂ ಕೇಳೋದು ಬೈ ಅಂತೇಳಿ ಯಾವ ಶೇರ್ ಅಂತ ಕೇಳುತ್ತೆ. ನೀವು ಬೈ ಈ ಶೇರ್ ಅಂತ ಹೇಳಿದ್ರೆ ಅದು ಬೈ ಆಗುತ್ತೆ, ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಅದು ಬರುತ್ತೆ, ನಿಮ್ಮ ಹತ್ರ ಇರುತ್ತೆ. ಯಾವಾಗ ನೀವು ಸೇಲ್ ಮಾಡಬೇಕಂತ ಅನಿಸುತ್ತೆ, ಎಷ್ಟು ವರ್ಷ ಆದಮೇಲೆ, ಎಷ್ಟು ದಿನ ಆದಮೇಲೆ, ಆವಾಗ ಅದು ಆಟೋಮ್ಯಾಟಿಕ್ಲಿ ಸೆಲ್ ಅಂತ ಹೇಳಿದ ಕೂಡಲೇ BSE ಅಥವಾ NSEಯಲ್ಲಿ ತೊಗೊಳುತ್ತೆ. ಹಾಗೂ ಅಲ್ಲಿ ಡಿಫಾಲ್ಟಾಗಿ ಒಂದ್ಸತಿ NSE ಅಂತ ಹಾಕಿದ್ಮೇಲೆ NSEನೇ ಪಿಕಪ್ ಮಾಡುತ್ತೆ ಯೂಶ್ಲಿ ಎಲ್ಲ ಬ್ರೋಕರ್ಸು. ಅದೇ ಥರ ಲಾಂಗ್ ಟರ್ಮ್ ಅಂತ ಶಾರ್ಟ್ ಟರ್ಮ್ ಅಂತ ಕೇಳಿದ್ರಿ. ಅಂದರೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ಗಿಂತ ಅದ್ರಲ್ಲಿ ಆಪ್ಷನ್ ಇರೋದು ಏನಂದರೆ, ಒಂದು ಲಾಂಗ್ ಟರ್ಮ್, ಇನ್ನೊಂದು ಇಂಟ್ರಾಡೇ ಅಂತ ಕರೀತಾರೆ. ಒಂದೊಂದು ಬ್ರೋಕರ್ ಒಂದೊಂದು ಹೆಸರು ಹಾಕಿರ್ತಾರೆ ಆ ಪರ್ಟಿಕ್ಯುಲರ್ ಫೀಚರಿಗೆ. ನೀವು ಒಂದು ಸತಿ ಲಾಂಗ್ ಟರ್ಮ್ ಅಂತ ಅಲ್ಲಿ ಒಂದು ಸತಿ ಪರ್ಚೇಸ್ ಮಾಡಿದ್ಮೇಲೆ ಆ ಲಾಂಗ್ ಟರ್ಮೇ ಸೆಲೆಕ್ಟ್ ಆಗಿರ್ತದೆ. ಬಿಕಾಸ್ ನೀವು ಲಾಂಗ್ ಟರ್ಮಿಗೆ ತೊಗೊಳ್ತಾ ಇದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ಡಿಫಾಲ್ಟ್ ಆಗಿರ್ತದೆ. ನೀವು ಅದಾದ್ಮೇಲೆ ನೋಡಿಕೊಂಡು ಬೈ ಮಾಡೋದು ಅಷ್ಟೇ.
ಇಂಟ್ರಾಡೇ ಅಂತ ನೀವು ಕ್ಲಿಕ್ ಮಾಡಿದರೆ ಮಾತ್ರ ಅದು ಇಂಟ್ರಾಡೇಯಲ್ಲಿ ಡಿಫಾಲ್ಟಾಗಿ ಕೂತಿರ್ತದೆ. ನಾವು ಕಂಪ್ಯೂಟರಲ್ಲಿ ಹೇಗೆ ಮಾಡ್ತೀವಿ ಅದೇ ಥರನೇ ಮೊಬೈಲಲ್ಲೂ ಸೆಟ್ ಆಗಿರ್ತದೆ. ಸೊ ಮೂಲಭೂತವಾಗಿ ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಅದ್ರ ಬಗ್ಗೆ ಸುಮಾರು ಜನ ಟೆನ್ಷನ್ ತೊಗೊಳ್ತಾರೆ. ನಂದು ನೀವು BSc NSc ತೊಗೋಬೇಕಂತ ಹೇಳಿದ್ರೆ BSc ತೊಗೊಂಡ್ಬಿಟ್ಟೆ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ, ಯಾವ ಶೇರ್ ತೊಗೋಬೇಕು ಅದು ಕರೆಕ್ಟಾಗಿ ತೊಗೊಂಡಿದ್ದೀರಾ, ಹೌದು, ಮತ್ತೆ ಚಿಂತೆ ಇಲ್ಲ. ಒಂದಷ್ಟು BSc ಒಂದಷ್ಟು NSc ಆದ್ರೂ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಫೈನಲಿ ನಿಮ್ಮ ಹತ್ರ ಬರುವಾಗ ಡಿಮ್ಯಾಟ್ ಅಕೌಂಟಲ್ಲಿ ಏಷಿಯನ್ ಪೇಂಟ್ ಅಂತ ಇರುತ್ತೆ. BSc NSc ಅಂತ ಏನು ಹೇಳಲ್ಲ. ಪರ್ಚೇಸ್ ಮಾಡೋ ಒಂದು ಜಾಗ ಮಾತ್ರ ಆವಾಗ ನೀವು ತೊಗೊಂಡಿದ್ರಂಥ ಡಿಫ್ರೆನ್ಸ್ ಗೊತ್ತಾಗೋದು ನಿಮಗೆ. ಸೊ ನಾವು ಮಹಾಮನಿ ಕಾರ್ಯಕ್ರಮದಲ್ಲಿದ್ದೀವಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಶೇರ್ ಬಗ್ಗೆ, ಸ್ಟಾಕ್ಸ್ ಬಗ್ಗೆ, ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಸಮೃದ್ಧತೆ ಬಗ್ಗೆ ಮಾತಾಡ್ತಿರ್ತೀವಿ. ಇಬ್ಬರು ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರು ನಮ್ಮೊಂದಿಗಿದ್ದಾರೆ. ಒಂದು ಡಾಕ್ಟರ್ ಭರತ್ ಚಂದ್ರ ಮತ್ತು ಇನ್ನೊಬ್ಬರು ರೋಹನ್ ಚಂದ್ರ. ನಾನು ಸಣ್ಣ ಪ್ರಶ್ನೆಗಳನ್ನ, ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನ, ನೀವೇ ಹೇಳಿರುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಕಾರ್ಯಕ್ರಮ ಮುಂದುವರಿಸೋಣ. ಸರ್, ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಥವಾ ಭಾಳ ಜನರ ತಲೆಯಲ್ಲಿರುವಂಥದ್ದು, ನಾವು ಗೂಳಿ ಆಟ ಅಂತ ನೋಡ್ತೀವಿ ಕೆಲವೊಂದ್ಸಲ, ಕೆಲವೊಂದ್ಸಲ ಕರಡಿ ಅಂತ ನೋಡ್ತೀವಿ ಕನ್ನಡದಲ್ಲಿ. ಮಾರ್ಕೆಟ್ ಇಸ್ ಬುಲ್ಲಿಶ್ ಅಂತಾರೆ, ಇಲ್ಲ ಬೇರಿಶ್ ಅಂತಾರೆ. ಸೊ ಈ ಥರದನ್ನು ಇದು ಬೇರ್ ಆ್ಯಂಡ್ ಬುಲ್ ಅಂತ. ಆಮೇಲೆ ಈ ಸ್ಟಾಕ್ ಮಾರ್ಕೆಟ್ ಈಗ ಸರ್ಜ್ ಆಗಿದೆ ಅಂದರೂ ಕೂಡ ಅಲ್ಲಿ ಗೂಳಿ ತೋರಿಸ್ತಾರೆ. ಇದು ಯಾಕೆ ಸರ್? ಇದು ಏನು ಅರ್ಥ ಇದೆ ಆ್ಯಕ್ಚುಲಿ? ಆ ಪ್ರಾಣಿಗಳ ಸ್ವಭಾವದ ಮೇಲೆ. ಓಕೆ. ಉದಾಹರಣೆಗೆ ಗೂಳಿ ಎನ್ನುವಂಥದ್ದು ಯಾವಾಗಲೂ ಅಟ್ಯಾಕ್ ಮಾಡ್ತಾ ಇರ್ತದೆ, ಮುಂದಕ್ಕೆ ಹೋಗ್ತಾ ಇರ್ತದೆ, ಬಹಳ ಪಾಸಿಟಿವ್ ಆಗಿರ್ತದೆ. ಅದೇ ಬೇರ್ ಅಂತಂದರೆ ಕರಡಿ ಒಂದು ಜಾಗದಲ್ಲಿ ಹಿಂಗೆ ಕೂತಿರ್ತದೆ, ಏನೂ ಮಾಡೋದಿಲ್ಲ, ಮತ್ತು ಮುಂದಕ್ಕೆ ಹೋಗೋದಿಲ್ಲ, ಮತ್ತು 1 ಗಂಟೆಗೆ ಒಂದು ಕೈಯೋ ಕಾಲ ಅಲ್ಲಾಡಿಸ್ಬೋದು. ಗೂಳಿ ಭಾಳ ಅಗ್ರೆಸಿವ್ ಆಗಿರುತ್ತೆ. ಅಂದರೆ ಮಾರುಕಟ್ಟೆ ಅಗ್ರೆಸಿವ್ ಆಗಿ ಮೇಲಕ್ಕೆ ಹೋಗುವಾಗ ಗೂಳಿಯ ಆಟ, ಮತ್ತು ಮಾರುಕಟ್ಟೆ ಕೆಳಗೆ ಹೋಗ್ತಾ ಇರಬೇಕಾದ್ರೆ ಅದಕ್ಕೆ ನಾವು ಏನಿದ್ರು ಕೂಡ ಕರಡಿ ಆಟ ಅಥವಾ ಅದನ್ನು ನಾವು ಬೇರಿಶ್ ಸಿಚುವೇಶನ್ ಅಂತ ಕರಿತೇವೆ. ಅಷ್ಟೇ, ಯಾವ ದಿನ ಮಾರುಕಟ್ಟೆ ಮೇಲಕ್ಕೆ ಹೋಯ್ತೋ ಆವತ್ತು ಅದು ಬುಲ್ಲಿಶ್, ಯಾವ ದಿನ ಮಾರುಕಟ್ಟೆ ಕೆಳಗೆ ಬಂತೋ ಅದು ಬೇರಿಶ್. ಅಷ್ಟೇ ಡಿಫ್ರೆನ್ಸ್ ಇರೋದು. ಇದು ಬೇರೆ ದೇಶಗಳಿಂದ ತೊಗೊಂಡಿರೋದಾ ಇದು? ಹಾಂ, ಇದು ಮೋಸ್ಟ್ ಆಫ್ ಟೈಮ್ ಅಮೆರಿಕಾದಂದ್ರೆ, ಯಾಕಂದ್ರೆ ಅಮೆರಿಕನ್ ಸ್ಟಾಕ್ ಎಕ್ಸ್ಚೇಂಜ್ ತುಂಬ ಓಲ್ಡು. ಆವಾಗ ಅದೆಲ್ಲ ಎಷ್ಟೋ ವರ್ಷ, 200-300 ವರ್ಷ ಹಿಂದೆ ಮಾಡಿದ್ದು ಒಂದು ಟರ್ಮ್ಸು, ಆ ಒಂದು ಕಾನ್ಸೆಪ್ಟ್ಸು, ಅದನ್ನು ಇಲ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬಟ್ ಏನು ದೊಡ್ಡ ವಿಷಯ ಅಲ್ಲ, ಅದು ಹೆಸರಿಗೆ ಬುಲ್ಲಿಶು ಬೇರಿಶ್ ಅಂತ. ಮಾರ್ಕೆಟ್ ಮೇಲೆ ಹೋದ್ರು ಹೇಳಿದ್ರು ಅಷ್ಟೇ, ಸಿಂಪಲ್ ವರ್ಡ್ಸಲ್ಲಿ ಮಾರ್ಕೆಟ್ ಮೇಲೆ ಹೋಯ್ತು, ಕೆಳಗೆ ಬಂತು. ನೀವು ಕಾನ್ಸೆಪ್ಟ್ ಟೆಕ್ನಿಕಲಾಗಿ ಹೇಳ್ಬೇಕಂದ್ರೆ ಬುಲ್ಲಿಶ್ ಅಂತ ಕರೀಬೋದು. ಸೊ ರೋಹನ್ ಚಂದ್ರ ಅವ್ರಿಗೆ ಪ್ರಶ್ನೆ, ಈ ಪ್ರಶ್ನೆ ನೀವು ಉತ್ತರ ಕೊಟ್ಟರೆ ಸ್ವಲ್ಪ ಆದರೂ ಕೂಡ ಈ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ. ಈಗ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂದರೆ ಎಷ್ಟು ದುಡ್ಡಿಂದ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು? ನಾನು ಫಸ್ಟ್ ಟೈಮ್ ಝೆರೋದಾದಲ್ಲೋ ಅಥವಾ ಅಪ್ ಸ್ಟಾಕ್ಸಲ್ಲೋ ನಾನು ಓಪನ್ ಮಾಡಿದ್ದೀನಿ. ಸೊ ಐಡಿಯಲ್ ಅಮೌಂಟ್ ಎಷ್ಟು ನಿಮ್ಮ ಪ್ರಕಾರ? ಐಡಿಯಲ್ ಅಮೌಂಟ್ ನಾವು ಎಷ್ಟೋ ಸರ್ವೇಸ್ ನಮ್ಮ ಚಾನಲ್ಸಲ್ಲಿ ಮಾಡುವಾಗ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕೇಳ್ತೀವಿ, ನಿಮಗೆ ಕಂಫರ್ಟಬಲ್ ಆಗಿ ಆರಾಮಾಗಿ ಎಷ್ಟು ದುಡ್ಡು ಪ್ರತಿ ತಿಂಗಳು ಶೇರ್ ಮಾರ್ಕೆಟ್ ಹಾಕ್ಬೋದು ಅಂತ. ಮೋಸ್ಟ್ ಕಾಮನ್ ನಮಗೆ ಬರೋದು 5,000 ಪರ್ ಮಂತ್. ಮೋಸ್ಟ್ ಕಾಮನ್ ಇದು ನಾನು ಆರಾಮಾಗಿ ಹಾಕ್ಬೋದು ಅಂತ. ಕೆಲವರು 10, 15, 8, 20 ಅಂತ ಬೇರೆ ಬೇರೆ ಅವರ ಇನ್ಕಮ್ ಕೆಪಾಸಿಟಿ, ಅವರ ಸೇವಿಂಗ್ಸ್ ಕೆಪಾಸಿಟಿ ಪ್ರಕಾರ ಹೇಳ್ತಾರೆ. ಆದರೆ 5 ಅಂತೂ ಯಾರೋ 25 ವರ್ಷ ಅವರು ಹೇಳ್ತಾರೆ, ಜಾಸ್ತಿ ವಯಸ್ಸಿದ್ರೂ 5 ಅಂತೂ ನಾನು ಹಾಕ್ತೀನಿ ಸರ್, ಹಾಕ್ಬೋದು ಅಂತ. ಸೊ ನಿಮ್ಮ ಕೆಪಾಸಿಟಿ ಪ್ರಕಾರ. ಇಲ್ಲ ಕೆಲವರು ಇಲ್ಲಿ ಈ ವಿಡಿಯೋ ನೋಡುವಾಗ, ಇಲ್ಲ 5,000 ನನಗೆ ಕಷ್ಟ ಅಂದರೆ 3,000 ನಿಮಗೆ ಈಸಿನ 3,000 ಹಾಕಿ. ಇಷ್ಟೇ ಹಾಕ್ಬೇಕಂತೇನಿಲ್ಲ, ಮಿನಿಮಮ್ ಅಂತ ಹಾಕ್ಬೇಕಂತೇನಿಲ್ಲ. ಹಾಗೂ ಇನ್ನೊಂದು, ಪ್ರತಿ ತಿಂಗಳು ಹಾಕ್ಬೇಕಂತ ಏನೂ ಇಲ್ಲ. ಈಗ ನಾವು ಇನ್ಶೂರೆನ್ಸು ಏನೋ ಮಾಡಿದರೆ, RD ಮಾಡಿದರೆ ಪ್ರತಿ ತಿಂಗಳು ಹಾಕಲೇಬೇಕು, ಇಲ್ಲದ ಪೆನಾಲ್ಟಿ ಹಾಕ್ತಾರೆ. ಇಲ್ಲಿ ಈ ತಿಂಗಳು 5,000, ನೆಕ್ಸ್ಟ್ ತಿಂಗಳು ದುಡ್ಡು ಆಗಲಿಲ್ಲ, ಬಿಟ್ಬಿಡಿ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಭಾಳ ಜನ ತುಂಬ ಜನ ಕನ್ಫ್ಯೂಷನು, ಟೆನ್ಷನ್ನು, ಅಯ್ಯೋ ನನಗೆ ಪ್ರತಿ ತಿಂಗಳು ಹಾಕಬೇಕು, ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಶುರುನೇ ಮಾಡೋದಿಲ್ಲ. 5,000 ಈ ತಿಂಗಳು ಹಾಕಿ, ನೆಕ್ಸ್ಟ್ ಮಂತ್ ದುಡ್ಡು ಇಲ್ವಾ, ಬೇಡ, 3ನೇ ತಿಂಗಳು ನಿಮಗೆ 3,000 ಆಯಿತು, 3,000 ಹಾಕಿ. 4ನೇ ತಿಂಗಳು 10,000 ಆಯಿತು, ಇದೆ ನಿಮ್ಮ ಹತ್ರ ಸೇವಿಂಗ್ಸ್, 10,000 ಹಾಕಿ. ನಿಮಗೆ ಹೇಗೆ ಬರುತ್ತೆ ಹಾಕಿ, ಕಂಪಲ್ಸರಿ ಅಲ್ಲ. ಹಾಗೂ ನಾನು ಈಗ 25 ವರ್ಷ 30 ವರ್ಷ ಹಾಕಿ ಅಂತ ಹೇಳ್ತಾ ಇದ್ದೀನಿ. 30 ವರ್ಷ ಕೆಲವ್ರು ಕೇಳ್ತಾರೆ, ಸರ್ ಲಾಕ್ ಆಗ್ಬಿಡ್ತದ, 30 ವರ್ಷ ತೆಗಿಯೋಕ್ಕಾಗೋದಿಲ್ವಾ? ಇನ್ಶೂರೆನ್ಸ್ ನೋಡಿ 60 ವರ್ಷಕ್ಕೆ ಮೆಚುರಿಟಿ, ಅದ್ರ ಮುಂಚೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಥರ ಆಗತ್ತಾ ಅಂತ? ಯಾವುದೂ ಇಲ್ಲ. ನೀವು ಇವತ್ತು ತೊಗೊಂಡಿದ್ದು ನಾಳೆನೂ ಮಾಡ್ಬೋದು, ಅಥವಾ ನೆಕ್ಸ್ಟ್ ಮಂತ, ನೆಕ್ಸ್ಟ್ ಇಯರ, ಅಥವಾ 30 ವರ್ಷ, ಅಥವಾ ನಾನು ಮಾರಲ್ಲ, ಇದು ನನ್ನ ಮಗನಿಗೋಸ್ಕರ ಅಥವಾ ಮಕ್ಳಿಗೋಸ್ಕರ ಅಂತಲೂ ಬಿಡ್ಬೋದು. ಫಿಕ್ಸ್ಡು ಯಾವುದೂ ಇಲ್ಲ. ನಿಮ್ಮ ಏನು ಪ್ರಾಫಿಟ್ ಬರುತ್ತೆ, ಯಾವಾಗ ದುಡ್ಡು ಬೇಕು, ಅದರ ಪ್ರಕಾರ ಡಿಸಿಷನ್ನು. ಸೊ ಟೆನ್ಷನ್ ತೊಗೊಳೋದು ಬೇಡ. ಶೇರ್ ಮಾರ್ಕೆಟ್ ಹಾಕಿದರೆ ನನಗೆ ಸ್ಟಕ್ ಆಗಿಬಿಡ್ತೀನಿ, ನನಗೆ ಈ ಥರ ಹಾಕಲೇಬೇಕು, ನನಗೆ ಫ್ರೀಡಮ್ ಇಲ್ಲ, ಮತ್ತು ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗತ್ತೆ ಅಂತೇನಿಲ್ಲ. ನಿಮ್ಮ ಕನ್ವೀನಿಯನ್ಸ್ ನೋಡ್ಕೊಂಡು ಹಾಕಿ. ಭಾಳ ಬ್ಯೂಟಿಫುಲ್. ಇದರಷ್ಟು ಬ್ಯೂಟಿಫುಲ್ ಬೇರೆ ಏನೂ ಇಲ್ಲ. ಇನ್ನೊಂದು ಹೇಳಬೇಕಾಗುತ್ತೆ, ಸರ್ ಹೇಳಿ. ಜನ ಕೇಳುವ ಪ್ರಶ್ನೆ,
ನನ್ನ ಸಂಬಳದಲ್ಲಿ ಎಷ್ಟು ಪರ್ಸಂಟೇಜನ್ನು ಉಳಿತಾಯ ಮಾಡಬೇಕು. ಸಿಂಪಲ್ ಫಾರ್ಮುಲಾ ಇದೆ, 20ರಿಂದ 25%. ನಿಮಗೆ 25,000 ರೂಪಾಯಿ ನಿಮ್ಮ ಆದಾಯ ಅಂತಂದರೆ ಒಂದು 20% ಅಂತಂದರೆ ಒಂದು 5,000 ರೂಪಾಯಿ ಆಯಿತು. 5,000ದಿಂದ 7,500ವರೆಗೂ ಆ ವ್ಯಕ್ತಿ ಉಳಿಸ್ಬೇಕಾಗುತ್ತೆ. 1 ಲಕ್ಷ ಇದ್ದರೂ ಅದೇನೆ, 3 ಲಕ್ಷ ಇದ್ದರೂ ಅದೇನೆ. ಸೊ ಅದರಿಂದಾಗಿ ಈ ಹಣವನ್ನು ನೀವು ಉಳಿಸ್ಕೊಂಡೋಗಿ ಎಲ್ಲವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಂತಿಲ್ಲ. ಅದರಲ್ಲಿ ಕೆಲವನ್ನು ಬೇಕಾದ್ರೆ ಆರ್ ಡಿ ಮಾಡ್ಬೋದು, ಕೆಲವನ್ನು ಬೇಕಾದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು. ಓಕೆ ಸರ್, ಇನ್ನೂ ಒಂದು ಪ್ರಶ್ನೆ. ಈಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮಾತಾಡ್ತೀವಿ. ಈ ಲಾಂಗ್ ಟರ್ಮ್ ಅಂದರೂ ಕೂಡ ನೀವು ಹೇಳಿದ್ರಿ ಇಷ್ಟು ವರ್ಷಗಳ ಕಾಲ, 15 ವರ್ಷ 20 ವರ್ಷ ಅಂತೇಳಿ. ಬಟ್ ಐಡಿಯಲ್ ಡ್ಯೂರೇಷನ್ ಏನು ಸರ್? ಒಂದು ಸ್ಟಾಕ್ಸನ್ನು ನಾವು ತೊಗೊಂಡ್ಮೇಲೆ ಇಷ್ಟು ಡ್ಯೂರೇಷನ್ ಇಟ್ಟರೆ ನಿಮಗೆ ಒಳ್ಳೆ ಲಾಭ ಅಂತಂದ್ರೆ ಅನ್ನೋದು ಡ್ಯೂರೇಷನ್ ಏನು ಸರ್? ಲಾಂಗ್ ಟರ್ಮಿಗೆ ಒಂದು ವ್ಯಾಖ್ಯಾನವನ್ನು ಕೊಡಬೇಕಾಗತ್ತೆ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ. ಗೌರಿ ಶಕ್ಕಿಗೆ ನಾನು ಹೇಳೋದು ಲಾಂಗ್ ಟರ್ಮ್ 10 ವರ್ಷ. ನಿಮ್ಗೆ ಗೊತ್ತು ಯಾಕೆ ಅಂತ. ಹಾಗೆಯೇ ರೋಹನ್ ಅವ್ರಿಗೆ ಹೇಳ್ತಾನೆ ಲಾಂಗ್ ಟರ್ಮ್ ಇನ್ನೂ 24 ವರ್ಷ ಇದೆ. ಅಂದರೆ 60 ವರ್ಷಕ್ಕೆ ಇನ್ನೂ 24 ವರ್ಷ ಬಾಕಿ ಇದೆ. ಯಾರೋ ಒಬ್ಬ ವ್ಯಕ್ತಿ 25 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾನೆ, 35 ವರ್ಷ ಲಾಂಗ್ ಟರ್ಮ್ ಅಂತೀವಿ. 58 ವರ್ಷದವ್ರು ಬಂದರೆ ಇನ್ನು 2-3 ವರ್ಷಪ್ಪ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಅದರಿಂದಾಗಿ ಲಾಂಗ್ ಟರ್ಮಿಗೆ ವ್ಯಾಖ್ಯಾನ ಹೀಗಿರುತ್ತೆ. ಮತ್ತು ಶಾರ್ಟ್ ಟರ್ಮ್ ಅಂತಂದರೆ ನೀವು ಯಾರಿಗೆ ಲಾಂಗ್ ಟರ್ಮ್ ಮಾಡಲಿಕ್ಕಾಗೋದಿಲ್ಲ ಅವರು ಮಾತ್ರ ಶಾರ್ಟ್ ಟರ್ಮ್ ಮಾಡಿ ಅಂತ ಹೇಳುವಂಥದ್ದು. ಶಾರ್ಟ್ ಟರ್ಮ್ ಅಂದರೆ ಏನು ಐಡಿಯಲ್? ಹಾಗಾದರೆ ನೋಡಿ, ನನ್ನ ಹತ್ರ ಒಂದು ದೊಡ್ಡ ಮೊತ್ತ ಇದೆ. ಈಗ 55-60 ವರ್ಷದವರಿಗೆ ಸಾಮಾನ್ಯವಾಗಿ ಒಂದು 25-30 ಲಕ್ಷ ದೊಡ್ಡ ಒಂದು ಅಮೌಂಟ್ ಅಲ್ವೇ ಇಲ್ಲ, ಅವ್ರ ಹತ್ರ ಇದ್ದೇ ಇರುತ್ತೆ. ಮತ್ತು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ 40-50 ಲಕ್ಷ ಬರುತ್ತೆ. ಅದನ್ನು ಎಲ್ಲವನ್ನು ನೀವು ಆ ಬ್ಯಾಂಕಿನಲ್ಲಿ ಹಾಕಿ ಕೇವಲ 6%ಗೆ ಕಮಿಟ್ ಆಗೋ ಬದಲಾಗಿ ಅದರಲ್ಲಿ 10 ಲಕ್ಷವನ್ನು ನಾನು ತೆಗೆದುಕೊಂಡು ಅದರಲ್ಲಿ ನಾನು ಟೆಕ್ನಿಕಲ್ ಅನಾಲಿಸಿಸನ್ನು ಚೆನ್ನಾಗಿ ಅರಿತುಕೊಂಡು ಹಣವನ್ನು ಹಾಕ್ತೇನೆ ಅಂತಂದರೆ 10 ಲಕ್ಷಕ್ಕೆ ಒಂದು ಆ್ಯಾವ್ರೇಜ್ ಆಗಿ ಒಂದು ತಿಂಗಳಿಗೆ 25,000 ಪಡಿಬೋದು. ಅದರಿಂದಾಗಿ 25 × 12 3 ಲಕ್ಷ ಅವ್ರಿಗೆ ಬಂದಂಗಾಯಿತು. ಈ 3 ಲಕ್ಷದಲ್ಲಿ ಅವರ ಖರ್ಚನ್ನು ಆಫ್ಸೆಟ್ ಮಾಡ್ಕೋಬೋದು. ಅಥವಾ ನನಗೆ ಆಗಲೇ ಪೆನ್ಷನ್ ಬರ್ತಾ ಇದೆ ಅಂತಂದರೆ ಹೊಸ ಮೊಬೈಲ್ ಕೊಳ್ಳಲು ಅಥವಾ ಪಿಕ್ನಿಕ್ ಹೋಗಲು ಅಥವಾ ಕುಟುಂಬದವರಿಗೆಲ್ಲರಿಗೂ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಈಗ ನಾವು ಹೇಗೆ ಪಾಲಿಸಿಗಳನ್ನ ಖರೀದಿ ಮಾಡ್ತೀವಿ, ಮಕ್ಕಳ ಹೆಸರಲ್ಲಿ ಪಾಲಿಸಿ ಖರೀದಿ ಮಾಡ್ತೀವಿ, LIC ಯಾವುದೋ ಒಂದು ಹೊಸದೊಂದಿದೆ ಮಾಡಿ ಅಂತ ಹೇಳ್ತೀವಿ. ಅದೇ ಥರ ನಾವು ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಮಕ್ಕಳ ಹೆಸರಲ್ಲಿ ನಾವು ಖರೀದಿ ಮಾಡ್ಬೋದಾ? ಮಕ್ಕಳ ಹೆಸರಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ಬೋದಾ ಅನ್ನೋದು ಪ್ರಶ್ನೆ. ಇಲ್ಲಿ ಮಕ್ಕಳಂದರೆ ಬಿಲೋ 18 ಇಯರ್ಸ್, ಮೈನರ್ಸ್. 18 ಆದಮೇಲೆ ಮೇಜರು. ಇಂಡಿಯನ್ ಲಾ ಪ್ರಕಾರ ಡಿಮ್ಯಾಟ್ ಅಕೌಂಟ್ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಮೈನರ್ ಕೂಡ 2 ಇಯರ್ಸ್ ಇರ್ಬೋದು, 15 ಇಯರ್ಸ್ ಇರ್ಬೋದು, ಬಿಲೋ 18 ಇಯರ್ಸ್ ಓಪನ್ ಮಾಡ್ಬೋದು. ಆದರೆ ಟ್ರೇಡಿಂಗ್ ಅಕೌಂಟ್ ಅಂತ ಆವಾಗ ಹೇಳ್ತಾ ಇತ್ತು. ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟು ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಮೇಜರ್ ಆಗಿಲ್ಲ, ಟ್ರಾನ್ಸಾಕ್ಷನ್ ಎಂಟರ್ ಮಾಡೋಕ್ಕೆ ಬರಲ್ಲ, ಕಾಂಟ್ರಾಕ್ಟ್ ಎಂಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೀವು ಬೈ ಮಾಡೋದು ಸೆಲ್ ಮಾಡೋದು ಒಂದು ಕಾಂಟ್ರಾಕ್ಟ್. ಕರೆಕ್ಟ್. ಆವಾಗ ಏನಾಗುತ್ತೆ, ನೀವು ನಿಮ್ಮ ಮಗ ಅಥವಾ ಮಗಳಿಗೆ 5 ವರ್ಷ ಇದ್ದರೆ ಅಕೌಂಟ್ ಓಪನ್ ಮಾಡ್ಬೋದು, ಡಿಮ್ಯಾಟ್ ಅಕೌಂಟು. ಆದರೆ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಶೇರ್ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಒಂದೇ ಏನು ಶಾರ್ಟ್ಕಟ್ ಅಂದರೆ ಅಪ್ಪನ ಹೆಸರು ಅಮ್ಮನ ಹೆಸರು ಶೇರ್ ತೊಗೊಂಡು ಆ ಶೇರು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬಂದಮೇಲೆ ಆ ಡಿಮ್ಯಾಟ್ ಅಕೌಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟಿಂದ ಆ ಶೇರ್ಸನ್ನು ಮಗು ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದು. ಸ್ವಲ್ಪ ಒಂಥರ ಎಡಿಷ್ನಲ್ ವರ್ಕ್ ಆಗುತ್ತೆ, ಎಡಿಷ್ನಲ್ ಒಂದು ಪ್ರಾಸೆಸ್ ಆಗುತ್ತೆ. ಎಲ್ಲ ಟೈಮು ನೀವು ವೈಡ್ ಮಾಡಿ ಮತ್ತೆ ಆ ಮಗು ಹೆಸರಿಗೆ ಆಗೋದು. ಮಗು ಹೆಸರಿಗೆ ಹೋದ್ಮೇಲೆ ಅದು ಅಲ್ಲೇ ಕೂತಿರ್ತದೆ, ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ನೀವು ಸೇಲ್ ಮಾಡಬೇಕಾದ್ರೂ ವಾಪಸ್ಸು ನಿಮ್ಮ ಮಗು ಅಕೌಂಟಿಂದ ನಿಮ್ಮ ಅಕೌಂಟಿಗೆ ಬಂದು ಮತ್ತೆ ನೀವು ಸೇಲ್ ಮಾಡಬೇಕಾಗುತ್ತೆ. ಯಾಕಂದರೆ ಮಗು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಮಗು ಶೇರ್ಸನ್ನು ಇಟ್ಕೋಬೋದು, ಆಸ್ತಿಯನ್ನು ಇಟ್ಕೋಬೋದು. ಶೇರ್ ಒಂದು ಆಸ್ತಿ, ಆದರೆ ಅದನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರಲ್ಲ. ಟ್ರಾನ್ಸಾಕ್ಷನ್ ಮೇಜರ್ ಮಾತ್ರ ಮಾಡ್ಬೋದು. ಸೊ ಐಡಿಯಲಿ ಸ್ವಲ್ಪ ಕನ್ವೀನಿಯನ್ಸ್ ಸೇಕಿಗೆ ಬೇಕಾದರೆ ನಾನು ಮಗುಗೋಸ್ಕರ ಒಂದು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೊಂದು ಸಪ್ರೇಟ್ ಇದೆ, ಮಗುಗೋಸ್ಕರ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇನ್ನೊಂದು ಅಕೌಂಟ್ ಸಪ್ರೇಟಾಗಿ ನಿಮ್ಮ ಹೆಂಡತಿ ಹೆಸರಲ್ಲೋ ಅಥವಾ ನಿಮ್ಮ ಹೆಸರಲ್ಲೇ ಬೇರೆ ಜಾಗದಲ್ಲಿ ಬೇರೆ ಬ್ರೋಕರ್ ಜೊತೆಗೆ ಒಂದು ಓಪನ್ ಮಾಡಿ ನೀವು ಅಲ್ಲಿ ಏನು ಅಮೌಂಟ್ ಹಾಕ್ತೀರಿ ನಿಮ್ಮ ಹೆಸರಲ್ಲೇ ಹಾಕ್ತಾಯಿದ್ರಿ. ಇದು ಮಗುಗೋಸ್ಕರ, ಅವನ ಫ್ಯೂಚರ್ಗೋಸ್ಕರ, ಅವಳ ಫ್ಯೂಚರ್ಗೋಸ್ಕರ ಅಂತ ಹಾಕಿದರೆ ಆವಾಗ ಕನ್ಫ್ಯೂಷನ್ ಇಲ್ಲ. ಮೇ ಬಿ ಫ್ಯೂಚರಲ್ಲಿ 18 ಇಯರ್ಸ್ ಆದಮೇಲೆ ಅಥವಾ ಹುಡುಗಿ ಕೆಲಸ ಮಾಡೋ ಟೈಮಲ್ಲಿ ಆವಾಗ ಅವ್ರ ಹೆಸರಲ್ಲಿ ಒಂದು ಅಕೌಂಟ್ ಸಪ್ರೇಟಾಗಿ ಓಪನ್ ಮಾಡಿ ಈ ಅಕೌಂಟಲ್ಲಿ ಏನು ಶೇರ್ಸ್ ಇದೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಸೇಲ್ ಮಾಡೋ ನೆಸೆಸಿಟಿನ ಇಲ್ಲಿ ಡೆಬಿಟ್ ಆಗುತ್ತೆ, ಆ ಅಕೌಂಟ್ ಅವರ ಮಗು ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಆ್ಯಂಡ್ ಅವ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಅಥವಾ ಅವರಿಗೆ ದುಡ್ಡು ಬೇಕಂದ್ರೆ ಆವಾಗ ಸೇಲ್ ಮಾಡ್ಬೋದು. ಸೊ ಅಟ್ಲೀಸ್ಟ್
ನೀವು ನಿಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋದು ವಾಪಸ್ ತಗೊಳ್ಳೋದು ಆ ಕೆಲಸ ಇರುವುದಿಲ್ಲ. ಸರ್ ಒಂದು ನಾನು ಇಲ್ಲಿ ಡೌಟು, ಈಗ ನೀವು ಟ್ರೇಡಿಂಗ್ ಅಕೌಂಟ್ ಅಂದ್ರಲ್ಲ ಅದು ಆ್ಯಕ್ಚುಲಿ ಎಸ್ ಬಿ ಅಕೌಂಟ್ ಅಲ್ವಾ? ಎಸ್ ಬಿ ಅಕೌಂಟ್ ಇನ್ ದ ಬ್ರೋಕರ್ಸ್ ನೇಮ್. ನಿಮ್ಮ ಸೇವಿಂಗ್ಸ್ ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲಿ ಇದೆ, ಅವರ ಒಂದು ಅಕೌಂಟ್ ಇರುತ್ತೆ. ಅವ್ರ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿದ ಮೇಲೆ ಅವ್ರ ಶೇರ್ ನಿಮ್ಮ ಪರವಾಗಿ ಪರ್ಚೇಸ್ ಮಾಡ್ತಾರೆ. ಸೊ ಆ ಅಕೌಂಟ್ ನಿಮ್ಮ ಮಗು ಹೆಸರಲ್ಲಿ ಓಪನ್ ಮಾಡೋಕ್ಕಾಗಲ್ಲ, ಅದು ನಮ್ಮ ಹೆಸರಲ್ಲಿ ಇರುತ್ತೆ. ಎಸ್. ಈಗ ನಾನು ಹೇಳೋದು ಇನ್ನೊಂದೀಗ ಫಾರ್ ಎಕ್ಸಾಂಪಲ್ ನಾನು ಕೈಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಅಪ್ಸ್ಟಾಕ್ಸಲ್ಲಿ ಇನ್ನೊಂದು ಅಕೌಂಟನ್ನು ನನ್ನ ಮಗನ ಹೆಸರಲ್ಲಿ ಓಪನ್ ಮಾಡಿ ಅದಕ್ಕೆ ನನ್ನ ಟ್ರೇಡಿಂಗ್ ಅಕೌಂಟ್ ನಂದು ಏನಿದೆಯಲ್ಲ ಅವ್ರದ್ದೇ ಇರಬೇಕು. ಯಾರ್ದು ಡಿಮ್ಯಾಟ್ ಅಕೌಂಟ್ ಇದೆ ಅವ್ರದ್ದೇ ಟ್ರೇಡಿಂಗ್ ಅಕೌಂಟ್ ಇರಬೇಕು, ಅವ್ರದ್ದೇ ಹೆಸರಲ್ಲೇ ಇರಬೇಕು. ಸುಮಾರು ಜನ ಹೇಗೆ ಕೇಳ್ತಾರೆ ಅಂದರೆ, ಸರ್ ನನ್ನ ಬ್ಯಾಂಕ್ ಅಕೌಂಟ್ ಇದೆ, ನಾನು ವೈಫ್ ಅಕೌಂಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀನಿ, ನನ್ನ ಅಕೌಂಟಿಂದ ದುಡ್ಡು ಹಾಕ್ಬೋದಾ ಅಂತ. ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ನಿಮ್ಮ ವೈಫ್ದು ಸೇವಿಂಗ್ಸ್ ಅಕೌಂಟ್ಗೆ ಹಾಕಬೇಕು. ನಿಮ್ಮ ವೈಫ್ ಸೇವಿಂಗ್ಸ್ ಅಕೌಂಟಿಂದ ಅಲ್ಲಿ ಟ್ರೇಡಿಂಗ್ ಅಕೌಂಟ್ಗೆ ಹಾಕಬೇಕಾಗುತ್ತೆ. ಅದು ವೈಫೇ ಇರಲಿ, ಮಗನೇ ಇರಲಿ, ಯಾರೇ ಇರಲಿ, ದಟ್ ಪರ್ಸನ್ನೇ ಆಗಬೇಕು. ಇಲ್ದಾದ್ರೆ ರಿಜೆಕ್ಟ್ ಆಗೋದಲ್ಲ, ಪೇಮೆಂಟೇ ಹೋಗಲ್ಲ, ರಿಜೆಕ್ಟ್ ಆಗಿಬಿಡ್ತದೆ. ಇದು ಅನ್ನೋನ್ ಪರ್ಸನ್ ಅಂತ. ನೀವು ಅಕೌಂಟ್ ಓಪನ್ ಮಾಡುವಾಗ ಕೇಳುತ್ತೆ ಯಾವ ಹೆಸರಲ್ಲಿ ಯಾವ ಜಾಗದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ ಅಂತ. ನೀವು ಅಲ್ಲಿ ಗೌರೀಶ್ ಅಕ್ಕಿ ಅಂತ ನೀವು ಅಕೌಂಟ್ ಓಪನ್ ಮಾಡುವಾಗ ಬೇರೆ ಯಾರ್ದೋ ಹೆಸರು ಬರೆದ್ರೆ ಇದು ಮಿಸ್ ಮ್ಯಾಚ್ ಅಂತ ಹೇಳ್ತಾರೆ. ಗೌರೀಶ್ ಅಕ್ಕಿ ಅವರ ಹೆಸರಲ್ಲೇ ಅಕೌಂಟ್ ಇರಬೇಕು, ಬ್ಯಾಂಕ್ ಅಕೌಂಟು, ಆವಾಗಲೇ ಆ ಅಕೌಂಟಿಗೆ ಲಿಂಕ್ ಮಾಡ್ತಾರೆ. ಮಹಾಮನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ಇನ್ನೊಂದು ಪ್ರಶ್ನೆ. ಈಗ ನಾನು ಅಸೆಟ್ ಅಲೋಕೇಶನ್ ಅಂದರೆ ನಮ್ಮ ಹತ್ರ 1 ಲಕ್ಷ ಇದೆ ಅಥವಾ 10 ಲಕ್ಷ ಇದೆ ಅಂತಂದರೆ ನಾನು ಅದನ್ನು ಅಲೋಕೇಟ್ ಮಾಡಬೇಕು, ಬೇರೆ ಬೇರೆ ಕಡೆ ನಾನು ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ತಿರ್ತೀರ. ಬಟ್ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು, ಅಥವಾ ರಿಯಲ್ ಎಸ್ಟೇಟಲ್ಲಿ ಎಷ್ಟು, ಅಥವಾ ಬೇರೆ ಇದರಲ್ಲಿ ಎಷ್ಟು ಮಾಡಬೇಕು, ಆರ್ ಡಿನಲ್ಲಿ ಎಷ್ಟು ಇಡಬೇಕು, ಸೇವಿಂಗ್ಸ್ ಬ್ಯಾಂಕ್, ಸೊ ಫಿಕ್ಸ್ ಡಿಪಾಸಿಟಲ್ಲಿ ಎಷ್ಟು ಇಡಬೇಕು, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ಭರತ್? ಒಬ್ಬ ಪ್ರಬುದ್ಧ ವ್ಯಕ್ತಿ ನನ್ನ ಫೈನಾನ್ಸ್ನಲ್ಲಿ ಏನೂ ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂತಿದ್ದರೆ ನೀವು ಅದನ್ನು ಬೇರೆ ಬೇರೆ ಆಸ್ತಿಗಳಲ್ಲಿ ಡೈವರ್ಸಿಫಿಕೇಷನ್ ಮಾಡಬೇಕಾಗತ್ತೆ. ಡಾಕ್ಟರ್ ಭರತ್ ಚಂದ್ರ ಅವರು ಷೇರು ಮಾರುಕಟ್ಟೆ ಬಗೆಗೆ ಮಾತಾಡ್ತಾರೆ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ನಿಮ್ಮಲ್ಲಿರುವ 100 ರೂಪಾಯಿನೂ ಸಾಂಕೇತಿಕವಾಗಿ ಆ ಷೇರು ಮಾರುಕಟ್ಟೆಯಲ್ಲಿ ಹಾಕಲೇಬಾರ್ದು, ಏನಿದ್ದರೂ ಕೂಡ ಹಂಚಬೇಕು. ಒಬ್ಬ ಪ್ರಬುದ್ಧ ವ್ಯಕ್ತಿ ಏನು ಮಾಡ್ಬೋದು ಅಂತಂದರೆ ರಿಯಲ್ ಎಸ್ಟೇಟಿಗೆ ಒಂದು 50% ಹಾಕ್ಬೋದು. ಯಾಕಂದರೆ ಇವತ್ತಿನ ಮಟ್ಟಿಗೆ ರಿಯಲ್ ಎಸ್ಟೇಟ್ ತುಂಬ ಕಾಸ್ಟ್ಲಿ ಆಗಿದೆ. ಒಂದೇ ಒಂದು ಮನೆ ನನ್ನ ಹತ್ರ ಇದೆ ಅಂತಂದರೂ 50% ಆಗಿಬಿಡುತ್ತೆ. ಸೊ ಒಂದು 2 ಸೈಟ್ ಇದೆ ಅಂದರೆ 50% ಕ್ರಾಸ್ ಆಗೋಗುತ್ತೆ. 10% ಬ್ಯಾಂಕ್ನಲ್ಲಿಡಬೇಕು. ಬ್ಯಾಂಕ್ ಅಂತಂದರೆ ಆರ್ ಡಿ, PPF ಮತ್ತು ಫಿಕ್ಸೆಡ್ ಡಿಪಾಸಿಟ್ಟು ಮತ್ತು ಈ ಥರ ಎಲ್ಲ ಸೇರಿಸ್ಕೊಂಡು, ಅಥವಾ ನಿಮ್ಮದೇನಾದ್ರು ಡೆಟ್ ಮ್ಯೂಚುವಲ್ ಫಂಡ್ ಇದ್ದರೆ ಎಲ್ಲವನ್ನ ಅಲ್ಲಿ ಹಾಕಬೇಕು. 10% ಮಾತ್ರ. ಅಂದರೆ ಕಾಯಿಲೆ ಕಸಾಲೆ, ತೊಂದರೆಗಿಂದರೆ, ಸ್ಕೂಲ್ ಫೀಸ್ ಇತ್ಯಾದಿ. ಕರೆಕ್ಟ್. ಅದಾದಮೇಲೆ 5% ನೀವು ಇನ್ಶೂರೆನ್ಸ್ ಮಾಡಿರಬೇಕು. 5% ಮತ್ತು 5% ಚಿನ್ನ ಖರೀದಿ ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಚಿನ್ನ ಇಲ್ಲ ಅಂದರೆ ಶಾಂತಿ ಇರುವುದಿಲ್ಲ, ಅದರಿಂದ ಅದಕ್ಕೆ ಬೇಕಾಗುತ್ತೆ. ಯಾಕಂದರೆ ಮನೆಯಲ್ಲಿರುವ ಚಿನ್ನವನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತದೆ. ಅದಾದ ಮೇಲೆ 30% ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು. ನಿಮಗೆ ಷೇರು ಮಾರುಕಟ್ಟೆ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂದರೆ 30 ಬೇಕಾದರೆ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಇಲ್ಲ ಷೇರು ಮಾರುಕಟ್ಟೆ ಬಗ್ಗೆ ಚೆನ್ನಾಗಿ ಮಾಹಿತಿ ಇದೆ ಅಂತಂದರೆ ಒಂದು 20% ಬೇಕಾದರೆ ಷೇರುಗಳಲ್ಲಿ ಹಾಕಿ, 10% ಬೇಕಾದರೆ ಮ್ಯೂಚುವಲ್ ಫಂಡಲ್ಲಿ ಹಾಕಿ. ವಂಡರ್ಫುಲ್. ಸೊ 30% ಷೇರು ಮಾರ್ಕೆಟಲ್ಲಿ ಹಾಕಿ ಅಂದರೆ ನಿಮ್ಮ ಉಳಿತಾಯದ ಹಣದಲ್ಲಿ, ಅಂದರೆ ನೀವೇನು 100 ರೂಪಾಯಿ ಉಳಿತಾಯ ಇದೆ ಅಂದರೆ ಅದರಲ್ಲಿ ಇರೋದು, ಹೌದು, ಒಟ್ಟಾರೆ ಹಣದಲ್ಲಿ ಅಲ್ಲ. ಅದು ಮತ್ತೆ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಸೊ ಇದು ಅಸೆಟ್ ಅಲೋಕೇಶನ್. ಸೊ ಒಂದು ಭಾಳ ಬ್ಯೂಟಿಫುಲ್ ಪಾಯಿಂಟ್ ಹೇಳಿದರು. ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂದರೆ ಈ ಥರ ಮಾಡಿ ಅಂತ. ಅಂದರೆ ಯಾಕೆ ಅಂತಂದರೆ ಯಾವುದೋ ಒಂದ್ರ ಮೇಲೆ ನೀವು ಜಾಸ್ತಿ ಹೂಡಿಕೆ ಮಾಡಿಬಿಟ್ರೆ ಅಲ್ಲೇನಾದರೂ ತೊಂದರೆ ಆಗಿಬಿಟ್ರೆ ನಿಮಗೆ ತೊಂದರೆ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವು ತೊಂದರೆ ಆದರೂ ಕೂಡ ರಿಯಲ್ ಎಸ್ಟೇಟ್ ನಿಮಗೆ ಗ್ರೋನೇ ಆಗ್ತಾ ಇಲ್ಲ ಅಂದರೂ ಕೂಡ ನಿಮಗೆ ಶೇರ್ ಮಾರ್ಕೆಟ್ ಗ್ರೋ ಆಗ್ತಾ ಇರುತ್ತೆ. ರಿಯಲ್ ಎಸ್ಟೇಟಲ್ಲಿ ಗ್ರೋ ಆಗದೇ ಇರುವುದು ಒಂದು ಪ್ರಾಬ್ಲಮ್ಮು, ಮತ್ತು ನನ್ನ ಹತ್ರ ಇರುವಂಥ ಆಸ್ತಿಯನ್ನು ಮಾರಿಕೊಳ್ಳಿಕ್ಕೆ ಆಗದೇ ಇರೋದು ಅದು ದೊಡ್ಡ ಸಮಸ್ಯೆ. ಇಲ್ಲಿಕ್ವಿಡಿಟಿ. ಎಸ್, ಅಲ್ಲಿ ಹಣ ಬರೋದು ತುಂಬ ಕಷ್ಟ. ಆ್ಯಕ್ಚುಲಿ ಶೇರ್ ಮಾರ್ಕೆಟಲ್ಲಿ ನಿಮಗೆ ಗ್ರೋ ಆದಮೇಲೆ ನೀವು ತೊಗೋಬೋದು, ಅದನ್ನು ನೀವು ಇಟ್ಕೊಳ್ಬೋದು, ಇಮಿಡಿಯೇಟಾಗಿ ಮಾಡ್ಬೋದು. ಆದರೆ ರಿಯಲ್ ಎಸ್ಟೇಟಲ್ಲಿ ಅದು ಆಗಲ್ಲ. 6 ತಿಂಗಳಿಗೂ 1 ವರ್ಷಕ್ಕೂ ನಾವು ಈ ಒಂದು ಮಾತನ್ನು ಕೇಳ್ತಿರ್ತೀವಿ. ಈಗ ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗಿದೆ, ರಕ್ತಪಾತ ಆಗಿದೆ, ಬ್ಲಡಿ ಫ್ರೈಡೇ ಅಂತ ಕೇಳ್ತಿರ್ತೀವಿ. ಆಮೇಲೆ ಇಷ್ಟು ಹೂಡಿಕೆದಾರರ 4 ಲಕ್ಷ ಕೋಟಿ ಹಣ ಕರಗಿ ಹೋಯಿತು ಅಂತ ಕೇಳ್ತಿರ್ತೀವಿ. ಆಮೇಲೆ ಕೆಲವೊಂದು ಸಲ ಇಷ್ಟು ಕೋಟಿ ಆಸ್ತಿ ಜಾಸ್ತಿ, ಹಣ ಜಾಸ್ತಿ ಆಯಿತು ಅಂತ ಕೂಡ ಕೇಳ್ತೀವಿ. ಇಲ್ಲಿ ಹಣ ಜಾಸ್ತಿ ಆಯಿತು ಅಂತ ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಆಗಿದೆ ಅಂತಂದರೆ ಅದು ಇನ್ನೊಬ್ಬರು ಲಾಸ್ ಅದು ಅಂತ ಪ್ರಶ್ನೆ. ಇನ್ನೊಬ್ರು ಲಾಸ್ ಆಗಿದೆ, ಹಿಂಗೆ ನನಗೆ ಲಾಭ ಆಗಿದೆ ಅಂದರೆ ಅದು ಗ್ಯಾಂಬ್ಲಿಂಗ್ ಅಲ್ವಾ? ಇದು ಒಂದು ಕನ್ಫ್ಯೂಷನ್, ಯಾವಾಗಲೂ ರಾಂಗು ಆ ಥರ ಅಲ್ಲ. ಎಕ್ಸಾಂಪಲ್ ಕೊಡ್ತೀನಿ ನಾನು. ಇನ್ಫೋಸಿಸ್ ಶೇರ್ಸು 1000 ರೂಪಾಯಿ ಒಂದು ಶೇರಿಗೆ ತೊಗೊಂಡಿದ್ದೀನಿ. ಎಷ್ಟೋ ಶೇರ್ ತೊಗೊಂಡಿದ್ದೀನಿ, ಒಂದು ಶೇರ್ ಅಂತ ಇಟ್ಕೊಳ್ಳಿ. 1200 ಬರುವಾಗ ನಾನು ಸೇಲ್ ಮಾಡಿದೆ. ನನ್ನ ಪ್ರಾಫಿಟ್ ಬಂತು ಸಾಕು ಅಂತ ತೊಗೊಂಡೆ. ಸೇಲ್ ಮಾಡಿದೆ,
ದುಡ್ಡು ವಾಪಸ್ ಬಂತು. ಇನ್ನೊಬ್ಬರು ತಗೊಂಡವರು 1200 ಅವ್ರು ಫ್ರೆಶ್ ಆಗಿ ಹಾಕ್ತಾ ಇರ್ಬೋದು ಇನ್ವೆಸ್ಟ್ಮೆಂಟು. ಅವ್ರ ಆಸೆ ಏನಿರ್ತದೆ 1500 ಹೋಗುವಾಗ ಅಥವಾ ಇಷ್ಟೋ ಅಂದರೆ ಜಾಸ್ತಿ ಆಗುವಾಗ ನಾನು ಸೇಲ್ ಮಾಡ್ತೀನಿ ಅಂತ 1200 ತೊಗೋಬೋದು, 1500ಗೆ ಸೇಲ್ ಮಾಡಿರ್ಬೋದು, ಅವರು ಪ್ರಾಫಿಟ್ ಮಾಡಿದ್ದಾರೆ. ಸೊ ಇಬ್ಬರೂ ಪ್ರಾಫಿಟ್ ಮಾಡಿದ್ದೀವಿ. ಅದು ಹೆಂಗೆ? ಬಿಸ್ನೆಸ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದು ಸಾಮಾನನ್ನು ಸೇಲ್ ಮಾಡಿದ್ರಿ, ನೀವು ಪ್ರಾಫಿಟ್ ಮಾಡಿದ್ರಿ, ಅವ್ರು ಹಾಗಿದ್ರೆ ಲಾಸ್ ಮಾಡ್ಕೊಂಡ್ರೆ ಅವ್ರ ಕೈಯಿಂದ ದುಡ್ಡು ಹೋಯ್ತು, ಬಟ್ ಅವರಿಗೆ ಬೆನಿಫಿಟ್ ಬರ್ತಾ ಇದೆ ಆ ಪ್ರಾಡಕ್ಟು. ಆ ಚೇರ್ ತೊಗೊಂಡಿರಲಿ, ಮೊಬೈಲ್ ತೊಗೊಂಡಿರಲಿ, ಕಾರ್ ತೊಗೊಂಡಿರಲಿ. ಇದು ಫ್ಯೂಚರ್ಸ್ ಆಪ್ಷನ್ಸಲ್ಲಿ ಆಗುತ್ತೆ. ಒಬ್ರದ್ದು ಪ್ರಾಫಿಟ್ಟು, ಇನ್ನೊಬ್ರದ್ದು ಲಾಸು. ಯಾಕಂದರೆ ಅದಕ್ಕೆ ನಾವು ಟೆಕ್ನಿಕಲಾಗಿ ಕರಿತೀವಿ ಝೀರೋ ಸಮ್ ಗೇಮ್ ಅಂತ ಕರಿತೀವಿ. ಅಂದರೆ ಇವ್ರಿಗೆ +1 ಆಯಿತು, ಇವ್ರಿಗೆ -1 ಆಯಿತು, ಟೋಟಲ್ 0. ಸ್ಟಾಕ್ ಮಾರ್ಕೆಟಲ್ಲಿ ಏನು, ನೀವು +1 ಮಾಡಿರ್ಬೋದು, ಅಂದರೆ ಪ್ರಾಫಿಟ್ ಮಾಡಿರ್ಬೋದು, ನೀವು ಪ್ರಾಫಿಟ್ ಮಾಡಿರ್ಬೋದು. ಈಗ ಇನ್ನೊಬ್ರಿಗೆ ಲಾಸ್ ಆದರೆ ನನಗೆ ಪ್ರಾಫಿಟ್ ಆಗಿರ್ಬೇಕಂತೇನಿಲ್ಲ. ಎಕ್ಸಾಂಪಲ್, ಯಾರೋ ಒಬ್ಬರು 1200ಗೆ ಯಾರೋ ಇನ್ಫೋಸಿಸ್ ಶೇರ್ಸನ್ನು ಬೈ ಮಾಡಿದರು, 1000 ರೂಪಾಯಿಗೆ ಸೇಲ್ ಮಾಡಿದರು, ಲಾಸ್ ಆಯಿತು. ಆದರೆ ತಗೊಂಡು ಅವನಿಗೇನು ಪ್ರಾಫಿಟ್ ಆಗಿರ್ಬೇಕಂತೇನಿಲ್ಲ. ಅವ್ನು 1000 ರೂಪಾಯಿಗೆ ಆವಾಗ ತೊಗೊಳ್ತಾ ಇರ್ಬೋದು, ಅವನು ಮೇ ಬಿ 900 ರುಪೀಸಿಗೆ ಸೇಲ್ ಮಾಡ್ಬೋದು, ಗೊತ್ತಿಲ್ಲ, ಡಿಪೆಂಡಿಂಗ್ ಆನ್ ಮಾರ್ಕೆಟ್, ಡಿಪೆಂಡಿಂಗ್ ಆನ್ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ. ಸೊ ಬೋತ್ ಪೀಪಲ್ ಕ್ಯಾನ್ ಮೇಕ್ ಲಾಸ್, ಬೋತ್ ಪೀಪಲ್ ಕ್ಯಾನ್ ಮೇಕ್ ಪ್ರಾಫಿಟ್. ನಿಮ್ಮ ಪ್ರಾಫಿಟ್ ಅವನ ಲಾಸು, ಅವನ ಪ್ರಾಫಿಟ್ ನಿಮ್ಮ ಲಾಸ್ ಅಂತಲ್ಲ, ಆ ಥರ ಆಗೋದಿಲ್ಲ. ನೀವೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಮೈಂಡಲ್ಲೇ ಒಂದು ಎಕ್ಸಾಂಪಲ್ ತೊಗೊಳ್ಳುವಾಗ ಎಲ್ಲ ಥರದ ಒಂದು ಪರ್ಮ್ಯೂಟೇಷನ್ ಕಾಂಬಿನೇಷನ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್. ಎಸ್. ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ. ನಾನು ರಾಜಾಜಿನಗರದಲ್ಲಿ ಒಂದು ಸೈಟನ್ನು ಕೊಂಡಿದ್ದೇನೆ 60 ಲಕ್ಷ ಕೊಟ್ಟು, ಆಯ್ತಲ್ಲ. ನಾನೀಗ ಅದನ್ನು 90 ಲಕ್ಷಕ್ಕೆ ಮಾರಿದ್ದೇನೆ 10 ವರ್ಷಗಳ ಬಳಿಕ. ಆ ತೊಗೊಂಡವನಿಗೆ 30 ಲಕ್ಷ ಲಾಸ್ ಆಯಿತಾ? ಇಲ್ಲ. ಯಾಕಂದರೆ ಅವನು 10 ವರ್ಷ ಇಟ್ಟಾಗ 1 ಕೋಟಿ 20 ಲಕ್ಷ ಸಿಗುತ್ತೆ. ರಾಜಾಜಿನಗರದಲ್ಲಿರುವ ಸೈಟು ಯಾವುದೇ ಕಾಲಕ್ಕೂ 30 ಲಕ್ಷಕ್ಕೆ ಬರೋದಿಲ್ಲ. ಏನಿದ್ರು ಮತ್ತೆ ಮೇಲಕ್ಕೆ ಹೋಗುವಂಥದ್ದೇ ಸ್ಮಾಲ್ ಅಮೌಂಟಲ್ಲಿ. ಅದರಿಂದಾಗಿ ಈ ಷೇರು ಮಾರುಕಟ್ಟೆಯಲ್ಲಿ ಕೂಡ ಅದೇ ಥರನೇ ಷೇರುಗಳ ರೇಟು ಇನ್ಫ್ಲೇಷನ್ ಯಾವ ಥರ ಮೇಲಕ್ಕೆ ಹೋಗುತ್ತೋ ಅದೇ ಥರ ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಈಗ ನಾವು ಸ್ಟಾಕ್ ಮಾರ್ಕೆಟ್ ಹೇಗೆ ನೀವು ಇನ್ಫ್ಲೇಷನ್ ಹೇಗೆ ಮೇಲೆ ಹೋಗುತ್ತೋ ಹಾಗೆ ಶೇರ್ಗಳ ಪ್ರೈಸು ಕೂಡ ಲಾಂಗ್ ಡ್ಯೂರೇಷನ್ ನೋಡಿದರೆ ಅದು ಮೇಲೆ ಹೋಗ್ತಾನೆ ಇದೆ ಅಂತ. ಮೇಲೆ ಹೋಗ್ತದೆ ಅಂತ ಅರ್ಥ ಏನು ಅಂದರೆ ಆ ಕಂಪ್ನಿಗಳು ಡೆವಲಪ್ ಆಗ್ತದೆ ಅಂತ ಅರ್ಥ. ಮತ್ತು ಕಂಪ್ನಿಗಳು ಡೆವಲಪ್ ಆಗ್ತದೆ ಅಂದರೆ ಅಲ್ಲಿ ಷೇರುದಾರ ಕೂಡ ಡೆವಲಪ್ ಆಗ್ತದೆ ಅಂತ ಅರ್ಥ. ಮತ್ತು ಲಾಂಗ್ ಟರ್ಮಲ್ಲಿ ಅಂದರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ದೇಶ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಅರ್ಥ. ಸೊ ಇಷ್ಟೆಲ್ಲ ಇದರಲ್ಲಿ ಒಳ್ಳೆಯದೇ ಇದೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಆದರೂ ಕೂಡ ಇದನ್ನು ನಮಗೆ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ವಿ ಹ್ಯಾವ್ ನೆವರ್ ಬೀನ್ ಟಾಟ್. ಕಾಮರ್ಸ್ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ನಮ್ಮಂಥ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅಥವಾ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಂತೂ ಈ ಥರದ ವಿಚಾರಗಳು ಬಂದಿರಲ್ಲ. ಏನಿದೆ ಕಾರಣ ಅಂತ ಅನ್ಸುತ್ತೆ ನಿಮಗೆ? ಇಷ್ಟು ವರ್ಷ ಷೇರು ಮಾರುಕಟ್ಟೆ ಬಗೆಗೆ ನಾಲೆಜ್ ಇದ್ದರೂ ಕೂಡ ಭಾರತದಲ್ಲಿ ಶೇರ್ನಲ್ಲಿ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಕೇವಲ 5-6%, ಮ್ಯೂಚುವಲ್ ಫಂಡ್ 9-10% ಇರ್ಬೋದು. ಈಗಲೂ ಕೂಡ ಪ್ರಾಬ್ಲಮ್ ಏನು ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ನಾಲೆಜ್ ಇಲ್ಲದೆ ಹಣವನ್ನು ಹಾಕುವವರು ಲಾಸ್ ಮಾಡ್ಕೊಳ್ತಾರೆ. ಉದಾಹರಣೆಗೆ ಯಾವುದೇ ಒಂದು ಸಂದರ್ಭದಲ್ಲಿ 3-4% ಜನ ರಿಟೇಲ್ ಇನ್ವೆಸ್ಟರ್ಸು, ಈಗ ನೀವು ಹೇಳ್ದಾಗೇ ಸೆನ್ಸೆಕ್ಸ್ 70,000 ಕ್ರಾಸ್ ಆಗಿದೆ. ಮೊನ್ನೆ ನಾನು ನೋಡಬೇಕಾದ್ರೆ ಈ ಷೇರು 1000 ರೂಪಾಯಿ ಇತ್ತು, ಈಗ 1200 ಆಗಿದೆ, ಇದೀಗ ಸರಿಯಾದ ಸಮಯ ಅಂತ ಲಗ್ಗೆ ಹಾಕ್ತಾರೆ. ಮತ್ತು ಅವರು 1200 ತೊಗೊಂಡ್ಮೇಲೆ ಪುನಃ ಅದು 1000ಕ್ಕೆ ಬಂದಾಗ ಲಾಸ್ ಆಯಿತು ಅಂತ ಮಾರ್ಕೊಳ್ತಾರೆ. ಈ ರೀತಿ ಒಂದು 3-4 ಕೋಟಿ ಜನ ಆವಾಗ ಬಂದು ಹೋಗೋರು ಇದ್ದಾರೆ. ಪರ್ಮನೆಂಟಾಗಿ ಸ್ಟಾಕ್ ಮಾರ್ಕೆಟಲ್ಲಿರೋರ ಸಂಖ್ಯೆ ಕಮ್ಮಿ, ಒಂದು ಅಂದಾಜು 8-9 ಕೋಟಿ ಇರ್ಬೋದು. ಅದರಿಂದ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಮಾರುಕಟ್ಟೆ ಮೇಲೋದಾಗ ಅಂತ ಸೇರ್ಕೊಳ್ಳೋರ ಸಂಖ್ಯೆ ಒಂದಷ್ಟಿರುತ್ತೆ, ಅಂತ ಬಿಟ್ಟು ಹೋಗೋರು ಇರ್ತಾರೆ. ಅದರಿಂದ ಏನಾಗುತ್ತೆ, ನಮಗನ್ಸುತ್ತೆ ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಇದೆ, ಪ್ರಾಫಿಟ್ ಇದೆ, ಡಿಪೆಂಡಿಂಗ್ ಆನ್ ಹೌ ಲಾಂಗ್ ಯು ಬಿನ್ ಇನ್ ದ ಮಾರ್ಕೆಟ್. ಇದು ಭಾಳ ಇಂಪಾರ್ಟೆಂಟ್ ವಿಚಾರ ತಿಳ್ಕೊಳ್ಬೇಕಾಗಿದ್ದು. ಹಾಗೂ ಇನ್ನೊಂದು ಕಲಿಸಿಲ್ಲ ಸರ್ ಸ್ಕೂಲ್ಗಳಲ್ಲಿ. ಹೌದು ನೋಡಿ, ಈಗ ಅಮೆರಿಕಾದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವವರ ಸಂಖ್ಯೆ 40%, ಆಸ್ಟ್ರೇಲಿಯಾದಲ್ಲಿ ಕೂಡ 35% ಮೇಲೆ, ಬ್ರಿಟನ್ನಲ್ಲಿ 26%, ಭಾರತದಲ್ಲಿ 8-5%. ಇದನ್ನು ಷೇರು ಮಾರುಕಟ್ಟೆಯ ಬಗೆಗೆ ಈಗ CBSE ಅವರು ಸೇರಿಸ್ತಾ ಇದ್ದಾರೆ. 9ನೇ ಕ್ಲಾಸ್ನಲ್ಲಿ ಇದೊಂದು ಚಾಪ್ಟರ್ನ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು ವರ್ತಮಾನ ನಮಗಿದೆ. ಸರ್, ಈಗ ಅಮೆರಿಕ ಅಭಿವೃದ್ಧಿ ಆಗಕ್ಕೆ ಅದು ಒಂದು ಕೂಡ ಕಾರಣನ 40%? ಹೌದು, ಅಮೇರಿಕ ಅಭಿವೃದ್ಧಿ ಅಂದರೆ ಎಜುಕೇಷನ್ ಲೆವೆಲ್ ಮೇಲೋಗ್ತಿದ್ದಾಗೆ ಷೇರು ಮಾರುಕಟ್ಟೆ ನಾಲೆಜು ಜಾಸ್ತಿ ಆಗುತ್ತೆ ಮತ್ತು ಶೇರ್ನಲ್ಲಿ ಹಣ ಹೂಡೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಮ್ಮ CBSEನಲ್ಲಿ ಪ್ರಾರಂಭ ಆಗ್ತಾ ಇದೆ.
ಮತ್ತು PUCನಲ್ಲಿ ಕೂಡ ಇದನ್ನು ಸೇರಿಸಬೇಕು ಅಂತ ಸ್ಟೇಟ್ ಗೌರ್ಮೆಂಟು ಡಿಸೈಡ್ ಮಾಡಿದರು. ಅದು ಇನ್ನೂ ಆ ಚಾಪ್ಟ್ರು ಸೇರ್ಕೊಂಡಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ಪ್ರಬುದ್ಧ ವ್ಯಕ್ತಿಗಳಿಗೆ ಒಂದು ಡೌಟ್ ಏನಿರುತ್ತೆ ಅಂತಂದರೆ, ಇಂಥ ವ್ಯಕ್ತಿಗಳಿಗೆ ಅದರ ವಿದ್ಯಾರ್ಥಿಗಳಿಗೆ 12ನೇ ಕ್ಲಾಸ್ನಲ್ಲೋ ಅಥವಾ 13ನೇ ಕ್ಲಾಸ್ನಲ್ಲೋ ಷೇರು ಮಾರುಕಟ್ಟೆ ಬಗೆಗೆ ನಾಲೆಜನ್ನು ಕೊಟ್ಟಾಗ ಅದರಲ್ಲಿ ಇಷ್ಟು ಪ್ರಾಫಿಟ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವಾಗ ಏನಾಗುತ್ತೆ ಅಂತಂದರೆ ಜನ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಸೆಟ್ಲ್ ಆಗ್ತಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದೂ ಇಲ್ಲ, ಅಥವಾ ಅವ್ರು ಲಾಯರ್ಗಳಾಗೋದೂ ಇಲ್ಲ, ಡಾಕ್ಟ್ರುಗಳಾಗೋದೂ ಇಲ್ಲ. ಇದು ಎಲ್ಲರ ಮನಸ್ಸಿನಲ್ಲಿ ಓಡ್ತಾ ಇರುವ ವಿಚಾರ. ಅದಕ್ಕೋಸ್ಕರ ಇದರ ಬಗ್ಗೆ ಸುಮಾರು ಜನ ತಿಳ್ಕೊಳ್ಳೋದೇನು ಅಂತಂದರೆ, ಮಕ್ಕಳಿಗೆ ಇದರ ಬಗ್ಗೆ ನಾಲೆಜ್ ಆಮೇಲೆ ಬರಲಿ ಅನ್ನುವಂಥದ್ದು ಒಂದು ವಾದ. ಹಾಗೂ ಇನ್ನೊಂದು, ನಮ್ಮ ಇಂಡಿಯಾದಲ್ಲಿ ಒಂದು ಕಲ್ಚರ್ ಹಾಗೆ ದುಡ್ಡಿನ ಬಗ್ಗೆ ಮನೆಯಲ್ಲೇ ಮಕ್ಕಳ ಜೊತೆಗೆ ಮಾತಾಡಬಾರ್ದು. ಹೌದು. ಅದು ಅವರಿಗೆ ಬೇಡ, ಅವ್ರು ಚಿಕ್ಕವರು, ಅವರಿಗೆ ಹೇಳಬಾರ್ದು ಅಂತ ಅದೊಂದು ಇರ್ತದೆ. ಸೊ ಅವರು ಆ ಒಂದು ಫೀಲಿಂಗ್ ಎಲ್ಲರಿಗೂ ಇದೆ. ಸಿಲೆಬಸ್ ಕ್ರಿಯೇಟ್ ಮಾಡಿದವ್ರಿಗೂ ಆ ಫೀಲಿಂಗ್ ಇರ್ತದೆ, ಈ ಏಜಿಗೆ ಬೇಡ, ಅವರು ಕೆಟ್ಟೋಗ್ಬಿಡ್ತಾರೆ, ದುಡ್ಡಿನ ಬಗ್ಗೆನೇ ಯೋಚನೆ ಬರುತ್ತೆ, ವ್ಯಾಲ್ಯೂಸ್ ಬಗ್ಗೆ, ನಾಲೆಜ್ ಬಗ್ಗೆ, ಫಿಸಿಕ್ಸ್ ಕೆಮಿಸ್ಟ್ರಿ ಬಗ್ಗೆ ಅವರಿಗೆ ನಾಲೆಜ್ ಬರೋದು ಇಂಪಾರ್ಟೆಂಟು ಅಂತ ಹಾಗೆ ನಾವು ಪೋಸ್ಟ್ಪೋನ್ ಮಾಡಿರ್ತೀವಿ. ಮತ್ತು ಎಂಜಿನಿಯರಿಂಗ್ ಲೆವೆಲ್ ಬರುವಾಗ ಎಂಜಿನಿಯರಿಂಗ್ ಇಂಪಾರ್ಟೆಂಟು, ಈಗ ಹೇಳ್ಕೊಟ್ರೆ ಅವ್ರು ಮತ್ತೆ ಎಂಜಿನಿಯರಿಂಗ್ ಮುಗಿಸಲ್ಲ ಅಂತ ಆ ಥರ ಫೀಲಿಂಗ್ ಇರ್ತದೆ. ಓವರ್ ದ ಇಯರ್ಸ್ ಇನ್ನೊಂದು 10, 20, 30 ಇಯರ್ಸಲ್ಲಿ ಅದು ಡೆಫಿನೆಟ್ ಆಗಿ ಚೇಂಜ್ ಆಗೇ ಆಗುತ್ತೆ. ಹಾಗೂ ಯಾರೀಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಸ್ಲೋ ಆಗಿ ಲೈಟಾಗಿ ಅವ್ರ ಮಕ್ಕಳಿಗೆ ಲೈಟಾಗಿ ಹೇಳ್ಕೊಡೋದು. ನೀವು ದುಡ್ಡು ಮಾಡೋದಂತಲ್ಲ, ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಏನು, ಈ ಬಿಸ್ನೆಸ್, ಈ ಕಂಪ್ನಿ ಏನು ಬಿಸ್ನೆಸ್ ಮಾಡ್ತದೆ, ಏಷ್ಯನ್ ಪೇಂಟ್ ಈ ಥರ ಮಾಡೋಕ್ಕೆ ಅಂತ ಒಂದು ಈ ಥರ ಮಾಡುತ್ತೆ ಅಂತ ಹೇಳೋದಕ್ಕೆ ನಿಮ್ಮ 12 ವರ್ಷದ ಹುಡುಗರಿಗೆ ಹೇಳ್ಬೋದು. ಅವನಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ, ನಮ್ಮ ದೇಶ ಈ ಥರ, ನಮ್ಮ ಒಂದು ಇದು ಈ ಥರ ಅಂತ ಅವ್ರಿಗೊಂದು ಅವೇರ್ನೆಸ್ ಬರುತ್ತೆ. ದುಡ್ಡು ಹಾಕೋದಂತ ನೀವು ಆ ಥರ ಎನ್ಕರೇಜ್ ಮಾಡೋ ನೆಸಿಸ್ಟ್ ಇಲ್ಲ. ಬೇರೆ ಥರದಲ್ಲೂ ಹೇಳುವಾಗ ಅವ್ರಿಗೊಂದು ಅದ್ರ ಬಗ್ಗೆ ಮುಂಚೆನೇ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ. ಅವ್ರು ಅರ್ನ್ ಮಾಡುವಾಗ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಸ್, ಭಾಳ ಜನ ಪೋಷಕರು ನನಗೆ ಹೇಳಿದ್ದಿದೆ, ದಯವಿಟ್ಟು ಮಕ್ಕಳಿಗೆ ಷೇರು ಮಾರುಕಟ್ಟೆ ಬಗೆಗೆ ಏನೂ ನಾಲೆಜ್ ಕೊಡಬೇಡಿ. ಓಕೆ. ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ಬಹುಶಃ ಈ ಥರ ಪೇರೆಂಟ್ಸೇ ಕೇಳಿರುವಂಥದ್ದು ಇರ್ಬೋದು ಅನಿಸುತ್ತೆ. ಅಂದರೆ ಈ ಥರ ಪೋಷಕರು, ಯಾಕೆಂದರೆ ಭಯ ಜಾಸ್ತಿ. ಆ ಪ್ರಶ್ನೆ ಏನಂತಂದರೆ, ನಿಫ್ಟಿ ಅಥವಾ BSE ಸೆನ್ಸೆಕ್ಸ್ ಇಂಡೆಕ್ಸ್ ಈಗ 70,000, 21,000 ಆಗಿದೆಯಲ್ಲ, ಅದು ಅಕಸ್ಮಾತ್ ಝೀರೋ ಆಗಿಬಿಟ್ರೆ ಹೆಂಗೆ? ಇದು ನಮಗೆ ಒಂಥರ ತಮಾಷೆ ಥರ ಕಾಣಿಸುತ್ತೆ, ಆದರೆ ಜೆನ್ಯುವಿನ್ ಡೌಟ್ ಇರುತ್ತೆ. ಹೊಸಬ್ರಿಗಂತೂ ಈ ಥರ ಡೌಟ್ ಬರುತ್ತೆ. ಅಂದರೆ ಡೌನ್ವರ್ಡ್ ಗ್ರೋತ್ ಝೀರೋ ಆಗಿಬಿಟ್ರೆ ಅಂತ ನೋಡಿ, ಒಂದು ತಿಳ್ಕೊಬೇಕು. ನೀವು ಆವಾಗ ಹೇಳಿದ್ರಿ, ನಾವು ಹಾಕ್ತಾ ಇರೋದು ಕೆಲವು ಕಂಪ್ನೀಸ್ ಮೇಲೆ. ಆ 50 ಕಂಪ್ನಿ ಸೇರಿಸ್ಕೊಂಡು ನಿಫ್ಟಿ ಅಂತ ಕರೀತಾ ಇದ್ದಾರೆ. ಇಂಡಿವಿಜುವಲ್ 50 ಕಂಪ್ನಿ ಇದೆ, ನಿಫ್ಟಿ ಅಂತ ಏನೂ ಇಲ್ಲ. 50 ಕಂಪ್ನಿ ಸೇರಿಸ್ಕೊಂಡು ಇದಕ್ಕೆ ಹೆಸರು ನಿಫ್ಟಿ 50 ಅಂತ ಕರೀತಾ ಇದ್ದೀವಿ. ಅದು ಇನ್ಫೋಸಿಸ್ ಇದೆ, ರಿಲಯನ್ಸ್ ಇದೆ, TCS ಇದೆ, ಹಿಂದೂಸ್ತಾನ್ ಯೂನಿಲಿವರ್ ಇದೆ, ಏಷ್ಯನ್ ಪೇಂಟ್ ಎಲ್ಲನೂ ಇದೆ. ನಿಫ್ಟಿ ಝೀರೋ ಆಗಬೇಕಂದ್ರೆ ಅದು ಎಲ್ಲನೂ ಝೀರೋ ಆಗಬೇಕು, ಆ ಎಲ್ಲ ಕಂಪ್ನೀಸು ಝೀರೋ ಆಗಬೇಕು. ಆವಾಗ ನಾನು ಪ್ರಶ್ನೆ ಕೇಳ್ತೀನಿ, ರಿಲಯನ್ಸು ಝೀರೋ ಆಗುತ್ತಾ? ಅವ್ರ ಬಿಸ್ನೆಸ್ ಕಂಪ್ಲೀಟಾಗಿ ಶಟ್ ಡೌನ್ ಆಗುತ್ತಾ? ಇಲ್ಲ, ಬಿಸ್ನೆಸ್ ಕಮ್ಮಿ ಜಾಸ್ತಿ ಆಗ್ಬೋದು, ಶಟ್ ಡೌನ್ ಆಗಲ್ಲ ಅಂತ ಹೇಳ್ತೀರಿ. HUL, ಹಿಂದೂಸ್ತಾನ್ ಯೂನಿಲಿವರ್, ಸೋಪು, ಅದು ಟೂತ್ ಪೇಸ್ಟ್ ಎಲ್ಲ ಮಾಡ್ತಾರೆ, ಅವ್ರು ಕಂಪ್ಲೀಟ್ಲಿ ಬಿಸ್ನೆಸ್ ಝೀರೋ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀವಿ. ಸರ್, ಅದು ದಿನ ಬೇಕಾದ ಐಟಮ್ ನಾನೇ ತೊಗೊಳ್ತಾ ಇದ್ದೀನಿ ಸರ್, ಅದು ಹೆಂಗೆ ಝೀರೋ ಆಗುತ್ತೆ ಅಂತ ಕೇಳ್ತೀವಿ. ಸೊ ಆವಾಗ ಆ ಇಂಡಿವಿಜುವಲ್ ಕಂಪ್ನೀಸೇ ಝೀರೋ ಆಗಿಲ್ಲ ಅಂದರೆ ನಿಫ್ಟಿ ಹೆಂಗೆ ಝೀರೋ ಆಗುತ್ತೆ? ಪ್ರಶ್ನೆನೇ ಬರಲ್ಲ. ಕಮ್ಮಿ ಜಾಸ್ತಿ ಆಗೋದು ಮಾರ್ಕೆಟ್ ಮೇಲೆ, ಆ ಕಂಪ್ನಿ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗ್ಬೋದು, ಝೀರೋ ಆಗೋ ಚಾನ್ಸಸ್ ಇಲ್ಲ. ಹಾಗೂ ಸುಮಾರು ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಇರ್ತದೆ, ಈಗ 21,000 ಇದೆ, ಅಕಸ್ಮಾತ್ ಮಾರ್ಕೆಟ್ ಕ್ರ್ಯಾಶ್ ಆಗಿಬಿಟ್ರೆ ಅದು ತುಂಬ ಕಮ್ಮಿ ಆಗಿ 10,000, 5,000ಕ್ಕೆ ಹೋಗುತ್ತೆ. ಝೀರೋ ಆಗಲ್ಲ, ಬಟ್ ತುಂಬ ಕಮ್ಮಿ ಆಗಿಬಿಡ್ತದೆ. ನೋಡಿ, ತುಂಬ ಕಮ್ಮಿ ಆಗಲಿಕ್ಕೂ ಒಂದು ಲಿಮಿಟ್ ಇರ್ತದೆ. ಈಗ ರಿಯಲ್ ಎಸ್ಟೇಟಲ್ಲಿ ನಾವೊಂದು ಸೈಟ್ ತೊಗೊಂಡಿದ್ದೀವಿ, 10,000 per square feet ತೊಗೊಂಡಿದ್ದೀವಿ ಯಾವುದೋ ಒಂದು ಏರಿಯಲ್ಲಿ. ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಆಗುತ್ತೆ. ಸುಮಾರು ಜನಕ್ಕೆ ರಿಯಲ್ ಎಸ್ಟೇಟ್ ಕ್ರ್ಯಾಶ್ ಅಂತ ಗೊತ್ತೇ ಇಲ್ಲ. ರಿಯಲ್ ಎಸ್ಟೇಟಲ್ಲೂ ರೇಟು ಕೆಲವು ಸತಿ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಫಾರ್ ವೇರಿಯಸ್ ರೀಸನ್ಸು. ಕ್ರ್ಯಾಶ್ ಆದರೆ ಏನು, 10% ಕಮ್ಮಿ ಆಗ್ಬೋದು ರೇಟು. 10,000 per square feet ಇದ್ದಿದ್ದು 9,000 ಆಗ್ಬೋದು. 10,000 ಇರೋದು 100 ರೂಪಾಯಿಗೆ ಬರುತ್ತಾ? ಇಲ್ಲ, ಆಗಲ್ಲ ಸರ್, ಯಾಕಂದ್ರೆ ವ್ಯಾಲ್ಯೂ ಇದೆಯಲ್ವ ಲ್ಯಾಂಡಿಗೆ ಅಂತ ಹೇಳ್ತೀವಿ. ಅದೇ ಥರ ಆ ಕಂಪ್ನಿಗೆ ವ್ಯಾಲ್ಯೂ ಇದೆ. ಕಂಪ್ನಿ ಫಾರ್ ಎಕ್ಸಾಂಪಲ್ ರಿಲಯನ್ಸು 50,000 ಕೋಟಿ ಪ್ರಾಫಿಟ್ ಮಾಡ್ತಾರೆ ಒಂದು ವರ್ಷಕ್ಕೆ. ಆ ದುಡ್ಡು ಎಲ್ಲಿ ಝೀರೋ ಆಗುತ್ತಾ? ಆಗಲ್ಲ. ಝೀರೋ ಆಗಲ್ಲ ಅಂದರೆ ಶೇರ್ ರೇಟಿಂಗ್ ಝೀರೋ ಆಗುತ್ತೆ. ಶೇರ್ ರೇಟು ಅಥವಾ ಶೇರ್ ಮಾರ್ಕೆಟಲ್ಲಿ ಯಾಕೆ ಒಂದು ಶೇರ್ ಮುಂದೆ ಹೋಗ್ತಾ ಇದೆ? ಬಿಕಾಸ್ ಆ ಕಂಪ್ನಿ ಪ್ರಾಫಿಟ್ ಚೆನ್ನಾಗಿದೆ, ಇನ್ನೂ ಪ್ರಾಫಿಟ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ನಾವು ಅಥವಾ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ತೊಗೊಳ್ತಾ ಇದ್ದೀವಿ. ಆ ಪ್ರಾಫಿಟ್ ಆಗೋದಿಲ್ಲ ಅಂದರೆ ಆ ಕಂಪ್ನಿ ರೇಟ್ ಕಮ್ಮಿ ಆಗುತ್ತೆ. ಬಟ್
ಆ್ಯಸ್ ಲಾಂಗ್ as ಇದನ್ನು ನಾವು ಗ್ಯಾರಂಟಿ ಮಾಡಿಕೊಂಡ್ರೆ ಬಿಸ್ನೆಸ್ ಅದ್ರ ಚೆನ್ನಾಗಿರ್ತದೆ, ಇವರ ಪ್ರಾಡಕ್ಟು ಚೆನ್ನಾಗಿ ಹೋಗುತ್ತೆ, ಇನ್ಫೋಸಿಸ್ ಸಾಫ್ಟ್ವೇರ್ ಚೆನ್ನಾಗಿ ಮಾರಾಟ ಆಗುತ್ತೆ ಅಂದರೆ ಇನ್ಫೋಸಿಸ್ ಮುಂದೆ ಹೋಗಬೇಕು. ಟೆಂಪ್ರರಿ ಅಪ್ ಡೌನ್ ಹೋಗೋದು ಅದು ಬೇರೆ ವಿಚಾರ, ಅದು ಸುಮಾರು ರೀಸನ್ಸ್ ಇದೆ. ಬಟ್ ಲಾಂಗ್ ಟರ್ಮ್ ರೀಸನ್ ಒಂದೇ, ಆ ಕಂಪ್ನಿ ಚೆನ್ನಾಗಿ ಮಾಡಿ ಬಿಸ್ನೆಸ್ ಚೆನ್ನಾಗಾದರೆ ಆ ಶೇರ್ ಮುಂದೆ ಹೋಗಲೇಬೇಕಾಗುತ್ತೆ. ಸೊ ಝೀರೋ ಆಗೋ ಪ್ರಶ್ನೆನೇ ಇಲ್ಲ. ಸೊ ಅದನ್ನು ಮನಸ್ಸಿನ ತೆಗೆದು ಅನಾದಿ ಕಾಲದಿಂದಲೂ ಮಾರುತಿ ಕಾರುಗಳು ಸೇಲ್ ಆಗ್ತಾನೇ ಇದ್ದಾವೆ. ಟೈಟನ್ ಅವರು ಜ್ಯುವೆಲರಿನ ಸೇಲ್ ಮಾಡ್ತಾನೇ ಇದ್ದಾರೆ. ಏಷ್ಯನ್ ಪೇಂಟು ದಿನ ಖರೀದಿ ಆಗ್ತಾ ಇದೆ, ಮತ್ತು ಎಲ್ಲಿ ಹೋದ್ರೂ ಸಿಮೆಂಟು ದಿನ ಖರೀದಿ ಆಗ್ತಾ ಇದೆ. ಆ ಕಂಪೆನಿಗಳು ಝೀರೋ ಆಗುವಂಥ ಚಾನ್ಸಸ್ಸು ಇಲ್ಲವೇ ಇಲ್ಲ. ಎಸ್ ಸರ್. ಇದು ಇನ್ನೊಂದು ಪ್ರಶ್ನೆ, ಇದು ಕೂಡ ವ್ಯಾಲಿಡ್ ಪ್ರಶ್ನೆ ಅಂತ ನನಗನ್ಸುತ್ತೆ. ನಾವೀಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಮಾತಾಡಿದ್ರೆ ಒಂದು 10 ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. 10 ವರ್ಷ ಆದಮೇಲೆ ನಮಗೆ ತೊಗೊಳ್ಬೇಕಾಗಿದೆ ಆ ದುಡ್ಡನ್ನು. ಏನೋ ಒಂದು ಅಂದ್ಕೊಂಡಿರ್ತೀವಿ, ಮದುವೆನೋ ರಿಟೈರ್ಮೆಂಟೋ ಅಥವಾ ಇನ್ನೊಂದು ಬೇರೆ ಯಾವುದೋ ಕಾರಣ. ಬಟ್ ಆ ಟೈಮಲ್ಲಿ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆದರೆ, 10 ವರ್ಷ ಆದ ನಂತರ ರಿಸೆಷನ್ ಬಂದು ಕ್ರ್ಯಾಶ್ ಆದರೆ ಅಥವಾ ಕೊರೋನಾ ಬಂದು ಕ್ರ್ಯಾಶ್ ಆದರೆ ನಮ್ಮ ವೆಲ್ತ್ ಏನಾಗುತ್ತೆ? 10 ವರ್ಷ ಇನ್ವೆಸ್ಟ್ ಮಾಡಿದ್ದು ಅನ್ನೋ ಪ್ರಶ್ನೆ. ರಾಜಾಜಿನಗರದಲ್ಲಿ ಸೈಟ್ ತೊಗೊಂಡಿದ್ದೇನೆ 60 ಲಕ್ಷ ಕೊಟ್ಟು. 10 ವರ್ಷದ ಮೇಲೆ ಕೊರೋನಾ ಬಂದರೆ ವರ್ಸ್ಟ್ ಆಫ್ ವರ್ಸ್ಟು 60 ಲಕ್ಷ ಇರುವಂಥ ಸೈಟು 35ಕ್ಕೆ ಹೋಗ್ಬೋದು, 40ಕ್ಕೆ ಹೋಗ್ಬೋದು, ಅದರಿಂದ ಕೆಳಗೆ ಹೋಗೋದಿಲ್ಲ ಒಂದು. ಅದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನೀವು 10 ವರ್ಷ ಕೆಳಗೆ ತೊಗೊಂಡಿದ್ದು ರೇಟ್ ಬರೋದಿಲ್ಲ, ಬಹುಶಃ 2 ವರ್ಷ ಕೆಳಗೆ ತೊಗೊಂಡಿದ್ದು ರೇಟಿಗೆ ಬರ್ಬೋದು ಒಂದು. ಮತ್ತು ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಮಾರುಕಟ್ಟೆ ತುಂಬ ಕ್ರ್ಯಾಶ್ ಆಗಿ ನಾನು ತೆಗೆದುಕೊಂಡಂತಹ ಟೈಟನ್ 3600 ಇರೋದು 2100 ಬಂದಿದೆ ಅಂತಂದರೆ ಆವಾಗ ನೋಷನಲ್ ಲಾಸ್ ಆಯಿತು ಮಾರದೇ ಇದ್ದರೆ. ಅಂದರೆ ನನ್ನ ಹತ್ರ ಶೇರ್ ಇದೆ, ನಾನು ಮಾರ್ಕೊಂಡಿಲ್ಲ. ಇನ್ನೂ ಒಂದು ವರ್ಷ 2 ವರ್ಷ ಕಾಯಬೇಕಾದ್ರೆ ಮತ್ತೆ ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದೊಂದು. ಇನ್ನೂ ಒಂದು ವಿಚಾರವೂ ಇದೆ. ಈಗ ನಿಮ್ಮ ಗುರಿ ಇನ್ನೂ 10 ವರ್ಷದಲ್ಲಿ ನಾನು ರಿಟೈರ್ಮೆಂಟನ್ನು ಕಂಡುಕೊಳ್ಳುವುದು ಅಂತಿದ್ದರೆ, ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಏನು ಹೇಳ್ತೇವೆ ಅಂತಂದರೆ, ಇನ್ನು 8 ವರ್ಷ ಇರಬೇಕಾದ್ರೆ ದೊಡ್ಡ ಅಮೌಂಟನ್ನು ತೆಗೆದುಬಿಟ್ಟು ಫಿಕ್ಸೆಡ್ ಡಿಪಾಸಿಟ್ ಮಾಡಿ. ಆವಾಗ ಇನ್ನು 10 ವರ್ಷಕ್ಕೆ ಮಾರುಕಟ್ಟೆ ಕುಸಿದ್ರೂ ಕೂಡ ನಿಮ್ಮ ಫಿಕ್ಸೆಡ್ ಡಿಪಾಸಿಟಲ್ಲಿರುವಂಥ ಹಣ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇರುತ್ತೆ. ಅದರಿಂದಾಗಿ ನಿಮ್ಮ ಗೋಲುಗಳು ಹತ್ತಿರ ಬರ್ತಾ ಇದ್ದ ಹಾಗೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಇಡಬೇಕು ಅನ್ನುವಂಥ ಕಡ್ಡಾಯವಾಗಿ ಏನೂ ಇಲ್ಲ. ಆ ಹಣವನ್ನು ತೆಗೆದು ಫಿಕ್ಸೆಡ್ ಡಿಪಾಸಿಟ್ ಮಾಡ್ಬೋದು. ಅಂದರೆ 2028ಗೆ ರಿಟೈರ್ಮೆಂಟ್ ಇದೆ ಅಂತ ಇಟ್ಕೊಳ್ಳಿ. 2027-26 ಬರುವಾಗಲೇ ಬೇಕಾದರೆ ನಿಮಗೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಬೇಕಂದರೆ ನಿಮಗೇನೋ ಒಂದು ವರ್ಷಕ್ಕೇನೋ ಖರ್ಚಿಗೆ ಆ ದುಡ್ಡು ಅಲ್ಲಿಂದನೇ ಸ್ಟಾಕ್ ಮಾರ್ಕೆಟಲ್ಲಿ ಇದೆ, ನಾನು ತೆಗಿಬೋದಂದರೆ ಅಷ್ಟು ದುಡ್ಡನ್ನು ಒಂದು 20 ಲಕ್ಷ ತೆಗಿಬೇಕಂದಿದ್ರೆ ಅಥವಾ 10 ಲಕ್ಷ ತೆಗಿಬೇಕಂದಿದ್ರೆ 10 ಲಕ್ಷ ವರ್ತು ಶೇರ್ಸನ್ನು ಸೇಲ್ ಮಾಡೋದು, ಬ್ಯಾಂಕ್ ಎಫ್ ಡಿ ಇಟ್ಕೊಳ್ಳೋದು. ಇಲ್ಲೇ ಅಂತೂ ನಿಮಗೆ ಗೊತ್ತು ಇಂಟ್ರೆಸ್ಟ್ ಬರುತ್ತೆ, ಇನ್ಫ್ಲೇಷನಲ್ಲಿ ಕಮ್ಮಿ ಆಗ್ಬೋದು, ಬಟ್ ಇಂಟ್ರೆಸ್ಟ್ ಅಂತೂ ಗ್ಯಾರಂಟಿ ಸೇಫ್ ಇರುತ್ತೆ. ನಿಮ್ಮ ಮನೆ ಖರ್ಚಿಗೊಂದು ಪ್ರಾಬ್ಲಮ್ ಇಲ್ಲ. ಬಾಕಿ ದುಡ್ಡನ್ನು ಅಲ್ಲಿ ಬಿಡಿ, ಸ್ವಲ್ಪ ಟೆಂಪ್ರರಿ ಕ್ರ್ಯಾಶ್ ಆಗ್ಬೋದು, ಮತ್ತೆ ಮೇಲೆ ಹೋಗ್ಬೋದು, ಆವಾಗ ನಿಮ್ಮ ಪ್ರಾಫಿಟ್ ಬರುತ್ತೆ. ಎಸ್. ಸೊ ನೆಕ್ಸ್ಟ್ ರೋಹನ್ ಚಂದ್ರ ಅವ್ರಿಗೆ ಈ ಪ್ರಶ್ನೆ, ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆ ಇದು ಕೂಡ. ಈಗ ನೀವು ಹೇಳಿದ್ದೆಲ್ಲ ಕೇಳಿ ತುಂಬ ಜನರಿಗೆ ಒಳ್ಳೆ ದುಡ್ಡು ಹಾಕಿದರೆ ಒಳ್ಳೆ ದುಡ್ಡು ಬರುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅನ್ನೋ ಒಂದು ಮನಸ್ಸಿಗೆ ಭಾವನೆ ಬಂದಿರೋ ಸಾಧ್ಯತೆ ಇದೆ. ಆದರೆ ಅಷ್ಟೊಂದು ದುಡ್ಡಿಲ್ಲ. ಈಗ 3000, 4000, 5000 ಹಾಕಿ ನಾವು 10 ವರ್ಷ ಕಾಯಿದ್ರೆ ಇಷ್ಟು ಬರುತ್ತೆ. ಬಟ್ ಜಾಸ್ತಿ ದುಡ್ಡು ಹಾಕಿದರೆ ನಾನು ತಿಂಗಳಿಗೆ 5000 ಹಾಕೋ ಬದಲಾಗಿ ನಾನು 50,000 ಹಾಕೋಕ್ಕೆ ನಾನು ರೆಡಿ ಇದ್ದೀನಿ, ಬಟ್ ನನ್ನ ಹತ್ರ 50,000 ಇಲ್ಲ, ನಾನು ಅದನ್ನು ಲೋನ್ ತೊಗೊಂಡು ಹಾಕ್ಬೋದಾ ಅನ್ನೋ ಪ್ರಶ್ನೆ. ಸುಮಾರು ಜನ ಈ ಥರ ಒಂದು ಥಿಂಕಿಂಗಲ್ಲಿ ಇರ್ತಾರೆ. ನಮಗೆ ನೀವು 50,000 ಲೋನ್ ತೊಗೊಂಡ್ರೆ ಪರವಾಗಿಲ್ಲ, ಕೆಲವರು 25 ಲಕ್ಷ ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ನಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿರ್ತದೆ, 25 ಲ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ. ನಾವೇನು ಹೇಳ್ತೀವಿ ಅಂದರೆ, ಲೋನಲ್ಲಿ ಯಾವತ್ತೂ ಆ ದುಡ್ಡನ್ನು ತೊಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕ್ಬೇಡಿ. ಅಂದರೆ ನಿಮ್ಮ ಹತ್ರ ಇರೋ ದುಡ್ಡು ಸೇವಿಂಗ್ಸ್ ಎಷ್ಟೇ ದುಡ್ಡು ಇರಲಿ, 500 ರೂಪಾಯಿ ಪರವಾಗಿಲ್ಲ ಅಷ್ಟೇ ಹಾಕಿ, ಅದೇ ನಿಮ್ಮ ದುಡ್ಡು, ಅದು ಯಾರಿಗೂ ವಾಪಸ್ ಕೊಡೋಣ ಸಿಸ್ಟಿಲ್ಲ. ನೀವು ಲೋನಿಂದ ಲೋನ್ ದುಡ್ಡು ತೊಗೋಬೇಕಂದ್ರೆ ನಿಮ್ಮ ಕೆಪಾಸಿಟಿ, ರೀಪೇಮೆಂಟ್ ಕೆಪಾಸಿಟಿ ಚೆನ್ನಾಗಿರಬೇಕು. ನನ್ನ ಕೆಲಸ ಹೋದರೂ ಪರವಾಗಿಲ್ಲ, ಅಲ್ಲಿ ಲೋನ್ ಕಟ್ಟೋಕ್ಕೆ EMI ಕಟ್ಟಲಿಕ್ಕೆ ದುಡ್ಡಿದೆ ಅಂತ. ಆ ಥರ ಸಿಚುವೇಶನ್ಸ್ ರೇರು. ಯೂಶ್ವಲಿ ಒಂದು ದೊಡ್ಡ ಅಮೌಂಟ್ ತೊಗೊಂಡ್ರೆ ನನಗೆ ಅದನ್ನು ತೀರ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟು ಮಂತ್ಲಿ ಕಟ್ಟಬೇಕು. ನೀವು ಲಾಂಗ್ ಟರ್ಮಿಗೆ ಸ್ಟಾಕ್ ಮಾರ್ಕೆಟ್ ಹಾಕ್ಬೋದು, ಚೆನ್ನಾಗಿ ಪ್ರಾಫಿಟ್ ಬರ್ಬೋದು. EMI ಕಟ್ಟೋದಕ್ಕೆ ಸ್ಯಾಲ್ರಿ ದುಡ್ಡೇ ಬೇಕಾಗತ್ತಲ್ವಾ, ಸ್ಟಾಕ್ ಮಾರ್ಕೆಟ್ ತೆಗಿಯೋಕ್ಕೆ ಬರಲ್ಲ, ಯಾಕಂದರೆ ಅದು ನೀವು ಲಾಂಗ್ ಟರ್ಮ್ ಅಂತ ಇಟ್ಟಿದ್ರಿ. ಸೊ ನೀವೇನು ಮಾಡಬೇಕು, ಎಷ್ಟು ದುಡ್ಡು ನಿಮ್ಮ ಹತ್ರ ಇದೆ ಅಷ್ಟೇ ಹಾಕಿ. ಲೋನ್ ತೊಗೊಂಡು ಏನಾಗುತ್ತೆ, ನಿಮ್ಮ ಪ್ರೆಷರ್ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲ್ ಪ್ರೆಷರ್ ಜಾಸ್ತಿ ಆಗಿ ಮತ್ತೆ ಲಾಸ್ಟಿಗೆ ಅಲ್ಲೂ ಪ್ರಾಫಿಟ್ ಮಾಡಿಲ್ಲ, ಇಲ್ಲೂ ನನಗೆ ತೀರ್ಸೋಕ್ಕಾಗ್ತಾಯಿಲ್ಲ, ಒಂಥರ ಲೈಫು ಟೆನ್ಷನ್ ಜಾಸ್ತಿ ಆಗಿಬಿಡ್ತದೆ. ಓನ್ಲಿ ನೀವು ಅವೇನು ಹೇಳ್ತೀವಿ ಅಂದ್ರೆ, ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ
ಅದರಲ್ಲಿ 1% ಶೇರ್ ಮಾರ್ಕೆಟ್ ಹಾಕಿ. ನಿಮ್ಮ ಹತ್ರ ದುಡ್ಡಿಲ್ವಾ, ದುಡ್ಡು ಬಂದ ಮೇಲೆ ಹಾಕಿ. ಓಕೆ, ಡಾಕ್ಟರ್ ಭರತ್ ಚಂದ್ರ ಅವ್ರಿಗೊಂದು ಪ್ರಶ್ನೆ. ಈಗ ಇಷ್ಟೆಲ್ಲ ನೀವು ಹೇಳಿದ ಮೇಲೆ, ಇಷ್ಟೆಲ್ಲ ಚೆನ್ನಾಗಿದೆ ಅಂದಮೇಲೆ ನಾನು ಒಬ್ಬ ಲೆಕ್ಚರರ್ ಆಗಿದ್ದೀನಿ, ಅಥವಾ ನಾನೊಬ್ಬ ಸಣ್ಣ ಬಿಸ್ನೆಸ್ ಅಂಗಡಿ ಇಟ್ಕೊಂಡಿದ್ದೀನಿ, ಅಥವಾ ಎಲ್ಲೋ ಇಂಜಿನಿಯರ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ಏನೋ ಪ್ರೊಫೆಷನಲ್ ಇದ್ದೀನಿ ಅಂತ ಅಂದ್ಕೊಳ್ಳಿ. ಬಟ್ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಮದೆಲ್ಲ ವೀಡಿಯೋಗಳು ನೋಡಿಕೊಂಡು, ನಮ್ಮದೆಲ್ಲ ವೀಡಿಯೋಗಳು ನೋಡ್ಕೊಂಡು ಒಂದಷ್ಟು ನಾಲೆಜ್ ಬಂದಿದೆ. ಈಗ ನಾನು ಅರ್ಧ ಗಂಟೆ 1 ಗಂಟೆ ಎಲ್ಲ ಕೊಡ್ತಾಯಿದ್ದೀನಿ. ಇದು ನಾನು ಫುಲ್ ಟೈಮ್ ಮಾಡ್ಕೊಂಬಿಟ್ರೆ ಹೆಂಗೆ ಈ ಪ್ರೊಫೆಷನನ್ನು ಇನ್ನೂ ದುಡ್ಡನ್ನು ಜಾಸ್ತಿ ಗಳಿಸ್ಬೋದು ಅಂತನೋ ಮನಸ್ಥಿತಿ ಬಂದಿರುತ್ತೆ. ಏನು ಹೇಳ್ತೀರಿ ಡಾಕ್ಟರ್ ಭರತ್ ಚಂದ್ರ ತಾವು? ಷೇರು ಮಾರುಕಟ್ಟೆಯ ಬಗೆಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿದೆ ಅಂತಂದರೆ, ಮತ್ತು ಈಗಾಗಲೇ ಒಂದು 5, 10, 15 ವರ್ಷ ನೀವು ಇದರಲ್ಲಿ ಹಣವನ್ನು ಗಳಿಸಲಿಕ್ಕೆ ಯಶಸ್ವಿ ಆಗಿದ್ದೀರಿ ಅಂತಂದರೆ, ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ, ಫುಲ್ ಟೈಮ್ ತಗೊಳ್ಬೋದು. ಕಷ್ಟದಲ್ಲಿ ಹೇಳ್ತಾ ಇದ್ದೇನೆ. ಒಂದು ವಿಚಾರ, ಷೇರು ಮಾರುಕಟ್ಟೆಯಲ್ಲಿ ಬರುವಂಥ ಹಣಕ್ಕೆ ಭಾಳ ಟೆನ್ಷನ್ ಇರುತ್ತೆ, ಸ್ಪೆಷಲಿ ಶಾರ್ಟ್ ಟರ್ಮ್ನಲ್ಲಿ. ಪ್ರತಿ ತಿಂಗಳು ಹಣವನ್ನು ನಾನು ಉತ್ಪತ್ತಿ ಮಾಡಲೇಬೇಕು ಅಂತಂದರೆ ಬೇಕಾದಷ್ಟು ಟೆನ್ಷನ್ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಅದರಿಂದಾಗಿ ನನ್ನ ಸಲಹೆ, ಎಷ್ಟು ವರ್ಷದವರೆಗೆ ನೀವು ಏನು ಕೆಲಸ ಮಾಡ್ತೀರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಲಾಂಗ್ ಟರ್ಮ್ ಮಾಡಿ, ಸ್ವಲ್ಪ ಶಾರ್ಟ್ ಟರ್ಮ್ ಮಾಡಿ. ಲಾಂಗ್ ಟರ್ಮಿಗೆ ನಿಮಗೆ ಬೇಕಾಗಿದ್ದು ತಿಂಗಳಿಗೊಮ್ಮೆ 30 ನಿಮಿಷ, ಮತ್ತು ಶಾರ್ಟ್ ಟರ್ಮಿಗೆ ಬೇಕಾಗಿದ್ದು ದಿನಕ್ಕೊಮ್ಮೆ 30 ನಿಮಿಷ ಆಫೀಸ್ ಅವರ್ಸ್ ಮುಗಿದ ಮೇಲೆ. ಅದರಿಂದಾಗಿ ನನ್ನ ಸಲಹೆ, ಮೊದಲನೇದಾಗಿ ನಿಮ್ಮ ಪ್ರೊಫೆಷನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ನಿಮಗೆಲ್ಲವೂ ತಿಳಿದಿದೆ ಅಂತಂದರೆ ಬೇಕಾದರೆ ಇದನ್ನು ನೀವು ಫುಲ್ ಟೈಮ್ ಟ್ರೈ ಮಾಡ್ಬೋದು. ಆದರೆ ಇಂಟ್ರಾಡೇ ಅಲ್ಲ, ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲ, ಕಮಾಡಿಟೀಸ್ ಅಲ್ಲ, ಮತ್ತು ಕರೆನ್ಸಿ ಅಲ್ಲ, ಕ್ರಿಪ್ಟೋ ಕರೆನ್ಸಿ ಅಲ್ಲ. ಇದು ಯಾವ ಥರ ಅಂದರೆ, ಸುಮಾರು ಜನ 20 ವರ್ಷ ಸರ್ವಿಸ್ ಮಾಡಿರ್ತಾರೆ, 25 ವರ್ಷ ಅವರೊಂದು ಅಮೌಂಟನ್ನು ಮಾಡಿರ್ತಾರೆ, ನಮ್ಮ ಫ್ಯಾಮ್ಲಿಗೆ ಇದು ಅಂತ ಒಂದು 1 ಕೋಟಿ 2 ಕೋಟಿನ ಜಮಾ ಮಾಡಿರ್ತಾರೆ. ಆವಾಗ ದಿನ ಖರ್ಚಿಗೆ, ಮನೆ ಖರ್ಚಿಗೆ ದುಡ್ಡಿನ ಪ್ರಾಬ್ಲಮ್ ಇಲ್ಲ, ಅಲ್ಲಿಂದನೇ ತೆಗಿಬೋದು, ಅವ್ರು ಅಲ್ಲಿಂದ ಖರ್ಚು ಮಾಡ್ಬೋದು. ಸುಮಾರು ಜನ ಏನು ಮಾಡ್ತಾರೆ, ಅವ್ರ ಸರ್ವಿಸ್ ತುಂಬ ಕಮ್ಮಿ ಇರ್ತದೆ, ಜಮಾ ಆಗಿದ್ದ ಅಮೌಂಟ್ ಜಾಸ್ತಿ ಇರೋಲ್ಲ, ಬ್ಯಾಂಕ್ ಎಫ್ ಡಿಯಲ್ಲಿ ಒಂದು 10 ಲಕ್ಷ 20 ಲಕ್ಷ ಇಟ್ಕೊಂಡಿರ್ಬೋದು. ಮನೆ ಖರ್ಚಿಗೆ ಅದನ್ನು ರನ್ ಮಾಡೋಕ್ಕೆ ಬರೋದಿಲ್ಲ, ತುಂಬ ವರ್ಷ ರನ್ ಮಾಡೋಕ್ಕೆ ಬರೋದಿಲ್ಲ. ಹಾಗೂ ಅವರಿಗೆ ಎಕ್ಸ್ಪೀರಿಯೆನ್ಸು ಕಮ್ಮಿ ಇರ್ತದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಹಾಗೂ ಈ ದುಡ್ಡಿಂದನೇ, ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ್ದ ಪ್ರಾಫಿಟ್ಟಿಂದನೇ ನಾನು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ರೆಂಟು ಅಥವಾ ಮನೆ ಖರ್ಚು ಮಾಡ್ಕೋಬೇಕಂದ್ರೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ನಾವೇನು ಹೇಳ್ತೀವಿ ಅಂದರೆ, ಯಾರು ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವರೇ ಸ್ಟಾಕ್ ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಮಾಡೋದು. ಇದು ಸ್ವಲ್ಪ ಡೀಪ್ ಮೀನಿಂಗ್ ಇದೆ. ಯಾರು ಅದರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅವರೇ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಯಾರು ಡಿಪೆಂಡ್ ಆಗ್ತಾರೆ, ಪ್ರೆಷರು ಆಗಲೇಬೇಕು, ಬರಲೇಬೇಕು. ಕರೆಕ್ಟ್. ಆವಾಗ ಏನಾಗುತ್ತೆ, ನೀವು ತಪ್ಪು ಮಾಡ್ತೀರಿ, ಏನೋ ಒಂದು ಮಿಸ್ಟೇಕ್ ಮಾಡ್ತೀರಿ, ನಿಮಗೆ ಅಲ್ಲೂ ಲಾಸ್ ಆಯಿತು, ಮನೆ ಖರ್ಚಲ್ಲಿ EMI ಅಥವಾ ಏನೋ ಒಂದು ಅಮೌಂಟ್, ಏನೋ ಒಂದು ಫಿಕ್ಸ್ಡ್ ಕಮಿಟ್ಮೆಂಟ್ಸ್ ಇದ್ದೇ ಇರ್ತದೆ, ಒಂದು 50,000 ಖರ್ಚಿರ್ತದೆ, ಅದು ಕಟ್ಟಬೇಕು, ಇಲ್ಲೂ ಸರಿ ಆಗ್ತಾ ಇಲ್ಲ, ನನಗೆ ಇದು ಅಮೌಂಟೆಲ್ಲ ಇದೆ, ಆದರೂ ನನಗೆ ಎಕ್ಸ್ಟ್ರಾ ದುಡ್ಡು ಮಾಡ್ಕೊಳ್ತಾ ಇದ್ದೀನಿ, ನಾನು ಫುಲ್ ಟೈಮ್ ಇರಲಿ ಪಾರ್ಟ್ ಟೈಮ್ ಇರಲಿ, ಆವಾಗ ಅದ್ರ ಮೇಲೆ ಪ್ರೆಷರ್ ಇಲ್ಲ, ಥರ ಆರಾಮಾಗಿ ಮಾಡ್ತೀರಿ. ಆವಾಗ ಆರಾಮಾಗಿ ಮಾಡುವಾಗ ಇಮೋಷ್ನಲ್ ಡಿಸಿಷನ್ ಇರಲ್ಲ, ತುಂಬ ಟೆಕ್ನಿಕಲ್ ಆಗಿ ನೋಡ್ಕೊಂಡು ಮಾಡ್ತೀರಿ. ಇಲ್ಲಾಂದ್ರೆ ಇಮೋಷ್ನಲ್, ನಂಗೆ ದುಡ್ಡು ಬರಲೇಬೇಕು, ಆಗಲೇಬೇಕು, ಆವಾಗಲೇ ತಪ್ಪಾಗೋದು ಸ್ಟಾಕ್ ಮಾರ್ಕೆಟ್. ಎಸ್. ಸೊ ರೋಹನ್ ಚಂದ್ರ ಅವ್ರಿಗೆ ಈ ಪ್ರಶ್ನೆ, ಈಗ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕಂತಲೇ ಅಂದ್ಕೊಂಡಿದ್ದೀನಿ, ಬಟ್ ಯಾವಾಗ ಶುರು ಮಾಡಲಿ ನಾನು? ಆವಾಗ ಹೇಳಿದಾಗೆ ಲಾಂಗ್ ಟರ್ಮಿಗೆ ಮುಹೂರ್ತ ಇಲ್ಲ. ದುಡ್ಡಿದೆಯಾ, ಒಂದು 2,000 3,000 5,000 ಇದೆಯಾ, ಈ ತಿಂಗಳೇ ಶುರು ಮಾಡಿ. ತಿಂಗಳಿಗೆ ಒಂದು 3,000 5,000 10,000 ನಿಮಗೆ ಕೆಪಾಸಿಟಿ ಇದ್ದಾಗೆ. ಹಾಗೂ ಯಾವಾಗ ನಮ್ಮ ಲೈಫಲ್ಲಿ ಶುರು ಮಾಡಬೇಕು ಅಂತ ನೀವು ಇನ್ನೂ ಬ್ರಾಡಾಗಿ ಕೇಳಿದರೆ, ನಾನು ಏನು ಹೇಳ್ತೀನಿ, ನಿಮ್ಮ ಇನ್ಕಮ್ ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರಿ, ಫಸ್ಟ್ ಸ್ಯಾಲ್ರಿ ಬರುತ್ತಲ್ವ 23-22 ವರ್ಷಕ್ಕೆ, ಆವಾಗಲಿಂದ ಶುರು ಮಾಡಿ. ನಿಮ್ಮ ಕೆಪಾಸಿಟಿ ಎಷ್ಟೇ ಇರ್ಬೋದು ಆವಾಗಿಂದ ಶುರು ಮಾಡಿ. ನಿಮ್ಮ ಆಲ್ರೆಡಿ ನೀವು 35 ಆಗಿದ್ರೆ ಈಗಲಿಂದ ಶುರು ಮಾಡಿ. ಆಲ್ರೆಡಿ 45 ಆದರೆ 45 ಶುರು ಮಾಡಿ. ನಿಮ್ಮ ಮಕ್ಕಳು ಈಗ ನಿಮ್ಮ ಏಜ್ ಜಾಸ್ತಿ ಇರ್ಬೋದು, 50 ಇರ್ಬೋದು, ನೀವು ಶುರು ಮಾಡಿ. ಮಕ್ಕಳೀಗ ಸರ್ ನೆಕ್ಸ್ಟ್ ಇಯರಿಂದ ಅವರು ಕೆಲಸಕ್ಕೆ ಸೇರ್ತಾರೆ, ಅವ್ರಿಗೆ ಎನ್ಕರೇಜ್ ಮಾಡಿ. ಒಂದು ಸ್ವಲ್ಪ ಅಮೌಂಟು ಸೇವಿಂಗ್ಸು ಬ್ಯಾಂಕಲ್ಲೂ ಇಟ್ಕೊಳ್ಳೋದು, ಸ್ಟಾಕ್ ಮಾರ್ಕೆಟಲ್ಲೂ ಇಟ್ಕೊಳ್ಳೋದು. ಸೇವಿಂಗ್ಸ್ ಅಂತ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡಿ. ಬೇಗ ಸ್ಟಾರ್ಟ್ ಮಾಡಿದರೆ ಅವರು ಬೇಗ ಒಂದು ದೊಡ್ಡ ಅಮೌಂಟು ಸ್ಟಾಕ್ ಮಾರ್ಕೆಟ್ ಜಮಾ ಮಾಡ್ಬೋದು. ಲೇಟಾಗಿ ಸ್ಟಾರ್ಟ್ ಮಾಡಿದರೆ ಲೇಟಾಗಿ ದುಡ್ಡು ಗ್ರೋ ಆಗುತ್ತೆ. ನಾನು 23 ವರ್ಷಕ್ಕೆ ಶುರು ಮಾಡಿದರೆ ಮೇ ಬಿ 45-50 ವರ್ಷಕ್ಕೆ ಒಂದು ದೊಡ್ಡ ಅಮೌಂಟ್ ಜಮಾ ಆದರೆ ನಾನು ಆವಾಗ ಬೇಕಾದ್ರೆ ಡಿಸೈಡ್ ಮಾಡ್ಬೋದು, ಈಗಲಿಂದ ನಾನು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ, ನನಗೆ ದುಡ್ಡು ಏನು ಬೇಕು ಇದೆ, ನಾನು ಬೇಕಾದರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸುಮಾರು ಜನಕ್ಕೆ ಏನಾಗುತ್ತೆ, ಈ ಡಿಸಿಷನ್ನು 60 ವರ್ಷಕ್ಕೂ ತೊಗೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ದುಡ್ಡು ಬೇಕೇ ಬೇಕು, ಅಷ್ಟು ದುಡ್ಡು ಜಮಾ ಆಗಿಲ್ಲ, ಟೆನ್ಷನ್ನು, ಇಷ್ಟು ವರ್ಷ ನಾನು ಬದುಕಿರ್ತೀನಿ, ನನಗೆ ಸಾಕಾಗತ್ತಾ ಈ ದುಡ್ಡು ಅಂತ ಕನ್ಫ್ಯೂಷನ್. ರಿಟೈರ್ಮೆಂಟ್ ಅವ್ರಿಗೆ ಯಾವಾಗಲೂ ಕನ್ಫ್ಯೂಷನ್ ಇರ್ತದೆ. ಸೊ ಬೇಗ ಶುರು ಮಾಡಿದರೆ
ಬೇಗನೆ ನೀವು ದುಡ್ಡು ತೊಗೋಬೋದು. ನೀವು ರಿಟೈರ್ಮೆಂಟ್ವರೆಗೆ 60 ವರ್ಷಕ್ಕೆ ಆ ದುಡ್ಡನ್ನು ಅಲ್ಲೇ ಇಟ್ಕೋಬೇಕಂತೇನಿಲ್ಲ. ಯಾವಾಗ ಬೇಕಾದ್ರೆ ತೆಗೀರಿ, ದೊಡ್ಡ ಅಮೌಂಟ್ ಆಗಿರ್ತದೆ ನಿಮಗೆ, 50 ವರ್ಷಕ್ಕೆ ತೆಗೀರಿ ನೀವು. ಎಸ್, ಸೊ ಎನಿ ಟೈಮ್ ಈಸ್ ಗುಡ್ ಟೈಮ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ರೋಹನ್ ಅವರು ಹೇಳಿದರು. ಈಗ ನಾನು ಭರತ್ ಚಂದ್ರ ಅವ್ರಿಗೆ ಈ ಪ್ರಶ್ನೆ ಕೇಳಬೇಕು. ಸರ್, ನಾನು ಒಂದು ಒಳ್ಳೆ ರಿಟರ್ನ್ ಪಡ್ಕೊಳ್ಳೋಕ್ಕೆ ಮತ್ತು ಲಾಸ್ನ ತುಂಬ ಕಡಿಮೆ ಅನುಭವಿಸೋಕ್ಕೆ ಐಡಿಯಲಿ ಎಷ್ಟು ವರ್ಷಗಳ ಕಾಲ ನಾನು ಇನ್ವೆಸ್ಟೆಡ್ ಆಗಿರಬೇಕು ನಿಮ್ಮ ಪ್ರಕಾರ? ನಿಮ್ಮ ಪ್ರಶ್ನೆಗೆ ಉತ್ತರ ದೀರ್ಘಾವಧಿ ಅಂದರೆ ಎಷ್ಟು ಅಂತ, ಡಿಪೆಂಡಿಂಗ್ ಆನ್ ಯುವರ್ ಏಜ್, ಡಿಪೆಂಡಿಂಗ್ ಆನ್ ಯುವರ್ ಇನ್ಕಮ್. ನಿಮಗೆ ವಯಸ್ಸು ಈಗ 25 ಇದ್ದರೆ ನನ್ನ ಸಲಹೆ ರಿಟೈರ್ಮೆಂಟ್ 60, ಅಥವಾ ಅರ್ಲಿ ರಿಟೈರ್ಮೆಂಟ್ ಅಂತಂದರೆ ಒಂದು 50. ಮತ್ತು ನಿಮಗೆ ನಿಮ್ಮ ಹಣವನ್ನು ಹೂಡುವಿಕೆಯ ಶಕ್ತಿ 3000 ಇದ್ದರೆ ಸ್ವಲ್ಪ ರಿಟೈರ್ಮೆಂಟ್ ಲೇಟ್ ಆಗುತ್ತೆ. 5000 ಇದ್ದರೆ ಕಮ್ಮಿ ಆಗುತ್ತೆ. 15,000 ಹಾಕ್ಕೊಂಡು ಹೋಗ್ತೀನಿ, ನನಗೆ ತಿಂಗಳಿಗೆ ಒಂದು 75,000 ಸಂಬಳ ಇದೆ ಅಂತಂದರೆ ಆವಾಗ 15,000 ಹಾಕ್ಕೊಂಡು ಹೋಗ್ತೀನಿ ಅಂತಂದರೆ ರಿಟೈರ್ಮೆಂಟ್ ಪೀರಿಯಡ್ ಶಾರ್ಟ್ ಆಗುತ್ತೆ ಮತ್ತು ಅಲ್ಲಿವರೆಗೆ ಹಣ ಹಾಕಿದ್ರೆ ಸಾಕಾಗುತ್ತೆ. ಇದರಲ್ಲಿ ಇನ್ನೊಂದು ಸೇರಿಸ್ತೀನಿ, ಸ್ಟ್ಯಾಟಿಸ್ಟಿಕ್ಸ್. ಇದು ಸ್ಟ್ಯಾಟಿಸ್ಟಿಕ್ಸು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ಟ್ಯಾಟಿಸ್ಟಿಕ್ಸು. 7 ವರ್ಷ ನೀವು ಮಂತ್ಲಿ ಹಾಕಿರಲಿ ಅಥವಾ ಲಮ್ಸಮ್ ಅಮೌಂಟ್ ಹಾಕಿರಲಿ, 7 ವರ್ಷ ಒಳ್ಳೆ ಸ್ಟಾಕ್ಸಲ್ಲಿ ಹಾಕಿ, ಅಂದರೆ ಒಳ್ಳೆ ಸ್ಟಾಕ್ಸ್ಗಿಂತ ನಿಫ್ಟಿಲಿ ಇಂಡೆಕ್ಸ್ ಇರೋ ಎಲ್ಲ ಸ್ಟಾಕ್ಸಲ್ಲಿ, ಅಂದರೆ ನಿಫ್ಟಿ ಇಂಡೆಕ್ಸ್ ಅಂತಲೇ ಅದರಲ್ಲೂ ಹಾಕ್ಬೋದು, ETF ಅಂತೆಲ್ಲ ಕರೀತಾರೆ. ಆ ಥರ ಸ್ಟಾಕ್ಸಲ್ಲಿ ಹಾಕಿದರೆ 7 ವರ್ಷ ಆದಮೇಲೆ ಲಾಸ್ ಚಾನ್ಸಸ್ ಇಲ್ಲವೇ ಇಲ್ಲ. ಪ್ರಾಫಿಟ್ ಎಷ್ಟು ಆವಾಗ ಆ ಪೀರಿಯಡಲ್ಲಿ ಡಿಪೆಂಡ್ ಆಗುತ್ತೆ, ಬಟ್ ನೋ ಚಾನ್ಸ್ ಆಫ್ ಲಾಸ್. ಇದು ಸ್ಟ್ಯಾಟಿಸ್ಟಿಕ್ಸ್ ಆಫ್ ಲಾಸ್ಟ್ 25 ಇಯರ್ಸು NSE ನಿಫ್ಟಿದು. 7 ಇಯರ್ಸ್ವರೆಗೆ ಅದರ ಮುಂಚೆ ನಾನು ತೊಗೊಂಡ್ರೆ ಲಾಸು ಪ್ರಾಫಿಟ್ ಆಗ್ಬೋದು, ಗೊತ್ತಿಲ್ಲ, ಡಿಪೆಂಡಿಂಗ್ ಆನ್ ಮಾರ್ಕೆಟ್. ಕೆಲವು ಸತಿ ಇವತ್ತು ತೊಗೊಂಡ್ಮೇಲೆ ಯಾವತ್ತೂ ಲಾಸ್ ಆಗ್ತಾ ಇರ್ಬೋದು, ಯಾವಾಗಲೂ ಮುಂದೆ ಹೋಗ್ಬೋದು. ಕೆಲವು ಸತಿ 2 ವರ್ಷವರೆಗೆ ನಿಮ್ಮ ಹಾಕಿದ ಅಮೌಂಟ್ ಅಲ್ಲಲ್ಲೇ ಇರ್ಬೋದು, ಸ್ವಲ್ಪ ಲಾಸಲ್ಲೇ ಇರ್ಬೋದು. ಬಟ್ 7 ಇಯರ್ಸ್ ಆದಮೇಲೆ ನಿಮ್ಮ ಹಾಕಿದ ಅಮೌಂಟು ಮತ್ತು ಅಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂ ವಿಲ್ ಡೆಫಿನೆಟ್ಲಿ ಬಿ ಮೋರ್ ದೆನ್ ದ ಇನ್ವೆಸ್ಟೆಡ್ ಅಮೌಂಟ್. ಎಸ್, ಇಲ್ಲೊಂದು ಪ್ರಶ್ನೆ ಇದೆ. ನಮ್ಮ ತಂದೆಗೆ ಈಗ 61 ವರ್ಷ. ಓಕೆ, ಅವರು ರಿಟೈರ್ಡ್ ಆಗಿರೋದ್ರಿಂದ ರಿಟೈರ್ಮೆಂಟ್ ಫಂಡ್ ಅವ್ರಿಗೆ ಬಂದಿದೆ. ಸೊ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಪ್ರಶ್ನೆ ಕೆಲವೊಬ್ರು ಕೇಳ್ತಾರೆ. ಯಾಕೆ ಅಂತಂದರೆ ಇದು ರಿಟೈರ್ಮೆಂಟ್ ಫಂಡ್ ಅನ್ನೋದು ಇದೆಯಲ್ಲ, ಇದು ಒಂಥರ ಇಮೋಷ್ನಲ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ. ಯಾಕಂದರೆ ಇಡೀ ಜೀವಮಾನ ಪೂರ್ತಿ ಅವರು ದುಡಿದು ಗಳಿಸಿರುವಂಥ ಒಂದಷ್ಟು ಲಮ್ಸಮ್ ಅಮೌಂಟ್ ಇರುತ್ತೆ. 30 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿನೂ ಇರ್ಬೋದು. ಸೊ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅನ್ನೋ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎವ್ರಿ ಸೆಂಟೆನ್ಸಲ್ಲಿ ಹೇಳುವಾಗ ಡಸ್ ನಾಟ್ ಮೀನ್ ದಟ್ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಹಾಕಬೇಕು, ಎಲ್ಲ ಅಮೌಂಟು ಸ್ಟಾಕ್ ಮಾರ್ಕೆಟ್ ಹಾಕಬೇಕು, ತಪ್ಪು. ರಿಟೈರ್ಮೆಂಟ್ ಅಂದರೆ ನೀವು ಹೇಳಿದಾಗೆ ಎಷ್ಟೋ ವರ್ಷ ಅವರು ಸೇವ್ ಮಾಡಿ ದುಡ್ಡು, ಅವರ ಶ್ರಮದ ಒಂದು ರಿವಾರ್ಡ್ ಅದು 50 ಲಕ್ಷ ಬಂತಂತ ಇಟ್ಕೊಳ್ಳಿ. ಅವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದ್ದು ಕಾನ್ಫಿಡೆನ್ಸ್ ಇದ್ದರೆ 5-10 ಲಕ್ಷ ಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಹಾಕಲಿ. ಇದ್ದರೆ ನಾಲೆಜು ಕಾನ್ಫಿಡೆನ್ಸ್ ಎಲ್ಲ ಇದ್ದರೆ ಅದನ್ನು ಪಡೀಲಿಕ್ಕೆ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ, ಮಾಡ್ಬೋದು. ಬಾಕಿ 40 ಲಕ್ಷ 35 ಲಕ್ಷ ಅದೇನು ಅವರು ಎಕ್ಸ್ಟ್ರಾ ಇದೆ ಅಥವಾ ಇದೆ, ಅದನ್ನು ಅವರು ಬ್ಯಾಂಕ್ FDಯಲ್ಲಿ ಅಥವಾ RD, ಪೋಸ್ಟ್ ಆಫೀಸ್ ಈ ಥರ ಇನ್ಸ್ಟ್ರೂಮೆಂಟ್ಸಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಬರೋದು ಅವರ ಮನೆ ಖರ್ಚಿಗೆ, ಅವರ ಬೇರೆ ಏನೇನೋ ರಿಕ್ವೈರ್ಮೆಂಟ್ಸಿಗೆ ಯೂಸ್ ಮಾಡ್ಕೋಬೋದು. ಜಸ್ಟ್ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಗುಡ್, ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲ. ಇನ್ಫ್ಯಾಕ್ಟ್ ಸ್ಮಾಲರ್ ಅಮೌಂಟ್ ಹಾಕಿದರೂ ಪರವಾಗಿಲ್ಲ, ಯಾಕಂದರೆ ಅವರಿಗೆ ಇದು ನೆಕ್ಸ್ಟ್ 20 ಇಯರ್ಸು, 60 ಇಯರ್ಸ್ ಟು 80-85 ಇಯರ್ಸ್ ಈ ದುಡ್ಡು ಬೇಕಾಗ್ಬೋದು. ಕರೆಕ್ಟ್. ರಿಸ್ಕ್ ತೊಗೊಳಕ್ಕಾಗಲ್ಲ. ಎಷ್ಟು ಪರ್ಸೆಂಟೇಜ್ ಹಾಕ್ಬೋದು ನಿಮ್ಮ ಪ್ರಕಾರ? 10%, 15% ಹಾಕಿದ್ರು ಮೋರ್ ದೆನ್ ಇನಫ್. ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದು ಸ್ವಲ್ಪ ಪೆನ್ಷನ್ ಅಮೌಂಟು ಬರ್ತಾ ಇದೆ, ನನಗೆ ಇದು ಎಕ್ಸ್ಟ್ರಾ ದುಡ್ಡು, ಪೆನ್ಷನ್ನೇ ನನಗೊಂದು 50,000 ಬರುತ್ತೆ, ಸೊ ಮನೆ ಖರ್ಚಿಗೆ ಟೆನ್ಷನ್ ಇಲ್ಲ ಅಂತ ಇರುವಾಗ ಬೇಕಾದರೆ ಸ್ವಲ್ಪ ಪರ್ಸೆಂಟೇಜ್ 15%ವರೆಗೂ ಮಾಡ್ಬೋದು, 20% ಮಾಡ್ಬೋದು. ಬಟ್ ಇಲ್ಲ ಅಂದರೆ ಲಿಮಿಟೆಡ್ ಅಮೌಂಟ್, ಇಲ್ಲ ನನಗೆ ರಿಸ್ಕ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ, ಸ್ಟಾಕ್ ಮಾರ್ಕೆಟೇ ಬೇಡ. ನೀವು ಬರೀ ಇದರಲ್ಲಿ ಹಾಕಿ, ಬ್ಯಾಂಕ್ FD, ಪೋಸ್ಟ್ ಆಫೀಸ್ ಈ ಥರಲ್ಲಿ ಹಾಕಿ. ಸುಮ್ಮನೆ ಅನ್ನೆಸೆಸರಿ ಟೆನ್ಷನ್ ತೊಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕೋ ನೆಸಿಸ್ಟಿಲ್ಲ. ಎಸ್ಪೆಷಲಿ ಆ ಏಜಲ್ಲಿ ಯಂಗ್ ಪೀಪಲಿಗೆ ಟೈಮ್ ಇದೆ, ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು. ಸೊ ಜಸ್ಟ್ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಗುಡ್, ಯಾರೋ ಚಿಕ್ಕವರು ಅವರ ಪೇರೆಂಟ್ಸಿಗೆ ಹೇಳ್ಬಾರ್ದು ನೀನು ಸ್ಟಾಕ್ ಮಾರ್ಕೆಟ್ ಹಾಕು ಅಂತ. ಯಾಕಂದ್ರೆ ಅವ್ರ ದುಡ್ಡು ಅವ್ರಿಗೆ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಿರ್ತದೆ ಏನು ಟೆನ್ಷನ್ ಆಗುತ್ತೆ, ಇಷ್ಟು ವರ್ಷ ನಾನು ಇದನ್ನು ಮಾಡಿದ್ದೀನಿ, ನನಗೆ ಲೈಫ್ ಪೂರ್ತಿ ಬರಬೇಕು ಇನ್ನೊಂದು 20 ವರ್ಷಕ್ಕೆ ಅಂತ. ಸೊ ಪ್ಲ್ಯಾನ್ ಮೆಚ್ಯೂರ್ ವೇಯಲ್ಲಿ ಎಲ್ಲನೂ ಸ್ಟಾಕ್ ಮಾರ್ಕೆಟ್ ಹಾಕೋದಲ್ಲ. ಎಸ್ ಸರ್. ಭಾರತ್ ಚಂದ್ರ ಅವ್ರಿಗೆ ಪ್ರಶ್ನೆ ಇದು, ಆಲ್ಮೋಸ್ಟ್ ಕೊನೆ ಪ್ರಶ್ನೆ. ಭಾಳ ಒಳ್ಳೆ ಪ್ರಶ್ನೆ ಅಂತಂದ್ರೆ, ನನಗೆ 44 ವರ್ಷ, ನಾನು ತಿಂಗಳಿಗೆ 50,000 ನನಗೆ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇದೆ. ನಾನೊಬ್ಬ ಹೌಸ್ ವೈಫ್. ನಾನು 50,000 ಇನ್ವೆಸ್ಟ್ ಮಾಡಿದರೆ ತಿಂಗಳಿಗೆ ನನಗೆ ರೆಗ್ಯುಲರ್ ಇನ್ಕಮ್ ತಿಂಗಳ 50,000 ಬರಬಹುದಾ? ಇವ್ರು ಎಷ್ಟು ವರ್ಷಗಳ ಕಾಲ ಅಂತ ಕೇಳಿಲ್ಲ, ಬಟ್
ತಿಂಗಳಿಗೆ 50,000 ಮಾಡಿದರೆ ನನಗೆ ತಿಂಗಳಿಗೆ 50,000 ನನಗೆ ಇನ್ಕಮ್ ಬರೋ ಹೆಂಗೆ ಸಾಧ್ಯನಾ? ಇಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇದೆ ಈ ಪ್ರಶ್ನೆಯಲ್ಲಿ. ಏನು ಅಂದರೆ ತಿಂಗಳಿಗೆ 50,000 ಹಾಕ್ತೇನೆ, ತಿಂಗಳಿಗೆ 50,000 ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದು ಲಾಂಗ್ ಟರ್ಮಿಗೆ ಕೇಳಬೇಕಾದ ಪ್ರಶ್ನೆ. ಹೌದು. ತಿಂಗಳಿಗೆ 50,000 ಹಾಕುತ್ತೇನೆ, ನನಗೆ ರಿಟೈರ್ಮೆಂಟಿಗೆ ಒಂದು 90 ಲಕ್ಷ ಬರುತ್ತಾ ಅಂದರೆ ಆವಾಗ ನಾವು ಎಸ್ ಆರ್ ನೋ ಅಂತ ಹೇಳ್ಬೋದು. ಕರೆಕ್ಟ್. ಇದು 44 ವರ್ಷ ಅಂತಂದರೆ ಇನ್ನೂ ಒಂದು 16 ವರ್ಷ ಅವ್ರಿಗಿದೆ ಕೆಲಸ. 16 ವರ್ಷ. ಅದರಿಂದ ಶಾರ್ಟ್ ಟರ್ಮಿಗೆ ಏನು ಬೇಕು ಅಂತಂದರೆ ನಾನೀಗ 5 ಲಕ್ಷವನ್ನು ಹಾಕಲಿಕ್ಕೆ ರೆಡಿ ಇದ್ದೇನೆ, ಅದಕ್ಕೆ ನನಗೆ 50,000 ಬರುತ್ತಾ ಅಂದರೆ ಅದಕ್ಕೆ ಉತ್ತರ ಕೊಡ್ಬೋದು. ಅದರಿಂದ ಈ ಪ್ರಶ್ನೆ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ, ಅದನ್ನು ಸ್ವಲ್ಪ ಬೇರೆ ಥರದಲ್ಲಿ ಮೇ ಬಿ ಅವ್ರು ಕೇಳ್ತಾ ಇರೋದು, ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ 50,000 ದುಡ್ಡಿದೆ ನನ್ನ ಹತ್ರ, ಹೌಸ್ ವೈಫ್ ಅಂತ ಹೇಳಿದ ಮೇಲೆ ಎಷ್ಟೋ ಲಕ್ಷ ಇಲ್ಲದೆ ಇರ್ಬೋದು, 50,000 ಏನೋ ಸೇವಿಂಗ್ಸ್ ಮಾಡಿದರೆ 50,000 ಒಂದು ಕ್ಯಾಪಿಟಲ್ ಅಮೌಂಟ್ ಇದ್ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳು 15,000ನ 50,000ನ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್. ಐ ವಾಂಟ್ ಇನ್ವೆಸ್ಟ್ 50,000 ಅಂತ ಇದೆ. ಸೊ ಹಾಗಿದ್ರೆ ಆಗೋದಿಲ್ಲ. ಸಿಂಪಲ್ ಕ್ಯಾಲ್ಕುಲೇಷನು, ನೀವು ಶಾರ್ಟ್ ಟರ್ಮಲ್ಲಿ ದುಡ್ಡು ಹಾಕುವಾಗ ರಿಸ್ಕ್ ಕಮ್ಮಿ ಇದ್ದು ಹಾಕುವಾಗ 25 to 30% ಪರ್ ಆ್ಯನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 50,000 ಮಾತ್ರ ಇದ್ದರೆ ಒಂದು ವರ್ಷಕ್ಕೆ 12,000 15,000 ಬರ್ಬೋದು ವರ್ಷಕ್ಕೆ, ನಾಟ್ ಪ್ರತಿ ತಿಂಗಳು. ಸೊ ನೀವು ಅದೇ ಇಲ್ಲೇ ಅನ್ರೀಸನಬಲ್ ಎಕ್ಸ್ಪೆಕ್ಟೇಷನ್ ಅಂತ. 50,000ಕ್ಕೆ ನಿಮಗೆ ಪ್ರತಿ ತಿಂಗಳು 15-20,000 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ 20,000 ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ 2,40,000. ಒಂದು 50,000 ಇನ್ವೆಸ್ಟ್ಮೆಂಟು 2.4 lakhs ಆಗೋಕ್ಕೆ ಚಾನ್ಸಸ್ ಇದೆಯಾ? ಅಂದರೆ ಎಷ್ಟು ಟೈಮ್ ಆಯಿತು? 5 ಪಟ್ಟು ಆಯಿತು, 5 ಟೈಮ್ಸ್ ಒಂದೇ ವರ್ಷದಲ್ಲಿ 5 ಟೈಮ್ಸ್ ಅಂದರೆ 500% ಥರ. 500% ಎಲ್ಲಿ ಬ್ಯಾಂಕ್ ಎಫ್ ಡಿಲಿ 6% ಬರುವಾಗಲೇ ನಾವು ಖುಷಿಯಾಗಿದ್ದೀವಿ ಬರಲಿ ಅಂತ. ಸ್ಟಾಕ್ ಮಾರ್ಕೆಟ್ 15-20%, ದ್ಯಾಟ್ ಇಟ್ ಸೆಲ್ಫ್ ಇಸ್ ವೆರಿ ಗುಡ್. ಈ ಥರ ಮಲ್ಟಿಪ್ಲೈ ಆಗೋ ಚಾನ್ಸಸ್ ಇಲ್ಲ. ಅದು ಅವೇರ್ನೆಸ್ ಇಲ್ಲ, ಯಾರೋ ಹೇಳಿರ್ತಾರೋ ಅವ್ರಿಗೆ ಕನ್ಫ್ಯೂಷನ್ ಆಗಿ ಈ ಥರ ಕೇಳಿರ್ಬೋದು. ಈ ಥರದ ತಪ್ಪು ಆಶ್ವಾಸನೆಗಳನ್ನು ಕೊಡುವವರನ್ನು ಬಹಳ ಜನನ್ನು ನಾವೆಲ್ಲ ಕಡೆ ನೋಡಿದ್ದೇವೆ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಾಗಿರುವಂಥ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಈ ಇಬ್ಬರ ಜೊತೆಗೂ ಮಾತಾಡಿದ್ವಿ. ಸುಮಾರು ಎಲ್ಲ ಪ್ರಶ್ನೆಗಳಿಗೆ, ಜನಸಾಮಾನ್ಯರ ಪ್ರಶ್ನೆಗಳಿಗೆ, ಅಂದರೆ ನಮ್ಮಂಥ ಜನಸಾಮಾನ್ಯರ ಮನಸ್ಸಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಬೇರೆ ಬೇರೆ ಎಪಿಸೋಡ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅದೆಲ್ಲವೂ ದಯವಿಟ್ಟು ನೋಡಿ. ಮತ್ತು ಈ ಯಾವುದೇ ಎಪಿಸೋಡಲ್ಲಿ ಕೂಡ ನಿಮ್ಗೆ ಏನೇ ಪ್ರಶ್ನೆ ಬಂದರೂ ಕೂಡ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದು ಎಂಥದ್ದೇ ಪ್ರಶ್ನೆ ಇದ್ದರೂ ಕೂಡ ಅದ್ರ ಬಗ್ಗೆ ಡಾಕ್ಟರ್ ಭರತ್ ಚಂದ್ರ ಮತ್ತು ರೋಹನ್ ಚಂದ್ರ ಅವರು ಮುಂದಿನ ಎಪಿಸೋಡ್ಗಳಲ್ಲಿ ಉತ್ತರ ಖಂಡಿತ ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ಭರತ್ ಚಂದ್ರ ಅವರಿಗೆ ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ನಮಸ್ಕಾರ ಸ್ಪೆಂಡ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ರೋಹನ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ನನಗನ್ಸುತ್ತೆ ನಾವು ವಿ ಶುಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಭರತ್ ಚಂದ್ರ ಮತ್ತು ಈಗ ರೋಹನ್ ಚಂದ್ರ ಅವರು ಕೂಡ. ಯಾಕೆಂದರೆ ನಮ್ಮ ಇಡೀ ಜನ್ರೇಷನ್ಗೆ ಕಳೆದ ಒಂದು 20-25 ವರ್ಷಗಳಿಂದ ಆ ಇಡೀ ಜನ್ರೇಷನ್ ಎನ್ಲೈಟನ್ ಮಾಡಿರುವಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಡಾಕ್ಟರ್ ಭರತ್ ಚಂದ್ರ ಒಬ್ಬರು. ಈಗ ರೋಹನ್ ಚಂದ್ರ ಕೂಡ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ. ಯಾಕೆಂದರೆ ನಮ್ಮ ಸಂಸ್ಕೃತಿನಲ್ಲೇ ನಾವು ಒಂದು ಆಶೀರ್ವಾದ ಮಾಡಬೇಕಾದ್ರೆ ನಾವು ಐಶ್ವರ್ಯ ಕೂಡ ಅದರಲ್ಲಿದೆ, ಅಂದರೆ ದುಡ್ಡನ್ನು ಗಳಿಸುವಂತ ಕೂಡ ಇದೆ. ಬಟ್ ನಮ್ಮ ಯಾಕೆ ಅಂತ ಗೊತ್ತಿಲ್ಲ, ಒಂದು 40-50 ವರ್ಷಗಳಲ್ಲಿ ದುಡ್ಡಿನ ಬಗ್ಗೆ ಒಂದು ನಕಾರಾತ್ಮಕ ಭಾವನೆ ಬೆಳೆಸ್ಕೊಂಡು ಬಂದಿರೋದು ನಾವು ಗಮನಿಸ್ತೀವಿ. ದುಡ್ಡಿನ ಬಗ್ಗೆ ಮಾತಾಡಲ್ಲ, ದುಡ್ಡನ್ನು ಹೆಂಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ, ಮತ್ತು ದುಡ್ಡು ಗಳಿಸಿರೋರ ಬಗ್ಗೆ ಒಂದು ಅನುಮಾನ, ಒಂದು ಅವ್ರ ಬಗ್ಗೆ, ಆಮೇಲೆ ಅವ್ರ ಬಗ್ಗೆ ಒಂದು ಕುಹಕದ ಭಾವನೆ, ಏನೋ ಮಾಡಿರ್ತಾನೆ ಅಂಥೇಳಿ. ಈ ಥರ ಒಂದಷ್ಟು ನೆಗೆಟಿವ್ ಭಾವನೆಗಳಿಂದ ನಾವು ಬಳಲಿ ನಾವು ಮಧ್ಯಮ ವರ್ಗದಲ್ಲಿ ಅಥವಾ ಕೆಳ ಮಧ್ಯಮ ವರ್ಗದಲ್ಲಿ ಉಳ್ಕೊಂಡಿದ್ವಿ. ಅಂಥ ನಕಾರಾತ್ಮಕ ಭಾವನೆಗಳನ್ನ ತೊಡೆದುಹಾಕಿ ಕ್ಲೀನ್ ಮಾಡಿ ನಿಮಗೆ ಎಲ್ಲೆಲ್ಲ ಅಪಾರ್ಚುನಿಟಿಗಳಿದೆ, ವಿಶೇಷವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಏನು ಅಪಾರ್ಚುನಿಟಿ ಇದೆ ಅಂತ ತಿಳಿಸ್ಕೊಟ್ಟರಲ್ಲಿ ಡಾಕ್ಟರ್ ಭರತ್ ಚಂದ್ರ ಅವರು. ಸೊ ಹೀಗಾಗಿ ಅವರಿಗೆ ನಾವು ವಿ ಶುಡ್ ಬಿ ಗ್ರೇಟ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೊಂದು ಸಲ ನಿಮಗೆ ಮತ್ತು ರೋಹನ್ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಪ್ರಶ್ನೆಗಳನ್ನ ತಿಳಿಸಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.